Hello friends, welcome to Kanamadi IAS and KS YouTube channel. I hope UPSC ಎಲ್ಲ ಎಸ್ಸೆಗಳನ್ನ ನೀವು ನೋಡ್ತಾ ಇದ್ದೀರಾ. ಸೊ 8th ಎಸ್ಸೆ ಫ್ರೆಂಡ್ಸ್ ಇದು. ಸೊ ಈ ವರ್ಷ ಕೇಳಿದಂಥ 8 ಪ್ರಬಂಧಗಳನ್ನು ನಾನು ನಿಮಗಾಗಿ ವಿಡಿಯೋನ ಮಾಡಿ ಹಾಕಿದ್ದೀನಿ. ಯಾರ್ಯಾರು 8 ವಿಡಿಯೋಗಳನ್ನ ನೋಡಿಲ್ಲ ಸೊ ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ, ಸೊ ಇವು ನಿಮ್ಮ ಒಂದು ಆಲೋಚನಾ ಶಕ್ತಿಯನ್ನು ಬದಲಿಸುವಂತಹ ಒಂದು ಪ್ರಬಂಧಗಳು. ಮುಂಬರುವಂಥ KS ಪರೀಕ್ಷೆಯಲ್ಲಿ ಯಾರು ಪ್ರಬಂಧ ಬರಿಬೇಕು ಅಂತಿದ್ದೀರೋ ಆ್ಯಂಡ್ ಈವನ್ PSI ಎಕ್ಸಾಮಲ್ಲಿ ಆ್ಯಂಡ್ UPSC ಕನ್ನಡ ಮಾಧ್ಯಮದಲ್ಲಿ ಯಾರು ಬರೆಯೋರಿದ್ದೀರೋ ಸೊ ನೀವು ಈ ಪ್ರಬಂಧಗಳನ್ನು ಉಪಯೋಗಿಸ್ಕೊಳ್ಳಿ ಫ್ರೆಂಡ್ಸ್. ಆ್ಯಂಡ್ ನಿಮಗೆ ಫ್ರೀಯಾಗಿ ಅವೈಲೇಬಲ್ ಇದ್ದಾವೆ ಮೋರ್ ದೆನ್ 100 ವಿಡಿಯೋಸ್ ಪ್ರಬಂಧಗಳನ್ನು ಕುರಿತು ಈ ಒಂದು ಚಾನಲಲ್ಲಿ ನಿಮಗೆ ಸಿಗ್ತವೆ. ಸೊ ಅವುಗಳ ಸರಿಯಾದ ಉಪಯೋಗವನ್ನು ತಗೊಳ್ರಿ. ಆಮೇಲೆ ಅದನ್ನು ಸ್ಪೀಡಾಗಿ ಕೇಳಬೇಡ್ರಿ. ಸ್ಪೀಡಾಗಿ ಕೇಳಿದರೆ ನಿಮಗೆ ಉಪಯೋಗ ಆಗೋದಿಲ್ಲ. ಇವೆಲ್ಲ ಥಾಟ್ ಪ್ರೊಸೆಸಿಂಗ್ ವಿಡಿಯೋಸ್ ಇರ್ತವೆ. ಸೊ ಆರಾಮಾಗಿ ಕೇಳಿ ಒಂದು ಸರ್ತಿ ಅವುಗಳನ್ನು ಬರ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ 50 ಪ್ರಬಂಧಗಳ ಪುಸ್ತಕ ಮುಂಬರುವಂಥ ಎಲ್ಲ ಎಕ್ಸಾಮ್ಸ್ಗಳಿಗೆ. ಓಕೆ, ಈಗ ಕನ್ನಡ ಮಾಧ್ಯಮದಲ್ಲಿದೆ, ಇದನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಕೂಡ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ನಡೆದಿವೆ. ಸೊ ಆದಷ್ಟು ಬೇಗ ನಿಮಗೆ ಅದು ಕೂಡ ಸಿಗುತ್ತೆ. ಸೊ ಯಾರಿಗೆ ಪುಸ್ತಕ ಬೇಕು ಅಂತಿರೋ, ಇನ್ನೂ ಯಾರು ತಗೊಂಡಿಲ್ವೋ, KS ಓದೋರು 7892086178 ಈ ಒಂದು ನಂಬರ್ಗೆ ನೀವು ಕರೆ ಮಾಡುವುದ್ರ ಮೂಲಕ ಅಥವಾ SMS ಇಸ್ ಬೆಟರ್, ನಾನು ಕ್ಲಾಸ್ ಒಳಗಿರ್ತೀನಿ. ಸೊ ನೀವು ಪುಸ್ತಕವನ್ನು ಆರ್ಡರ್ ಮಾಡ್ಬೋದು ಫ್ರೆಂಡ್ಸ್. ಈ ಪುಸ್ತಕದಲ್ಲಿರುವಂಥ ಪ್ರಮುಖ ಅಂಶಗಳನ್ನು ನೀವು ಗಮನಿಸಬಹುದು. ಓಕೆ, ಪ್ರಬಂಧ ರಚನೆಯನ್ನು ಕುರಿತು ನಾನು ನಿಮಗೆ ಹೇಗೆ ಕ್ಲಾಸ್ ಒಳಗೆ ಡೀಟೇಲಾಗಿ ಹೇಳ್ತೀನಿ ಹಾಗೆ ಡೀಟೇಲಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿಕೊಡಲಾಗಿದೆ. ಆ್ಯಂಡ್ ನೈತಿಕತೆ ಆಧಾರದ ಮೇಲೆ ಪ್ರಬಂಧಗಳನ್ನು ನೀಡಿರುವಂಥ ಮೊದಲ ಪುಸ್ತಕ ಕೂಡ ಇದಾಗಿದೆ ಫ್ರೆಂಡ್ಸ್. ಆ್ಯಂಡ್ ಈವನ್ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಕೊಡಲಾಗಿದೆ. ಸೊ ಇವುಗಳೆಲ್ಲ ನಿಮಗೆ ತುಂಬಾ ಹೆಲ್ಪ್ ಆಗ್ತವೆ. ಓಕೆ, ಸೊ ಕನ್ನಮಡಿ ಪ್ರಬಂಧ ಪುಸ್ತಕ ನಿಮಗೆ ಪುಸ್ತಕ ಅಂಗಡಿಗಳಲ್ಲೂ ಕೂಡ ಲಭ್ಯವಿದೆ. ಬಟ್ ನನಗೂ ಕೂಡ ನೀವು ಒಂದು SMS ಮಾಡೋದ್ರ ಮೂಲಕ ನೀವು ಕಳಿಸ್ಬೋದು ಫ್ರೆಂಡ್ಸ್ ನಿಮ್ಮ ಅಡ್ರೆಸ್ಸನ್ನು. ನೋಡಿ, ಪರಿವಿಡಿ ನೋಡಿ 50 ಪ್ರಬಂಧಗಳು. ಓಕೆ, ಸೊ ಕಳೆದ 3-4 ವರ್ಷಗಳಿಂದ ಯಾವ ವಿಷಯಗಳು ಹೆಚ್ಚು ಚರ್ಚೆಯಲ್ಲಿದ್ದಾವೋ ಆ ವಿಷಯಗಳು, ಅದರ ಜೊತೆಗೆ ನೈತಿಕತೆಯ ಪ್ರಬಂಧಗಳು, ಸೊ ಅದರ ಜೊತೆಗೆ ಓಲ್ಡ್ ಕೆಲವೊಂದಿಷ್ಟು ಪ್ರಬಂಧಗಳನ್ನು ನಾನು ಇದರೊಳಗೆ ಇನ್ಕ್ಲೂಡ್ ಮಾಡಿದ್ದೀನಿ. ವಿತ್ ಡೇಟಾ ಇದರೊಳಗೆ ಬರೆದಿದೆ ಫ್ರೆಂಡ್ಸ್. ಆ್ಯಂಡ್ ಪ್ರಬಂಧ ಬರೆಯುವಂಥ ವಿಧಾನನೇ ಹೆಂಗಿರಬೇಕು, ನಿಮಗೆ ಹೆಂಗೆ ಶುರು ಮಾಡ್ಬೋದು ನೀವು ಪ್ರಬಂಧವನ್ನು, ಓಕೆ ಸೊ ಅನ್ನುವಂಥ ಒಂದು ಇದರಿಂದನೇ ನಮ್ಮ ಪುಸ್ತಕ ಶುರುವಾಗುತ್ತೆ. ಆ್ಯಂಡ್ ಪೀಠಿಕೆನ ಹೆಂಗೆ ಶುರು ಮಾಡಬೇಕು, ಅದೆಷ್ಟೋ ಡೌಟ್ಸ್ಗಳಿರ್ತವೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ. ಆ್ಯಂಡ್ ಅಂಥ ಎಷ್ಟೋ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡುವಂಥ ಒಂದು ಪುಸ್ತಕ ಇದಾಗಿದೆ. ಸೊ ಯಾರ್ಯಾರು ಇನ್ನೂ ಪುಸ್ತಕವನ್ನು ತೊಗೊಂಡಿಲ್ಲ ನೀವೆಲ್ಲರೂ ಪುಸ್ತಕವನ್ನು ತಗೊಳ್ಳಿ ಫ್ರೆಂಡ್ಸ್. ಈ ವರ್ಷ UPSCಯಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ, ಓಕೆ, ಅದರೊಳಗೂ ಡೈರೆಕ್ಟಾಗಿ ಒಂದು ಏನಂದರೆ ಸಂತೋಷಕ್ಕೆ ಯಾವುದೇ ದಾರಿಗಳಿಲ್ಲ, ಸಂತೋಷವೇ ಒಂದು ದಾರಿ ಅನ್ನುವಂಥ ಒಂದು ಪ್ರಬಂಧ. ಬುದ್ಧ ಹೇಳಿದಂಥ ಈ ಮಾತು, ಈ ಒಂದು ಪ್ರಬಂಧವನ್ನು ನಮ್ಮ ಪುಸ್ತಕದಲ್ಲಿ ಆಲ್ರೆಡಿ ಕೊಡಲಾಗಿತ್ತು ಫ್ರೆಂಡ್ಸ್. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಟು ಇನ್ಫಾರ್ಮ್ ದ್ಯಾಟ್. ಓಕೆ, ಸಂತೋಷವಾಗಿರಲಿಕ್ಕೆ ಭೂಮಿ ಮೇಲೆ ಬೇರೆ ಯಾವುದೂ ಹಾದಿಲ್ಲ, ಸಂತೋಷ ಒಂದು ಹಾದಿ, ನೀವು ಹುಡುಕಬೇಕು ಅಷ್ಟೇ ಅಂತ. ಸೊ ಅದರೊಳಗಿನ ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ತೋರಿಸ್ತಿದ್ದೀನಿ. ಆ್ಯಂಡ್ ಇಟ್ಸ್ ಫ್ಯಾಂಟಾಸ್ಟಿಕ್, ಅಂದರೆ ಎಲ್ಲ ಥರದಿರುವಂಥ ಒಂದು ಪುಸ್ತಕ ಆಗಿದೆ. ಸೊ ಹಾಗಾಗಿ ಯಾರು ಮಿಸ್ ಮಾಡ್ಕೋಬೇಡಿ. ಯಾರು ಇನ್ನೂ ತೊಗೊಂಡಿಲ್ಲ ಅವರು ಆದಷ್ಟು ಬೇಗ ಈ ಪುಸ್ತಕವನ್ನು ತಗೊಳ್ರಿ. ಆ್ಯಂಡ್ ನಿಮ್ಮ ಒಂದು ಪ್ರಿಪ್ರೇಷನನ್ನು ಮತ್ತಷ್ಟು ಬೆಟರಾಗಿ ಮಾಡಿ ಫ್ರೆಂಡ್ಸ್. ಇವತ್ತಿನ ಎಸ್ಸೆ ಟಾಪಿಕ್ಕು 2024ರಲ್ಲಿ ಕೇಳಿರುವಂಥ ಪ್ರಬಂಧಗಳ ಕೊನೆಯ ಟಾಪಿಕ್. ಓಕೆ, ಸೊ ಲಾಸ್ಟ್ ಟಾಪಿಕ್ ಆಗಿದೆ ಫ್ರೆಂಡ್ಸ್. ಇದೊಂದು ಮಾಡಿದರೆ 8 ಪ್ರಬಂಧಗಳು ಈ ವರ್ಷ UPSCಯಲ್ಲಿ ಕೇಳಿದ್ದು ಎಲ್ಲ ಕೂಡ ಕಂಪ್ಲೀಟ್ ಆಗ್ತವೆ. ಅವೆಲ್ಲ ವಿಡಿಯೋಗಳು ನಿಮಗೆ ಅವೈಲೇಬಲ್ ಇದ್ದಾವೆ. ಆ್ಯಂಡ್ ಇಟ್ ಮೇ ಟೇಕ್ ಲಾಂಗ್ ಟೈಮ್. ನನ್ನ ವಿಡಿಯೋಗಳನ್ನ ನೋಡಲಿಕ್ಕೆ ನಿಮಗೆ ಹೆಚ್ಚು ಸಮಯ ಹಿಡಿಬೋದು. ಬಟ್ ನನ್ನ ಪ್ರಕಾರ ಆ ಸಮಯ ಅಲ್ಲ ಇಂಪಾರ್ಟೆಂಟ್, ಮ್ಯಾಟ್ರ್ ನಿಮಗೆ ಎಷ್ಟು ಗೊತ್ತಾಗುತ್ತೆ ಅನ್ನೋದು ಇಂಪಾರ್ಟೆಂಟು ಫ್ರೆಂಡ್ಸ್. ಸೊ ಕೆಲವೊಬ್ಬರು 15 ಮಿನಿಟ್ಸಲ್ಲಿ ಮುಗಿಸಿ ಸರ್ ಭಾಳ ಲೆಂದಿ ಆಗ್ತಾಯಿದ್ದಾವೆ ಅಂತ ಕೂಡ ಕೆಲವೊಬ್ಬರು ಮೆಸೇಜ್ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀರಾ. ನೋಡಿ, ನಾನೇ ಪಾಠ ಮಾಡಬೇಕಾದ್ರೆ ನಿಮಗೆ ಹೇಳಿದರೆ 600 ವರ್ಡು 800 ವರ್ಡ್ಸಲ್ಲಿ ಹೇಳಿದರೆ ನೀವು ಅದನ್ನು ನೋಡಿ ಅದನ್ನು ಓದಿ ನೀವು ಕೊನೆಗೆ 200 ವರ್ಡ್ಸಿನ ಪ್ರಬಂಧವನ್ನು ಬರಿಬೇಕಾಗುತ್ತೆ. ನೋ ಗೈಸ್, ನಾನು ಯಾಕೆ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟು ನಿಮಗೆ ಹೇಳ್ತೀನಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಇನ್ನೂ 5 ವರ್ಷ ಆಗಲಿ ನಿಮಗೆ ಅರ್ಥ ಆಗುತ್ತೆ, ಐ ಆಮ್ ಶ್ಯೂರ್ ಫಾರ್ ದ್ಯಾಟ್.
ಏಕೆಂದರೆ ಎಕ್ಸಾಮಿನೇಷನ್ ಪ್ಯಾಟರ್ನಲ್ಲಿ ನಿಮಗೆ ಡೀಟೇಲ್ಡ್ ಆಗಿ ಕೇಳ್ತಿದ್ದಾರೆ. ಉದಾಹರಣೆಗಳ ಸಮೇತ ನೀವು ಅರ್ಥ ಮಾಡಿಕೊಂಡ್ರೆ ಮಾತ್ರ ನೀವು ಅದಕ್ಕೆ ಆ ಕ್ವಶನ್ಗೆ ಅರ್ಥ ಹುಡುಕಿ ನೀವು ಆನ್ಸರ್ ಮಾಡ್ಬೋದು ಫ್ರೆಂಡ್ಸ್. ಮೇನ್ಸ್ ಎಕ್ಸಾಮಲ್ಲೆಲ್ಲ ಅದೆಲ್ಲ ಜೋಕ್ ಅಲ್ಲ ಫ್ರೆಂಡ್ಸ್. ಓಕೆ, ಸೊ ಮೇನ್ಸ್ ಎಕ್ಸಾಮಲ್ಲಿ ನೀವು ಹೋಲ್ ಲಾಟ್ ಆಫ್ ಥಿಂಗ್ಸ್ ಬರ್ತವೆ, ಅವುಗಳಿಗೆ ಆನ್ಸರ್ ಮಾಡಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ಆ ಪಾಯಿಂಟ್ಸ್ಗಳನ್ನು ಮೋರ್ ದೆನ್ 100 ವಿಡಿಯೋಸ್ ಎಸ್ಸೇದು, ಓಕೆ, ಪ್ರಬಂಧದ 100 ವಿಡಿಯೋಸ್ನ, ಮೋರ್ ದೆನ್ 100 ವಿಡಿಯೋಸ್ನ ಫ್ರೀಯಾಗಿಯೇ ನಾನು ನಿಮಗೆ ಅವೈಲೇಬಲ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಓಕೆ, ಸೊ KAS ಎಕ್ಸಾಮ್ ಯಾರು ಓದ್ತಿದ್ರು, ಈ 100 ವಿಡಿಯೋಸ್ ನಿಮ್ಮ 100 ಟಾಪಿಕ್ಗೆ ಕವರ್ ಆದ ಇದರೊಳಗೆ. ಓಕೆ, ಸೊ ನಿಮ್ಮ ಸಮಯ, ಈ ವಿಡಿಯೋ ನೋಡಿದಂಥ ಸಮಯ, ಇದಕ್ಕಿಂತನೂ ಬೆಸ್ಟ್ ಸಮಯ ನೀವು ಕಳೀಲಿಕ್ಕೆ ಸಾಧ್ಯನಾ? ಓಕೆ, ನಿಮಗೆ ಡೇಟಾ ಸಿಗ್ತಾ ಇದೆ, ನಿಮಗೆ ಪಾಯಿಂಟ್ ಸಿಗ್ತಾ ಇದ್ದಾವೆ, ಹೆಂಗೆ ಪ್ರಾರಂಭ ಮಾಡಬೇಕು ಸಿಗ್ತಾ ಇದೆ, ಹೆಂಗೆ ಎಂಡ್ ಮಾಡಬೇಕು ಸಿಗ್ತಾ ಇದೆ. ಓಕೆ, ಸೊ ಐ ವಿಲ್ ಕೀಪ್ ಡೂಯಿಂಗ್ ದೀಸ್ ಥಿಂಗ್ಸ್. ಓಕೆ, ಲೆಟ್ ಸಿ, ಇವತ್ತಿನ ಒಂದು ಟಾಪಿಕ್ ಏನಿದೆ ಅಂದರೆ, ದ ಕಾಸ್ಟ್ ಆಫ್ ಬೀಯಿಂಗ್ ರಾಂಗ್ ಈಸ್ ಲೆಸ್ ದ್ಯಾನ್ ದ ಕಾಸ್ಟ್ ಆಫ್ ಡೂಯಿಂಗ್ ನಥಿಂಗ್. ಓಕೆ, ಇದರ ಒಂದು ಕನ್ನಡ ಟ್ರಾನ್ಸ್ಲೇಷನ್ನ ಹೇಳಬೇಕಂದ್ರೆ, ಪ್ರಯತ್ನ ಮಾಡಿ ತಪ್ಪಾದರೆ ಅದಕ್ಕೆ ಬೆಲೆ ಇದೆ. ಓಕೆ, ಆದರೆ ಪ್ರಯತ್ನ ಮಾಡದೆ ಕೂಡುವುದಕ್ಕೆ ಏನೂ ಬೆಲೆ ಇಲ್ಲ. ಐ ಟ್ರೈ ಟು ಟ್ರಾನ್ಸ್ಲೇಟ್ ಇಟ್. ಓಕೆ, ಸೊ ಅಂದರೆ ಇದೇ ಮೀನಿಂಗ್ನ ಅದು ಮೇಲಿನ ಪ್ರಶ್ನೆ ಕೊಡುತ್ತೆ ಫ್ರೆಂಡ್ಸ್. ದ ಕಾಸ್ಟ್ ಆಫ್ ಬೀಯಿಂಗ್ ರಾಂಗ್ ಈಸ್ ಲೆಸ್ ದೆನ್ ದ ಕಾಸ್ಟ್ ಆಫ್ ಡೂಯಿಂಗ್ ನಥಿಂಗ್. ಓಕೆ, ಪ್ರಯತ್ನ ಮಾಡಿ ತಪ್ಪಾದರೆ ಅದಕ್ಕೆ ಬೆಲೆ ಇದೆ. ಡೆಫಿನೆಟ್ಲಿ ಫ್ರೆಂಡ್ಸ್. ಓಕೆ, ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅನ್ನುವಂಥ ಒಂದು ಮಾತಿದೆ. ಓಕೆ, ಕೈಲಾಗದು ಎಂದು ಕುಳಿತರೆ ಸೊ ಏನೂ ಆಗೋದಿಲ್ಲ ಫ್ರೆಂಡ್ಸ್. ಓಕೆ, ಹಾಗೆ ಸೊ ನಾವು ಏನೂ ಪ್ರಯತ್ನನೇ ಮಾಡಲಿಲ್ಲ ಅಂದರೆ, ಓಕೆ, ನಾವು ಏನು ಮಾಡಲೇ ಇಲ್ಲ ಅಂದರೆ ಇಲ್ಲಿ ಬದಲಾವಣೆ ಬರೋಕ್ಕೆ ಸಾಧ್ಯ ಹೆಂಗಿದೆ? ಓಕೆ, ಸರಿ ಸರ್, ಸಮಯ ಹೋಗಲಿ, ಸರಿನೇ ಮಾಡಬೇಕು ಸರ್, ಇಂಪಾಸಿಬಲ್ ಫ್ರೆಂಡ್ಸ್. ಎಲ್ಲಿವರೆಗೂ ನೀವು ತಪ್ಪು ಮಾಡೋದಿಲ್ಲ ಅಲ್ಲಿವರೆಗೂ ಸರಿ ಮಾಡಲೇಬೇಕು ಅನ್ನುವಂಥ ಪ್ರಶ್ನೆ ಬರೋದೇ ಇಲ್ಲ. ಇವನ್ ಸರಿನೇ ಯಾಕೆ ಮಾಡಬೇಕು, ಹಿಂಗೆ ಮಾಡಿದ್ರೇ ಸರಿಯಾಗುತ್ತೆ ಅನ್ನುವಂಥ ಒಂದು ವಿಚಾರಗಳು ನಿಮ್ಮ ತಲೆಯೊಳಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ಎಲ್ಲಿವರೆಗೂ ತಪ್ಪು ಮಾಡೋಂಗಿಲ್ಲ. ಎಲ್ಲ ಅಲ್ಲ ಮತ್ತು. ಓಕೆ, ಎಸ್, ಕೆಲವೊಂದಿಷ್ಟು ತಪ್ಪುಗಳನ್ನ ನಾವೇ ಮಾಡಿ ನಾವು ಪಾಠ ಕಲಿಬೋದು, ಇನ್ನೂ ಕೆಲವೊಂದಿಷ್ಟನ್ನು ಬೇರೆಯವ್ರ ಕಡೆಯಿಂದ ಆಗಿರುವಂಥ ತಪ್ಪುಗಳಿಂದನೂ ನಾವು ಪಾಠ ಕಲಿಬೋದು. ಓಕೆ, ನಿಮಗೆಲ್ಲ ಹರ್ಷದ್ ಮೆಹ್ತಾ 1990 ಸ್ಕ್ಯಾಮ್ 1992 ಟಿ ವಿ ಸೀರೀಸ್ನ ಯಾರಾದರೂ ನೀವು ನೋಡಿದರೆ ನಿಮಗೆ ಗೊತ್ತಿರುತ್ತೆ ಫ್ರೆಂಡ್ಸ್. ಅದರಲ್ಲಿ ಒಂದು ಡೈಲಾಗ್ ಬರುತ್ತೆ. ಓಕೆ, ಇಸ್ಕ್ ಹೈ ತೋ ರಿಸ್ಕ್ ಹೈ, ಇಸ್ಕ್ ಹೈ ತೋ ರಿಸ್ಕ್ ಹೈ. ಓಕೆ, ಅಥವಾ ರಿಸ್ಕ್ ಹೈ ತೋ ಇಸ್ಕ್ ಹೈ, ಅಥವಾ ನಿಮಗೆ ರಿಸ್ಕ್ ಇದ್ದಾಗ ಮಾತ್ರ ಪ್ರೀತಿ. ಓಕೆ, ಸೊ ಅನ್ನುವಂಥ ಒಂದು ಡೈಲಾಗ್. ಸೊ ಅದು ಕೂಡ ನಿಮಗೆ ಇಲ್ಲಿ ಕಂಟೆಕ್ಸ್ಟಲ್ಲಿ ಬರುತ್ತೆ. ಓಕೆ, ರಿಸ್ಕ್ ಹೈ ತೋ ಇಸ್ಕ್ ಹೈ, ಸೊ ಅನ್ನೋದನ್ನಾಗಿರ್ಬೋದು. ಓಕೆ, ಎಲ್ಲಿವರೆಗೂ ನೀವು ತಪ್ಪು ಮಾಡೋದಿಲ್ಲ. ಓಕೆ, ಒಬ್ಬ ಒಂದು ಸ್ಟೋರಿ ಹೇಳ್ತಾರೆ ನೋಡಿರಿ ಫ್ರೆಂಡ್ಸ್. ಸೊ ಒಬ್ಬ ವ್ಯಕ್ತಿ ಹೇಳ್ತಿದ್ದಂತೆ, ನನ್ನ ಹತ್ರ ದುಡ್ಡರೆ ಬರಲಿ, ನಾನು ಏನು ಮಾಡ್ತೀನಿ ನೋಡು, ನನ್ನ ಹತ್ರ ದುಡ್ಡು ಬರಲಿ, ನಾನು ಆ ಬಿಸ್ನೆಸ್ ಮಾಡ್ತೀನಿ, ಈ ಬಿಸ್ನೆಸ್ ಮಾಡ್ತೀನಿ, ನಾನು ಹಂಗೆ ಖರ್ಚು ಮಾಡ್ತೀನಿ, ಹಿಂಗೆ ಖರ್ಚು ಮಾಡ್ತೀನಿ ಅಂತ ಹೇಳ್ತಿದ್ದಂತೆ ಒಬ್ಬ ವ್ಯಕ್ತಿ. ಅದೇ ದುಡ್ಡು ಹೇಳ್ತಿತ್ತಂತೆ, ಅರೇ ನೀ ಏನರೇ ಮಾಡಪ್ಪ, ನಾ ಬರ್ತೀನಿ ನಿನ್ನ ಬಲ್ಲಿ, ಏನರೇ ಮಾಡು ನೀ ಮೊದಲ, ಆಮೇಲೆ ನಾನು ನಿನ್ನ ಹತ್ರ ಬರ್ತೀನಿ. ಓಕೆ, ತಪ್ಪು ಮಾಡಿದರೆ ಮಾತ್ರ ಸರಿ ಯಾಕೆ ಮಾಡಬೇಕು, ಹೆಂಗೆ ಮಾಡಬೇಕು, ಇದಕ್ಕೆ ಸರಿ ಮಾಡಲಿಕ್ಕೆ ನಾನು ಏನು ಮಾಡಬೇಕು ಅನ್ನುವಂಥ ಒಂದು ವಿಚಾರಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ ಹೊರತು ಏನೂ ಮಾಡದೆ ಕೂಡೋದು ಆಪ್ಷನ್ಸ್ ಅಲ್ಲೇ ಅಲ್ಲ ಫ್ರೆಂಡ್ಸ್. ಬಟ್ ನಾರ್ಮಲಿ ನಾವು ಹ್ಯೂಮನ್ ಬೀಯಿಂಗ್, ನಾವೆಲ್ಲರೂ ಕೂಡ ಏನೂ ಮಾಡದೆ ಆರಾಮಾಗಿ ಕೂಡೋಕ್ಕೆ ಇಷ್ಟಪಡುವಂಥ ಜನರೇ ಈ ದೇಶದೊಳಗೆ ಭಾಳಷ್ಟು ಜನ ಇದ್ದಾರೆ ಫ್ರೆಂಡ್ಸ್. ಓಕೆ, ಆರಾಮಿರೋದು, ಮೊದಲು ಆರಾಮಿರೋದು, ಆಮೇಲೆ ಎಲ್ಲ ನೋಡೋದು. ಹಂಗಂದಿದ್ರೆ ಇವತ್ತು ನಮಗೆ ಎಲೆಕ್ಟ್ರಿಸಿಟಿ ಸಿಗ್ತಾ ಇರಲಿಲ್ಲ. ಹಾಗೆ ಕೂತಿದ್ರೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಬರ್ತಿರಲಿಲ್ಲ. ಹಂಗಂದಿದ್ರೆ ಇವತ್ತು ನೀವು ಆನ್ಲೈನ್ ನನ್ನ ಕ್ಲಾಸ್ನ ನೋಡ್ತಾನೇ ಇರಲಿಲ್ಲ. ಓಕೆ, ಸುಮ್ಮನೆ ಕೂತಿದ್ರೆ ಎಲ್ಲರೂ ಟೆಕ್ನಾಲಜಿ ಮೇಲೆ ಇನೋವೇಷನ್ ಮಾಡಿರಲಿಲ್ಲ ಅಂದರೆ, ಟೆಕ್ನಾಲಜಿ ಉಪಯೋಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ ಅಂದರೆ. ಓಕೆ, ಸೊ ನೋಡಿ, ನನ್ನ ಯೂಟ್ಯೂಬ್ ಚಾನಲ್ ಸಣ್ಣದಿದೆ, ಇನ್ನೂ ಸಬ್ಸ್ಕ್ರೈಬರ್ ತುಂಬ ಕಡಿಮೆ ಇದ್ದಾರೆ. ಓಕೆ, ಹಂಗಂಥೇಳಿ
ನನಗೆ ಸಬ್ಸ್ಕ್ರೈಬರ್ ಬರೋದಿಲ್ಲ, ನನಗೆ ಶಾರ್ಟ್ ವಿಡಿಯೋಗಳನ್ನ ಮಾಡೋಕ್ಕೆ ಬರೋದಿಲ್ಲ, ನಾನು ಲಾಂಗ್ ವಿಡಿಯೋಗಳನ್ನ ಮಾತ್ರ ಮಾಡೋಕ್ಕೆ ಬರುತ್ತೆ, ಕೆಲವೊಂದಿಷ್ಟು ಜನ ಮಾತ್ರ ನನ್ನ ಪ್ರಬಂಧಗಳನ್ನ ನೋಡ್ತಾರೆ, ಅವ್ರಿಗೆ ಮಾತ್ರ ಅರ್ಥ ಆಗ್ತವೆ, ಇವೆಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಕೂತಿದ್ರೆ ಅಟ್ಲೀಸ್ಟ್ ನಿಮಗಾದರೂ ಅರ್ಥ ಆಗ್ತಿದ್ದಾವಲ್ವಾ? ಸೊ ನೀವಾದರೂ ಈ ವಿಡಿಯೋಗಳನ್ನ ನೋಡ್ತಿದ್ರಲ್ವಾ? ಓಕೆ, ಸೊ ಸುಮ್ಮನೆ ಕೂತಿದ್ರೆ ನಾನು ಇಷ್ಟು ಜನರಿಗೆ ಪರಿಚಯ ಆಗ್ತಿದ್ನಾ? ಆಮೇಲೆ ನನ್ನ ಪುಸ್ತಕವನ್ನು ನೀವೆಲ್ಲ ಓದೋಕ್ಕೆ ಚಾನ್ಸ್ ಇರ್ತಿತ್ತಾ? ಇರಲ್ಲ. ಸಿ ಸಮಥಿಂಗ್. ಓಕೆ, ದ ಕಾಸ್ಟ್ ಆಫ್ ಬೀಯಿಂಗ್ ರಾಂಗ್ ಈಸ್ ಲೆಸ್ ದೆನ್ ದ ಕಾಸ್ಟ್ ಆಫ್ ಡೂಯಿಂಗ್ ನಥಿಂಗ್. ತಪ್ಪಿರಲಿ, ನಾವು ಮಾಡಿದ್ದು ತಪ್ಪಿರಲಿ, ಬಟ್ ಅದರಿಂದ ಕಲೀಲಿಕ್ಕೆ ಸಿಗುತ್ತೆ. ಬಟ್ ಏನೂ ಮಾಡಲಿಲ್ಲ ಅಂದರೆ ಅದು ದೊಡ್ಡ ತಪ್ಪು. ಓಕೆ, ಏನೂ ಮಾಡದೆ ಕೂರೋದು ಅದು ದೊಡ್ಡ ತಪ್ಪು. ಓಕೆ, ಸೊ ಹಂಗತ್ ಹೇಳಿ ಏನೋ ಮಾಡ್ಲಿಕ್ಕೆ ಹೋಗಿ ಬರೀ ತಪ್ಪೇ ಮಾಡೋದು ಅಲ್ಲ ಫ್ರೆಂಡ್ಸ್. ಓಕೆ, ಕ್ಯಾಲ್ಕುಲೇಟೆಡ್ ರಿಸ್ಕ್ನ ತಗೊಂಡು ಮಾಡಿದರೆ, ಓಕೆ, ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂದರೆ ಏನು ಅದನ್ನು ನಾನು ಪೂರ್ತಿಯಾಗಿ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಓಕೆ, ಅರ್ಥ ಆಯ್ತಾ? ಸೊ ತಪ್ಪು ಎಲ್ಲಿವರೆಗೂ ಮಾಡೋದಿಲ್ಲ ಅಲ್ಲಿವರೆಗೂ ಸರಿ ಮಾಡುವಂಥ ಪ್ರಶ್ನೆನೇ ಬರೋದಿಲ್ಲ. ಓಕೆ, ಸೊ ತಪ್ಪುಗಳೇ ನಮ್ಮ ಗುರು ಅನ್ನೋ ಹಾಗೆ ನಾವು ನೋಡಿದ್ದೇ ಆದರೆ, ಓಕೆ, ಸೊ ಫೇಲ್ ಆಗೋದೇ ಸಕ್ಸಸ್ ಆಗೋದರ ಮೆಟ್ಟಿಲುಗಳನ್ನಾಗಿ ನಾವು ಎಲ್ಲಿವರೆಗೂ ಮಾಡ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ಸಕ್ಸಸ್ ಆಗೋದಿಲ್ಲ ಫ್ರೆಂಡ್ಸ್. ಓಕೆ, ನೋಡಿ, ಫೇಲ್ಯೂರ್ ಅನ್ನೋದಕ್ಕೆ ಈವನ್ ಒಂದು ಡೆಫಿನಿಷನ್ ಕೂಡ ಬೇರೆ ಬೇರೆಯವ್ರ ಹತ್ರ ಬೇರೆ ಬೇರೆ ಆಗಿ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ಒಂದು ಸರ್ತಿ ನಾವೇನೋ ಪ್ರಯತ್ನ ಮಾಡಿದ್ವಿ, ಅದರಲ್ಲಿ ಯಶಸ್ವಿ ಆಗಲಿಲ್ಲ, ಸೊ ಅದು ಫೇಲ್ಯೂರ್ ಅಂತ ನಾವು ಅಂದ್ಕೊಂಡ್ರೆ ಅದಕ್ಕೆ ಯಾರೂ ಏನು ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಓಕೆ, ಸೊ ಈವನ್ ಥಾಮಸ್ ಆಲ್ವಾ ಎಡಿಸನ್ 10,000 ಸಾರ್ತಿ ಫೇಲ್ ಆದಮೇಲೂ ಕೂಡ ಅದು ಫೇಲ್ ಅಲ್ಲ, ನಾನು ಸಕ್ಸಸ್ ಆಗಲಿಕ್ಕೆ 10,000 ವಿವಿಧ ದಾರಿಗಳನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ದು. ಸಿ, ಈ ಮನೋಭಾವ, ಓಕೆ, ಥಾಮಸ್ ಆಲ್ವಾ ಎಡಿಸನ್ ಅವರ ಈ ಮನೋಭಾವ ಇವತ್ತು ನಾನು ಚೆನ್ನಾಗಿ ಲೈಟ್ ಹಾಕಿ ಪಾಠ ಮಾಡ್ತಿದ್ದೀನಿ ಅಂದರೆ ಆ ಒಂದು ಕ್ರೆಡಿಟ್, ಓಕೆ, ಸೊ ಆ ಒಂದು ಕ್ರೆಡಿಟ್ ಹೋಗೋದು ಮಹಾನುಭಾವ ಥಾಮಸ್ ಆಲ್ವಾ ಎಡಿಸನ್ ಅವ್ರಿಗೆ ಗೈಸ್. ಓಕೆ, ಹಾಗೇನೆ ಈ ಜಗತ್ತಿನೊಳಗೆ ಎಷ್ಟೇ ಮೆಡಿಷನ್ಗಳಿದ್ದಾವೆ, ತಲೆನೋವಿಗೆ ಮೆಡಿಷನ್ ಇದೆ, ಕಾಲು ನೋವಿಗೆ ಮೆಡಿಷನ್ ಇದೆ, ಹಲ್ಲು ನೋವಿಗೆ ಮೆಡಿಷನ್ ಇದೆ, ಯಾವುದಕ್ಕೆ ಮೆಡಿಷನ್ ಇದೆಯೋ ಅದನ್ನು ಕಂಡು ಹಿಡಿದವರು ಏನಾದರೂ ಮಾಡೋಣ, ಏನಾದರೂ ಈ ಒಂದು ರೋಗಕ್ಕೆ ಏನಾದರೂ ಮಾಡೋಣ ಅನ್ನುವಂಥ ಮನೋಭಾವದಿಂದ ಕಂಡು ಹಿಡಿದಂಥದ್ದು ಫ್ರೆಂಡ್ಸ್ ಅವೆಲ್ಲ. ಓಕೆ, ಹಾಂ, ಅದನ್ನು ಮಾಡಬೇಕಾದ್ರೆ ಎಷ್ಟೋ ಸರ್ತಿ ಫೇಲ್ ಆಗಿದ್ದಾರೆ, ಬಟ್ ಬಿಟ್ಟಿಲ್ಲ, ಸಕ್ಸಸ್ ಆಗೋವರೆಗೂ ಕಂಟಿನ್ಯೂ ಮಾಡಿದ್ದಾರೆ. ಹಾಗೇನೆ ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ಅಂತ ಯಾರು ಬಂದಿದ್ದೀರೋ ಭಾಳ ಸರ್ತಿ 5 ವರ್ಷ 10 ವರ್ಷದವರೆಗೂ 5 ವರ್ಷ 6 ವರ್ಷ 10 ವರ್ಷದವರೆಗೂ ನೀವು ಓದಿರಬಹುದು. ಆದರೆ ನಿಮ್ಮ ಕಂಪ್ಯಾರಿಸನ್ ಏನಾಗಿರಬೇಕು ಅಂದರೆ, ನೀವು ಕಂಪೇರ್ ಮಾಡ್ಕೊಳ್ಳೋದೇ ಆದರೆ ಏನಿದು ನಾನು ಲೈಫಲ್ಲಿ ಫೇಲ್ಯೂರ್ ಆದ್ನಲ್ಲ ಅಂತಲ್ಲ, ನಿಜವಾಗ್ಲೂ ನೀವು ಪಡೆದಿರುವಂಥ ಜ್ಞಾನ ದಟ್ ಈಸ್ ಮೋಸ್ಟ್ ವ್ಯಾಲ್ಯೂಯಬಲ್ ದೆನ್ ಎನಿಥಿಂಗ್ ಎಲ್ಸ್. ಓಕೆ, ನಿಮಗೆ ಸಿಕ್ಕಂಥ ಜ್ಞಾನ, ನಿಮಗೆ ಸಿಕ್ಕಂಥ ಎಕ್ಸ್ಪೀರಿಯನ್ಸ್, ಓಕೆ, ಇದು ಬೇರೆ ಯಾರ ಹತ್ರನೂ ಇಲ್ಲ ಫ್ರೆಂಡ್ಸ್. ಸರ್ ನಮ್ಮಂಥವ್ರು ಭಾಳ ಜನ ಇದ್ದಾರೆ ಅಂತ ಅನ್ಬೋದು, ಬಟ್ ಅವ್ರವ್ರ ಅನುಭವಗಳು ಬೇರೆಯೇ ಇರ್ತವೆ, ನಿಮ್ಮ ಅನುಭವನೂ ಕೂಡ ಬೇರೆಯೇ ಇರುತ್ತೆ. ಓಕೆ, ಸೊ ಹಾಗೆ ಡೂಯಿಂಗ್ ನಥಿಂಗ್. ಓಕೆ, ಯಾರು ಊರಲ್ಲೇ ಇದ್ದಾರೆ, ಯಾರು ಇಲ್ಲಿವರೆಗೂ ಓದಲಿಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡಲಿಲ್ಲ, ಅವ್ರ ಜೊತೆ ಕಂಪ್ಯಾರಿಸನ್ ಮಾಡೋದಂತೂ ವೇಸ್ಟ್ ಗೈಸ್. ಓಕೆ, ಆಮೇಲೆ ನೀವು ಅನ್ಕೋತಿರ್ತೀರಾ ಅವನು ಆರಾಮಾಗಿ ಮನೆಯೊಳಗಾದರೂ ಇದ್ದ, ನಾನು ಇಲ್ಲಿದ್ದು ಓದಿ ಏನೂ ಮಾಡೋಕ್ಕಾಗಲಿಲ್ಲ. ನೋ, ಸೊ ಏನು ಯಾಕೆ ಮಾಡೋಕ್ಕಾಗಿಲ್ಲ, ಆಗೋದಿಲ್ಲ, ಆಗ್ತಾ ಇಲ್ಲ ಅಂತ ನಾವು ವಿಚಾರ ಮಾಡಬೇಕೆ ಹೊರತು, ಬಟ್ ನನ್ನ ಕಡೆ ಆಗೋದಿಲ್ಲ ಅಂತ ಅಲ್ಲ ಫ್ರೆಂಡ್ಸ್. ಓಕೆ, ಸೊ ಸುಮ್ಮನೆ ಕೂಡೋದು ಲೈಫ್ ಒಳಗೆ ಯಾವುದಕ್ಕೂ ಒಳ್ಳೆಯ ನಿರ್ಧಾರ ಅಲ್ವೇ ಅಲ್ಲ. ಓಕೆ, ಆಲ್ವೇಸ್ ವಿ ಶುಡ್ ಕೀಪ್ ಟ್ರೈಯಿಂಗ್. ಎಸ್, ತಪ್ಪುಗಳಾಗ್ತವೆ. ಓಕೆ, ಸೊ ಬಟ್ ವಿ ಹ್ಯಾವ್ ಟು ಕೀಪ್ ಟ್ರೈಯಿಂಗ್. ಸೊ ಏನಾದರೂ ತಪ್ಪು ಮಾಡೋಕ್ಕೆ ಹೋದರೂ ಅಲ್ಲಿ ನಮಗೆ ಕಲೀಲಿಕ್ಕೆ ಎಷ್ಟೋ ಬಾರಿ ಅವಕಾಶಗಳು ಸಿಗ್ತವೆ. ಓಕೆ, ಸೊ ಈ ಕೋಡ್ಗಳನ್ನು ನಾನು ಮೊದಲಿಗೆ ಹೇಳ್ತೀನಿ ನಿಮಗೆ, ತಪ್ಪಾಗಿದ್ದರೂ ಕ್ರಮ ತೆಗೆದುಕೊಳ್ಳುವುದು, ಬೀಯಿಂಗ್ ರಾಂಗ್ ಬಟ್ ಟೇಕಿಂಗ್ ಆ್ಯಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದರ ಹಿಂದಿರುವಂಥ ಉದ್ದೇಶ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೀವು ನಿಮ್ಮ ಕಡೆಯಿಂದ ತಪ್ಪಾಗ್ಬೋದು, ಬಟ್ ಅದರ ಹಿಂದಿನ ಉದ್ದೇಶ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ನಿಮಗೆ ನಿಷ್ಠುರತೆ ಬೆಳೆಯುತ್ತೆ.
ನಿರ್ಣಯ ತೆಗೆದುಕೊಳ್ಳುವಂಥ ಗುಣ ಬರುತ್ತೆ. ಆಮೇಲೆ ಸಂಕಲ್ಪ, ಬಲವಾದ ಸಂಕಲ್ಪ, ನಾನು ಮಾಡೇ ಮಾಡ್ತೀನಿ, ನಾನು ಇಷ್ಟು ಮಾಡಿದ್ದೀನಿ ಅಂದರೆ, ಒಂದನೇ ಪ್ರಯತ್ನದಲ್ಲಿ ಇಷ್ಟು ಮಾಡಿದ್ದೀನಿ ಅಂದರೆ ಎರಡನೇ ಸರ್ತಿ 100% ಮಾಡ್ತೀನಿ. ಓಕೆ, ಬಲವಾದ ಸಂಕಲ್ಪ ಬೆಳಿಲಿಕ್ಕೆ ನೀವು ಪ್ರಯತ್ನ ಮಾಡಿದಾಗ ಮಾತ್ರ ಅದು ಸಾಧ್ಯ ಇದೆ. ಸರಿ ತಪ್ಪನ್ನು ಏನು ಮಾಡದೇ ಇರುವಾಗ ನಿರ್ಧರಿಸುವುದು ಅಗೇನ್ ತಪ್ಪು. ಓಕೆ, ಸರಿ ತಪ್ಪುಗಳನ್ನು ಏನು ನಿರ್ಧರಿಸದೇ ಇರುವಾಗ, ಏನು ಮಾಡದೇ ಇರುವಾಗ ನಿರ್ಧರಿಸುವುದೇ ದೊಡ್ಡ ತಪ್ಪು. ಓಕೆ, ನಾನು ಮಾಡ್ತಾ ಇರೋದು ತಪ್ಪು, ನಾನು ಮಾಡ್ಲಿಕ್ಕೆ ಹೊರಟಿದ್ದು ತಪ್ಪು, ಹೆಂಗೆ ಹೇಳ್ತೀರಾ ನೀವು? ಓಕೆ, ತಪ್ಪು ಮಾಡೋಕ್ಕೆ ಹೋಗಿ ಎಷ್ಟೋ ಜನ ಸರಿ ಮಾಡಿದವರು ಇದ್ದಾರೆ. ಓಕೆ, ಸೊ ಹಂಗೂ ಆಗ್ಬೋದಲ್ವಾ? ತಪ್ಪು ಎಂದರೆ ನಾನು ಮಾಡೋದು ಎಲ್ಲ ತಪ್ಪು. ನೋಡಿ, ಎಷ್ಟು ವರ್ಷ ಎಷ್ಟು ದಿನ ಅಂತ ಬೇರೆಯವರೇ ಕೊಡೋದು. ಸೊ ನೀವು ಏನಾದರೂ ಮಾಡ್ತೀನಿ ಅಂತ ಯಾರಿಗಾದರೂ ಹೇಳಿದರೆ ಅವರು ಮೊದಲು ಹೇಳ್ತಾರೆ, ಓಕೆ ಅದು ನಿನ್ನ ಕಡೆ ಆಗ್ತದೋ ಇಲ್ಲೋ ನೋಡು, ಇಲ್ಲ ನೀನು ಚೆನ್ನಾಗಿ ಓದಿ ಬಟ್ ನಿನಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಹೇಳ್ತಾರೆ. ಓಕೆ, ಆಮೇಲೆ ನಿನಗೆ ಇದ್ರ ಬಗ್ಗೆ ಗೊತ್ತಿರೋದು ಬೇರೆ, ಅದ್ರ ಬಗ್ಗೆ ನಾಲೆಜ್ ಇರೋದು ಬೇರೆ, ಮತ್ತು ಅವ್ರವ್ರ ಫಿಲಾಸಫಿನ ಹಾಕ್ತಾರೆ. ಆಮೇಲೆ ನೆಕ್ಸ್ಟ್, ನೀನು ಚಿಕ್ಕವನಿದ್ದಾಗಿಂದ ನೋಡ್ತೀವಿ, ನೀನು ಅಷ್ಟೊಂದು ಗಟ್ಸಿ ಅಲ್ಲ, ನೀನು ತೊಗೊಂಡಿರುವಂಥ ನಿರ್ಧಾರಕ್ಕೆ ನೀನು ಸ್ಟಿಕ್ ಆಗೋದಿಲ್ಲ, ನೀನು ನಡು ಬಿಡ್ತೀನಿ ನೀನು. ನಂತರ ಅದಕ್ಕೆ ಸ್ಟ್ರಾಂಗ್ ಪರ್ಸ್ನಾಲಿಟಿ ಬೇಕು, ನಿನ್ನ ಪರ್ಸ್ನಾಲಿಟಿ ಇಲ್ಲ. ಓಕೆ, ನೀನು ಬರೀ ಅಳ್ತಾ ಇರ್ತೀಯ. ಸೊ ಹಿಂಗೆಲ್ಲ ನೀವು ಕೂರ್ನೆಲ್ಲ ಕೇಳ್ಕೊತ ಕೂತ್ರಿ, ನೀವು ಡಿಪ್ರೆಷನ್ಗೆ ಹೋಗ್ತೀರಿ. ಲಾಸ್ಟಿಗೆ ಬಂದು ನೀನು ಹುಟ್ಟಿದ ತಪ್ಪು, ನೀನು ಹುಟ್ಟಬಾರ್ದಾಗಿತ್ತು. ಓಕೆ, ಸೊ ಯಾವ ಒಬ್ಬ ವ್ಯಕ್ತಿಗೆ ನೀವು ಹೇಳುವಂಥ ಒಂದು ಐಡಿಯಾ ಆಗಲಿ ವಿಚಾರ ಆಗಲಿ ಗೊತ್ತೇ ಇಲ್ವೋ ಅಂಥವ್ರ ಜೊತೆಗೆ ನಮ್ಮ ಐಡಿಯಾ ನಮ್ಮ ವಿಚಾರವನ್ನು ನಾವು ಹಂಚ್ಕೋತೀವಿ ಅಂದರೆ ಅವರೇನು ನಮಗೆ ಪಾಸಿಟಿವ್ ಆಗಿ ಗೈಡ್ ಮಾಡೋಕ್ಕಾಗತ್ತೆ? ಸೊ ಫೇಲ್ಯೂರ್ ಆಗೋಕ್ಕೆ ಭಾಳ ಸರ್ತಿ ನೀವೇ ಕಾರಣ ಅಲ್ಲ, ನಿಮ್ಮ ವಿಚಾರ ಅಷ್ಟೇ ಕಾರಣ ಅಲ್ಲ, ಇವನ್ ನೀವು ಹಂಚ್ಕೊಳ್ಳೋದು ಕೂಡ ಕಾರಣ ಆಗುತ್ತೆ. ವೈಫಲ್ಯ ಅಥವಾ ಪ್ರತಿಕೂಲದ ಪರಿಣಾಮಗಳಿಂದನೂ ನೀವು ಕಲಿಬೋದು ಫ್ರೆಂಡ್ಸ್. ಓಕೆ, ನೋಡಿ ಸಚಿನ್ ತೆಂಡೂಲ್ಕರ್ ಫೇಲ್ಯೂರ್ ಬಗ್ಗೆ ನಾನು ನಿಮಗೆ ಹೇಳ್ತೇನೆ ಫ್ರೆಂಡ್ಸ್. ರಾಹುಲ್ ದ್ರಾವಿಡ್ 703 ಇನ್ನಿಂಗ್ಸ್, 703 ಇನ್ನಿಂಗ್ಸ್ಗಳನ್ನು ರಾಹುಲ್ ದ್ರಾವಿಡ್ ಅವರು ಆಡಿದ್ದಾರೆ ಅವರ ಜೀವಮಾನದಲ್ಲಿ. ಗೋಡೆ ಅಂತ ಇವರಿಗೆ ಕರೀತಾರೆ ಫ್ರೆಂಡ್ಸ್, ಗೋಡೆ ಅಂತ ಕರೀತಾರೆ. ಆದರೆ ಸೊ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಟೆಸ್ಟ್ ಬ್ಯಾಟ್ಸ್ಮನ್ ಆ್ಯಂಡ್ ಇನ್ಫ್ಯಾಕ್ಟ್ ಓವರ್ ಆಲ್ ಬ್ಯಾಟ್ಸ್ಮನ್ ಅಂತಾನೆ ರಾಹುಲ್ ದ್ರಾವಿಡ್ ಅವರು ಫೇಮಸ್ ಆಗಿದ್ದಾರೆ. ಆ್ಯಂಡ್ 703 ಇನ್ನಿಂಗ್ಸಲ್ಲಿ ಇವರು ಸಕ್ಸಸ್ಫುಲ್ ಆಗಿ ಅಂದರೆ 15 100 ಹೊಡೆದಿದ್ದು ಎಷ್ಟು ಇನ್ನಿಂಗ್ಸಲ್ಲಿ? 200 ಇನ್ನಿಂಗ್ಸಲ್ಲಿ. 200 ಇನ್ನಿಂಗ್ಸಲ್ಲಿ ಮಾತ್ರ ಇವರು ಅಷ್ಟು ರನ್ನನ್ನು ಹೊಡೆಯೋಕ್ಕಾಗಿದ್ದು. ಸೊ ಯಾವಾಗ ನೋಡಿ ಸಚಿನ್ ತೆಂಡೂಲ್ಕರ್ ಗಾಡ್ ಆಫ್ ಕ್ರಿಕೆಟ್ ಅಂತ ಕರೀತಾರೆ, ಬಟ್ ಫಸ್ಟ್ ಮ್ಯಾಚೇ ಡಕ್ ಔಟ್ ಆಗಿದ್ದು, 0ಗೆ ಔಟ್ ಆಗಿದ್ದು. ಇಂಟರ್ನ್ಯಾಷನಲ್ ಕ್ರಿಕೆಟ್ ಫಸ್ಟ್ ಮ್ಯಾಚಲ್ಲೇ ಡಕ್ ಔಟ್ ಆಗಿದ್ದು. ಅವತ್ತೇ ಏನ್ರೆ ಫಸ್ಟ್ ಮ್ಯಾಚ್ ನಾನು 0ಗೆ ಔಟ್ ಆಗಿದ್ದೀನಿ, ಕ್ರಿಕೆಟ್ ಎಲ್ಲ ನಾನು ಮಾಡೋಕ್ಕಾಗೋದಿಲ್ಲ ಆಡೋಕ್ಕಾಗೋದಿಲ್ಲ ಅಂದ್ಕೊಂಡಿದ್ರೆ, ಕ್ಯಾನ್ ಯು ಥಿಂಕ್ ದ್ಯಾಟ್ ಅವ್ರಿಗೆ ಗಾಡ್ ಆಫ್ ಕ್ರಿಕೆಟ್ ಅಂತಿದ್ರು? ಇವತ್ತು ಭಾರತದ ಯಂಗ್ಸ್ಟರ್ಸ್ಗಳು ಸಚಿನ್ ತೆಂಡೂಲ್ಕರ್ ಅವ್ರನ್ನ ನೋಡಿ ಕ್ರಿಕೆಟ್ ಆಡೋದನ್ನು ಕಲಿತಿದ್ರು ಅಂತ ಅನ್ಸುತ್ತೆ ಗೈಸ್? ನೋ, ಇಂಪಾಸಿಬಲ್. ವೈಫಲ್ಯಗಳು ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ವೈಫಲ್ಯಗಳು ಕಳಿಸುವಂಥ ಪಾಠನ ಯಾವ ಯೂನಿವರ್ಸಿಟಿ ಯಾವ ಸಕ್ಸಸ್ಸು ಕಲಿಸೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಉದ್ದೇಶಪೂರ್ವಕವಾಗಿ ತಪ್ಪು ಮಾಡೋದಲ್ಲ. ಓಕೆ, ಸೊ ಅನೈತಿಕ ನಡವಳಿಕೆಗಳನ್ನು ಅದು ಸೂಚಿಸ್ಬೋದು, ಉದ್ದೇಶಪೂರ್ವಕವಾಗಿ ತಪ್ಪು ಮಾಡೋದು. ಬಟ್ ಆದರೆ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡೋದಲ್ಲ, ಬಟ್ ನಮಗೆ ಗೊತ್ತಿಲ್ಲದೆ ತಪ್ಪು ಮಾಡೋದು, ಅದರಿಂದ ನಾವು ಕಲಿತೀವಿ. ಉದಾಹರಣೆಗೆ ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡಬೇಕು ಅಂದರೆ, ಕೋವಿಡ್-19 ನಂತಹ ಸಾರ್ವಜನಿಕ ಆರೋಗ್ಯದ ಬಿಕ್ಕಟ್ಟು ಬಂದಾಗ ಅದಕ್ಕೆ ಪ್ರತಿಕ್ರಿಯಿಸುವಲ್ಲಿ ಏನೇನಾಯಿತು ನಮ್ಮ ದೇಶದೊಳಗೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ನಿಷ್ಕ್ರಿಯತೆಯು ಹೆಚ್ಚಿನ ಜೀವಹಾನಿಗಳಿಗೆ ಕಾರಣ ಆಗಬಹುದಾಗಿತ್ತು. ಏನೂ ಮಾಡಿರಲಿಲ್ಲ ಅಂದರೆ, ಕೋವಿಡ್-19 ಬಂದಾಗ ಏನೂ ಮಾಡಿರಲಿಲ್ಲ ಅಂದರೆ ಜಾಸ್ತಿ ಜನ ಡೆತ್ ಆಗ್ತಿದ್ರು. ಓಕೆ, ಸುಮ್ಮನೆ ಕೂತಿದ್ರೆ ಜಾಸ್ತಿ ಜನ ಡೆತ್ ಆಗ್ತಿದ್ರು. ಬಟ್ ಲಾಕ್ಡೌನ್ನಂತಹ ಒಂದು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ತು. ಓಕೆ, ಲಾಕ್ಡೌನ್ ಮಾಡೋದು ಲಾಸ್ಟ್ ಹ್ಯೂಮನ್ ಹಿಸ್ಟ್ರಿ ಒಳಗೆ, ಅದರೊಳಗೂ ಭಾರತಕ್ಕೆ ಸ್ವತಂತ್ರ ಬಂದು 78 ವರ್ಷ ಆಯಿತು ಫ್ರೆಂಡ್ಸ್, ಯಾವತ್ತೂ ಕೂಡ ಲಾಕ್ಡೌನನ್ನು ಮಾಡಿರಲಿಲ್ಲ. ಓಕೆ, ಹಿಂದೆ ಯಾವತ್ತೂ ಕೂಡ ಲಾಕ್ಡೌನ್ ಮಾಡಿರಲಿಲ್ಲ.
ದೇಶನ ಪೂರ್ತಿ ಶಟ್ ಡೌನ್ ಮಾಡಿರಲಿಲ್ಲ, ಯಾವತ್ತೂ ಮಾಡಿರಲಿಲ್ಲ. ಕೆಲವೊಂದಿಷ್ಟು ಜನ ಈ ನಿರ್ಧಾರ ತಪ್ಪು ಅಂತ ಹೇಳಿದರು. ಬಟ್ ನಿರ್ಧಾರ ಸರಿ ತಪ್ಪು ಪ್ರತಿಕ್ರಿಯೆಗಳನ್ನ ಕೊಟ್ಟಿದ್ದೇನೋ ಓಕೆ, ಬಟ್ ಈ ನಿರ್ಧಾರ ತೆಗೆದುಕೊಂಡಿದ್ರಿಂದಾನೇ ಸಾವು ನೋವುಗಳನ್ನು ತಗ್ಗಿಸ್ಲಿಕ್ಕೆ ಆಗಿದ್ದಾನೆ. ಓಕೆ, ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಏನೂ ಮಾಡದೆ ಕೂರೋ ಬದಲಿ ಲಾಕ್ಡೌನ್ ನಮ್ಗೆ ಏನೆಲ್ಲ ಪಾಠ ಕಲಿಸಿದೆ ಫ್ರೆಂಡ್ಸ್. ಜೀವನದ ಮಹತ್ವವನ್ನು ಅರಿಯೋ ಹಾಗೆ ಮಾಡಿದೆ, ಸಂಬಂಧಗಳ ಮಹತ್ವವನ್ನು ಅರಿಯೋ ಹಾಗೆ ಮಾಡಿದೆ. ಲಾಕ್ಡೌನ್ ಡೈವರ್ಸ್ ಹೆಚ್ಚಿಗೆ ಆಗಲಿಕ್ಕೆ ಕಾರಣ ಆಗಿದೆ. ಲಾಕ್ಡೌನ್ ಮನೆಯೊಳಗೆ ಜಗಳ ಹೆಚ್ಚಿಗೆ ಆಗಲಿಕ್ಕೆ ಕಾರಣ ಆಗಿದೆ. ಓಕೆ, ಲಾಕ್ಡೌನ್ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋದು, ಸ್ವತಂತ್ರ, ಅದರ ಮಹತ್ವ ಕಲಿಸಿದೆ ನಮಗೆ. ಲಾಕ್ಡೌನ್ ಏನು ಕಲಿಸಿಲ್ಲ ಫ್ರೆಂಡ್ಸ್. ಓಕೆ, ಈವನ್ ಕೆಟ್ಟ ನಿರ್ಧಾರ ಆದರೂ ಕೂಡ ಫಲಿತಾಂಶವನ್ನು ನೋಡೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಏನೂ ಮಾಡದೇ ಇರೋದು, ಏನೂ ಮಾಡಿರಲಿಲ್ಲ ಅಂದರೆ ಕೋವಿಡ್-19 ಆದಂಥ ಸಂದರ್ಭದೊಳಗೆ ಎಷ್ಟೋ ಜನ ಸತ್ತು ಹೋಗ್ತಿದ್ರು. ಓಕೆ, ನಿಷ್ಕ್ರಿಯತೆ ಎಲ್ಲಿವರೆಗೂ ಒಬ್ಬ ವ್ಯಕ್ತಿ, ಒಂದು ಸಂಸ್ಥೆ ಅಥವಾ ಸರ್ಕಾರ ಈ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಹಿಂಜರಿತದೋ ಅಲ್ಲಿವರೆಗೂ ಆಡಳಿತ ಸಫರ್ ಆಗುತ್ತೆ, ಪರಿಸ್ಥಿತಿ ನಿರ್ವಹಣೆ ಕಾರ್ಯ ವಿಫಲವಾಗ್ತದೆ. ಓಕೆ, ವೈಫಲ್ಯದ ಭಯದಿಂದನೂ ಕೂಡ ಹಿಂಗೆ ಮಾಡ್ಬೋದು. ಅನಿಶ್ಚಿತತೆ ಕಾಡೋದ್ರಿಂದನೂ ಕೂಡ ಭಾಳ ಸರ್ತಿ ನಾವು ನಿರ್ಧಾರನೇ ತಗೊಳ್ಳೋದಿಲ್ಲ. ವೈಫಲ್ಯದ ಭಯವೇ ಮೂಲವಾಗಿರ್ತದೆ ಫ್ರೆಂಡ್ಸ್. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಸರ್ತಿ ಫೇಲ್ ಆಗೋದು ಅವರು ಚೆನ್ನಾಗಿ ಓದಿಲ್ಲ ಅಂತ ಅಲ್ಲ, ಬಟ್ ಭಾಳ ಸರ್ತಿ ನಾನು ಪಾಸ್ ಆಗಲಿಲ್ಲ ಅಂದರೆ ಏನಾಗ್ಬೋದು, ಈ ಸರ್ತಿ ಪಾಸ್ ಆಗಲಿಲ್ಲ ಅಂದರೆ ಏನಾಗ್ಬೋದು ಅನ್ನುವಂಥ ಭಯದಿಂದ ತಮಗೆ ಗೊತ್ತಿರುವಂಥ ಪ್ರಶ್ನೆಗಳನ್ನು ತಪ್ಪಾಕಿ ಬರುವಂಥ ಚಾನ್ಸಸ್ ಇರ್ತವೆ. ಎಸ್, ನಾನು ಎಕ್ಸಾಮ್ ಬರೀಬೇಕಾದ್ರೆ ಆ ಪ್ರೆಷರಿಂದ ಆ ಥರ ಮಿಸ್ಟೇಕ್ ಆಗ್ತಿದ್ದು ಫ್ರೆಂಡ್ಸ್. ಓಕೆ, ಅನಿಶ್ಚಿತತೆ, ನಿರ್ಣಯ ಅಥವಾ ಉಪಕ್ರಮದ ಕೊರತೆಯಿಂದ ಇದು ಉಂಟಾಗಬಹುದು. ನಿಷ್ಕ್ರಿಯತೆಯು ನಿಶ್ಚಲತೆ ಮತ್ತು ತಪ್ಪಿದ ಅವಕಾಶಗಳು, ಇವೆಲ್ಲ ಲೈಕ್ ನೆಗೆಟಿವ್ ಇಂಪ್ಯಾಕ್ಟ್ಗಳು. ಕೆಲವೊಮ್ಮೆ ತಪ್ಪಾಗಿ ವರ್ತಿಸುವಕ್ಕಿಂತ ಹೆಚ್ಚು ಗಮನಾರ್ಹವಾದ ಋಣಾತ್ಮಕ ಪರಿಣಾಮಗಳಿಗೆ ಇವು ಕಾರಣ ಆಗ್ತವೆ. ಓಕೆ, ಹೀಗಾಗಿ ನಾವು ಆ್ಯಕ್ಷನನ್ನು ತಗೊಳ್ಳೇಬೇಕು ಫ್ರೆಂಡ್ಸ್. ಓಕೆ, ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನು ರೂಢಿಸ್ಕೊಳ್ಬೇಕು. ಓಕೆ, ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಜಗತ್ತಿನಲ್ಲಿ ಇಂಟ್ರೊಡಕ್ಷನ್ ಅರ್ಥ ಆಯ್ತಾ ಇಲ್ಲಿಗೆ? ಓಕೆ, ಯಾವ ಥರ ಈ ಒಂದು ಈ ಕ್ವಶನನ್ನು ಕೇಳಿದೆ, ಅದಕ್ಕೆ ಯಾವ ಥರ ನಾವು ವಿಚಾರ ಮಾಡಬೇಕು. ಜಗತ್ತಿನಲ್ಲಿ ದುಡಿದು ಸತ್ತವರಿಗಿಂತ ಖಾಲಿ ಉಳಿದು ಸತ್ತವರೇ ಜಾಸ್ತಿ ಆಗಿದ್ದಾರೆ. ಓಕೆ, ಯಾರಾದರೂ ನೀವು ಕೇಳಿರಿ ಫ್ರೆಂಡ್ಸ್, ದುಡಿದು ಸತ್ತಾರ ಅಂತ ಹೇಳ್ಬಿಟ್ಟು? ನೋ, ದುಡಿದು ಸತ್ತವ್ರಿಗಿಂತನೂ ಚಿಂತೆ ಮಾಡಿ ಸತ್ತವ್ರು ಜಾಸ್ತಿ ಇದ್ದಾರೆ. ಪ್ರಾಮಾಣಿಕವಾಗಿ ದುಡಿದರೆ ಮತ್ತು ಪ್ರಯತ್ನಗಳನ್ನು ಮಾಡಿದರೆ ಅವು ಎಂದಿಗೂ ಕೂಡ ನಿಮಗೆ ಫಲ ಕೊಡ್ತವೆ. ಲೇಟ್ ಆಗುತ್ತೆ, ಬಟ್ ಫಲ ಕೊಡ್ತವೆ. ಓಕೆ, ನೋಡಿ, ಪ್ರಾಮಾಣಿಕವಾಗಿ ನೀವು ಪ್ರತಿಯೊಂದು ಕೆಲಸದಲ್ಲೂ ಪ್ರಾಮಾಣಿಕತೆಯನ್ನು ತೋರಿಸಿದ್ದೇ ಆದರೆ ಅವು ಫಲ ಕೊಟ್ಟೇ ಕೊಡ್ತವೆ. ಪ್ರಯತ್ನ ಮಾಡದೆ ಕುಳಿತುಕೊಳ್ಳುವುದರಿಂದ ಯಾವುದೇ ಪ್ರಯೋಜನಗಳು ಆಗುವುದಿಲ್ಲ. ಮನುಷ್ಯ ಎಲ್ಲಿವರೆಗೂ ತಪ್ಪು ಮಾಡೋದಿಲ್ಲವೋ ಅಲ್ಲಿವರೆಗೂ ಅವನ ತಲೆಯಲ್ಲಿ ಸರಿ ಯಾವುದು ಎಂಬ ಪ್ರಶ್ನೆಯೇ ಬರುವುದಿಲ್ಲ. ಓಕೆ, ನಾನು ಹೇಳಿದೆ ಫ್ರೆಂಡ್ಸ್. ಓಕೆ, ಬನ್ನಿ, ಧಾರವಾಡದೊಳಗಿದ್ದವರೆಲ್ಲರೂ ಬಂದು ನಮ್ಮ ಸಂಸ್ಥೆಯಲ್ಲಿ ಈ ಮಾದರಿ ಪರೀಕ್ಷೆಗಳನ್ನ ಮಾಡ್ತೀವಿ, ತಪ್ಪು ಮಾಡೋದನ್ನು ಹೇಳ್ತೀವಿ, ಬನ್ನಿ ಅಂತ ಹೇಳಿದೆ. ಬಟ್ ಎಸ್, ಅದಕ್ಕೆ ರೆಸ್ಪಾಂಡ್ ಆಗಿ ನಾನು ಎಷ್ಟು ಟಾರ್ಗೆಟ್ ಇಟ್ಟಿದ್ನೋ ಅದಕ್ಕಿಂತನೂ ಜಾಸ್ತಿ ವಿದ್ಯಾರ್ಥಿಗಳು ಬಂದು ಒಂದು ಬ್ಯಾಚ್ ಮಾತ್ರ ಮಾಡ್ತೀನಿ ಅಂತ ಹೇಳಿದೆ, ಬಟ್ 2 ಬ್ಯಾಚ್ ಮಾಡುವಂಗಾಯಿತು. ಅದರ ಉಪಯೋಗವನ್ನು ಯಾರು ತೊಗೊಂಡಿದ್ದಾರೆ, ಐ ಆಮ್ ಶೋರ್ ನೀವು ಅವ್ರಿಗೆ ಕೇಳಬೇಕು. ಅದು ಟೆಸ್ಟ್ ಸೀರೀಸ್ ಬರೆದಿದ್ದು, ಈವನ್ ನಮ್ಮ ಪ್ರಬಂಧ ಪುಸ್ತಕ ನೋಡೋಣ ಏನಾಗುತ್ತೆ ತೊಗೊಂಡು ನೋಡೋಣ ಅಂತ ಹೇಳಿಬಿಟ್ಟು ಯಾರು ತೊಗೊಂಡಿದ್ರು ನಿಮಗೆ ಗೊತ್ತೇ ಆಗಿರುತ್ತೆ ಅದರೊಳಗೆ ಮ್ಯಾಟ್ರ್ ಏನಿದೆ, ನಿಮ್ಮ ಸಕ್ಸಸ್ಸಲ್ಲಿ ಅದು ಏನು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ಬೋದು. ನಾಳೆ ಎಕ್ಸಾಮ್ ಮುಗಿದ ಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಲ್ಲಿಂದ ಎಷ್ಟು ಪ್ರಶ್ನೆಗಳು ಡೈರೆಕ್ಟಾಗಿ ಬಂದಿದ್ದು, ಇಂಡೈರೆಕ್ಟಾಗಿ ಬಂದಿದ್ದು ನೀವು ಹೇಳಲೇಬೇಕು ಫ್ರೆಂಡ್ಸ್. ಓಕೆ, ಮೋರ್ ದೆನ್ 100 ವಿಡಿಯೋಸ್ ನೀವು ಯಾವ ಚಾನಲ್ ಆದರೂ ಯೂಟ್ಯೂಬಲ್ಲಿ 100ಕ್ಕೂ ಹೆಚ್ಚು ಪ್ರಬಂಧಗಳನ್ನ ಮಾಡಿದರೆ ನನಗೆ ಲಿಂಕ್ ಕಳಿಸಿ. ಇಷ್ಟು ನಿಮ್ಮ ಸಂಬಂಧ ಮಾಡಿದ್ದೀನಿ. ಆ್ಯಂಡ್ ಈ ಪುಸ್ತಕದ ಬಗ್ಗೆ, ಈ ಚಾನಲ್ ಬಗ್ಗೆ ನೀವು ಬೇರೆಯವ್ರಿಗೂ ಕೂಡ ತಿಳಿಸಿ.
ಅಂದಾಗ ಮಾತ್ರ ಇವನ್ ನಾನು ಮಾಡ್ತಾ ಇರೋದು ಎಲ್ಲರಿಗೂ ರೀಚ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಏನಾಗುತ್ತೆ ಅಂದರೆ ಎಲ್ಲಿವರೆಗೂ ನಾವು ಫೇಲ್ಯೂರ್ ಆಗೋದಿಲ್ಲ, ಎಲ್ಲಿವರೆಗೂ ನಾವು ಫೇಲ್ಯೂರ್ ಆಗೋದಿಲ್ಲ ಅಲ್ಲಿವರೆಗೂ ನಾವು ಸಕ್ಸಸ್ ಆಗಬೇಕು ಅನ್ನುವಂಥ ಮಾತು ಬರೋದೇ ಇಲ್ಲ. ಬಟ್ ವಿದ್ಯಾರ್ಥಿಗಳು ಯಾವಾಗ ಫಸ್ಟ್ ಟೈಮ್ ಬಂದಿರ್ತಾರೆ ಅವಾಗ ನನಗೇನು ಬರೋದಿಲ್ಲ ಅಂತ ಬಂದಿರ್ತಾರೆ. ಬಟ್ ಒಂದು 10 ಟೆಸ್ಟ್ ಬರೆದ ಮೇಲೆ ಎಸ್ ಸರ್ ನೌ ಐ ಆಮ್ ಕಾನ್ಫಿಡೆಂಟ್, ನನಗೆ ಗೊತ್ತಾಗ್ತಾ ಇದೆ ಹೆಂಗೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅಥವಾ ಸರಿಯಾಗಿ ಆ ಕೆಲಸವನ್ನು ಹೇಗೆ ಮಾಡಬೇಕು ಎಂದೂ ಕೂಡ ತಿಳಿಯುವುದಿಲ್ಲ. ಒಂದು ತಪ್ಪು ಹೆಂಗೆ ಮಾಡಬಾರ್ದು ಅಂತ ಗೊತ್ತಾಗೋದಿಲ್ಲ, ಸರಿಯಾಗಿ ಆ ಕೆಲಸವನ್ನು ಹೆಂಗೆ ಮಾಡಬೇಕು ಅಂತಲೂ ಗೊತ್ತಾಗೋದಿಲ್ಲ. ಸೊ ಹಾಗಂದಾಗ ಹೆಂಗೆ ಸರಿ ಮಾಡ್ತೀವಿ? ಒಬ್ಬ ಮನುಷ್ಯ ಸರಿ ಕೆಲಸ ಮಾಡುವುದು ಎಷ್ಟು ಮುಖ್ಯವೋ ಅಷ್ಟೇ ತಪ್ಪು ಕೆಲಸವನ್ನು ಮಾಡುವುದು ಮುಖ್ಯ. ಅಂದರೆ ವೆರಿ ಇಂಪಾರ್ಟೆಂಟಾ, ಅಂದರೆ ಅದರಿಂದ ಅವನಿಗೆ ಹೊಸದನ್ನು ಕಲಿಯಲು ಸಿಗುತ್ತದೆ. ಹಾಗಾಗಿ ಅವನು ಮಾಡಿದ ತಪ್ಪುಗಳನ್ನು ಸರಿಯಾಗಿಸಲು ಅವಕಾಶಗಳು ದೊರೆಯುತ್ತವೆ. ಓಕೆ, ಅವಕಾಶಗಳು ಕ್ರಿಯೇಟ್ ಮಾಡ್ಕೋಬೇಕು ನೀವೇ. ಈ ಕಾರಣಕ್ಕಾಗಿ ಪ್ರಯತ್ನವಿಲ್ಲದೆ ಕುಳಿತರೆ ಏನೂ ಕೆಲಸವಾಗುವುದಿಲ್ಲ. ಆದರೆ ಏನಾದರೂ ಆದೀತು ಮಾಡೋಣ ಎಂದಾದರೆ ಎಲ್ಲವೂ ಕೂಡ ಸಾಧ್ಯ ಫ್ರೆಂಡ್ಸ್. ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಮಾತಿದೆ, ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಓಕೆ, ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅನ್ನುವಂಥ ಗಾದೆ ಯಾವತ್ತೂ ನೆನಪಿಟ್ಕೊಳ್ಳಿ. ಸುಮ್ಮನೆ ಕೂಡಂಗಿಲ್ಲ. ದಿಸ್ ಈಸ್ ದ ಏಜ್ ಆ್ಯಂಡ್ ಟೈಮ್. ಇಂಡಿಯಾ ಇಸ್ ಗ್ರೋಯಿಂಗ್ ಲೈಕ್ ಎನಿಥಿಂಗ್. ಭಾರತ ಜಗತ್ತಿನೊಳಗೆ ಒಂದು ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮಿ ಆಗ್ತಾ ಇದೆ. ಆ್ಯಂಡ್ ಅಷ್ಟೇ ಅಲ್ಲ, ಇಷ್ಟೊಂದು ಯುವಕರ ಜನಸಂಖ್ಯೆಯನ್ನು ಹೊಂದಿರುವಂಥ ಭಾರತದಲ್ಲಿ ಅದೆಷ್ಟೋ ಅವಕಾಶಗಳು ನಿಮಗಾಗಿ ಕಾಯ್ತಾ ಇದ್ದಾವೆ ಫ್ರೆಂಡ್ಸ್. ಇವತ್ತು ಭಾರತ ಹೆಂಗೆ ಎಮರ್ಜ್ ಆಗ್ತಾ ಇದೆ ಅಂದರೆ ನೀವು ಅದರ ಅಡ್ವಾಂಟೇಜ್ನ ತಗೊಳ್ಳೋದಿಲ್ಲ. ನೋಡಿ, ಯಾಕೆ ನಮ್ಮ ದೇಶದೊಳಗೆ ಸ್ಟಾರ್ಟಪ್ ಇಂಡಿಯಾ ಸಕ್ಸಸ್ ಆಗಲಿಲ್ಲ, ಮೇಕ್ ಇನ್ ಇಂಡಿಯಾ ಅಷ್ಟೊಂದು ಇಂಪಾರ್ಟೆನ್ಸ್ನ ಪಡೀಲಿಲ್ಲ. ಓಕೆ, ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕಾಗಲಿಲ್ಲ. ನಿಜವಾಗ್ಲೂ ಈ ದೇಶಕ್ಕೆ ಉದ್ಯೋಗ ಸೃಷ್ಟಿ ಮಾಡುವವರ ಅವಶ್ಯಕತೆ ಇದೆ ಹೊರತು ಉದ್ಯೋಗ ಕೇಳುವವರ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಓಕೆ, ಸೊ ಹಾಗಾಗಿ ಯಾಕೆ ಸ್ಟಾರ್ಟಪ್ ಇಂಡಿಯಾ ಫೇಲ್ ಆಗಿದ್ದು ಅಂದರೆ ಮೀನ್ಸ್ ನಾವು ಅಂದ್ಕೊಂಡಷ್ಟು ಸಕ್ಸಸ್ ಆಗಿಲ್ಲ ಅಂದರೆ ಯುವಕರ ಹತ್ರ ರಿಸ್ಕ್ ತೆಗೆದುಕೊಳ್ಳುವಂಥ ಕೆಪಾಸಿಟಿ ಕಡಿಮೆ ಇರೋದ್ರಿಂದ. ಎಲ್ಲರಿಗೂ ಗೌರ್ಮೆಂಟ್ ಜಾಬ್ನೇ ಬೇಕು, ಎಲ್ಲರಿಗೂ ಗೌರ್ಮೆಂಟ್ ನೌಕರಿನೇ ಬೇಕು, ಎಲ್ಲರಿಗೂ ಸೇಫ್ಟಿನೇ ಬೇಕು. ಐ ಡೋಂಟ್ ನೋ ಬೇರೆ ಜಗತ್ತಿನ ಯಾವ ದೇಶದೊಳಗೂ ಸರ್ಕಾರಿ ಉದ್ಯೋಗದ ಬಗ್ಗೆ ಇಷ್ಟು ಕ್ರೇಜ್ ಇಲ್ಲ. ಅದರೊಳಗೂ ಕರ್ನಾಟಕದಲ್ಲಿ ಇರುವಂಥ ವಿದ್ಯಾರ್ಥಿಗಳಲ್ಲಿ ಇಷ್ಟೊಂದು ಕ್ರೇಜ್ ಯಾಕೆ? ಬಟ್ ಈ ದೇಶಕ್ಕೆ ನಿಜವಾಗ್ಲೂ ಬೇಕಾಗಿದ್ದು ಜಾಬ್ಸ್ಗಳನ್ನು ಕ್ರಿಯೇಟ್ ಮಾಡೋರು, ಜಾಬ್ಸ್ಗಳನ್ನು ಕೇಳೋರಲ್ಲ ಫ್ರೆಂಡ್ಸ್. ಇಷ್ಟು ಜನಸಂಖ್ಯೆ ಇರೋದೇ ನಿಮಗೆ ಒಂದು ಜಾಬ್ ಕ್ರಿಯೇಟ್ ಮಾಡಲಿಕ್ಕೆ ಇರುವಂಥ ಅಪಾರ್ಚುನಿಟಿ. ಓಕೆ, ದ್ಯಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಶಿಕ್ಷಣ ನಮಗೆ ಇದು ಕಲಿಸ್ತಾ ಇಲ್ಲ ಫ್ರೆಂಡ್ಸ್, ಅದೇ ದೊಡ್ಡ ದೂರ ಅಂತ. ಓಕೆ, ನಾನು ಧಾರವಾಡದೊಳಗಿಂದ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಧಾರವಾಡದೊಳಗೆ ಯಾರು ಸಪ್ತಾಪುರದೊಳಗೆ ಒಂದು ಸಣ್ಣ ಟೀ ಸ್ಟಾಲ್ ನಡೆಸ್ತಾರೆ. ಓಕೆ, ಟೀ ಅಂಗಡಿ ಯಾರು ನಡೆಸ್ತಾರೆ, ಸಣ್ಣ ಟೀ ಅಂಗಡಿ ಒಂದು ಸ್ಟಾಲ್ ಅಂತಾರೆ ಗೊತ್ತಾ, ಒಂದು ಗಾಡಿಯೊಳಗೆ ಟೀ. ಅವರು ಒಂದು ದಿನಕ್ಕೆ 10,000 ರೂಪೀಸ್ ದುಡಿತಿದ್ದಾರೆ ಗೈಸ್. ಒಂದು ದಿನಕ್ಕೆ 10,000 ರೂಪಾಯಿನ ಅವರು ಅರ್ನ್ ಮಾಡ್ತಿದ್ದಾರೆ. ಎಗ್ ರೈಸ್ ವೆರಿ ಫೇಮಸ್ ಇನ್ ಧಾರವಾಡ. ಓಕೆ, ಎಗ್ ರೈಸ್ ಮಾಡುವಂಥ ಒಬ್ಬ ಯುವಕ ಸೊ 5,000 to 10,000 ರೂಪಾಯಿ ದುಡಿತಿದ್ದಾರೆ, ಮೋರ್ ದೆನ್ ದ್ಯಾಟ್ ಆಲ್ಸೋ. ಓಕೆ, ಎದಕ್ಕೆ? ಬಿಕಾಸ್ ಏನಾದರೂ ಮಾಡೋಣ ಅಂತ ಇವರು ಪ್ರಯತ್ನ ಮಾಡ್ತಿದ್ದಾರೆ, ದೇ ಆರ್ ಅರ್ನಿಂಗ್. ಓಕೆ, ಸೊ ಹೀಗೆ ಏನಾದರೂ ಮಾಡೋಣ ಅಂತ ನೀವು ಪ್ರಯತ್ನ ಮಾಡಿದಲ್ಲಿ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ ಫ್ರೆಂಡ್ಸ್. ಆ್ಯಂಡ್ ಪ್ರಯತ್ನನೇ ಮಾಡಲಿಲ್ಲ ಅಂದರೆ ನೀವೆಲ್ಲ ಯಾರೂ ಸಕ್ಸಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ಥಾಮಸ್ ಆಲ್ವಾ ಎಡಿಸನ್ ಎಲೆಕ್ಟ್ರಿಕ್ ಲೈಟ್ ಬಲ್ಬನ್ನು ಆವಿಷ್ಕಾರಗೊಳಿಸುವಲ್ಲಿ ನಿರಂತರ ಪ್ರಯತ್ನಕ್ಕೆ ಹೆಸರುವಾಸಿಯಾಗಿದ್ದಾರೆ. ಇವರೆಲ್ಲರೂ ನಮಗೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗಿದ್ದಾರೆ ಫ್ರೆಂಡ್ಸ್. ಥಾಮಸ್ ಆಲ್ವಾ ಎಡಿಸನ್ 10,000 ಬಾರಿ ಓಕೆ ವಿಫಲವಾದರು ಎಂದು ಹೇಳಲಾಗುತ್ತೆ. ಅಂತಿಮವಾಗಿ ಸೊ ಒಂದು ಬಲ್ಬನ್ನು ಕಂಡುಹಿಡಿತಾರೆ. ಸೊ ಯಾವಾಗ ಯಶಸ್ವಿ ಆಗ್ತದೆ, ಹಲವಾರು ಬಾರಿ ವಿಫಲವಾದ ಬಗ್ಗೆ ನಿಮಗೆ ಏನು ಅನ್ನಿಸ್ತದೆ ಅಂತ ಒಬ್ಬರು ವರದಿಗಾರರು ಅವರಿಗೆ ಪ್ರಶ್ನೆ ಕೇಳ್ತಾರೆ. ಸೊ ಒಮ್ಮೆ ಅವರು ಕೇಳಿದಾಗ ಎಡಿಸನ್ ಉತ್ತರವನ್ನು ಹೇಳ್ತಾರೆ. ನೋಡಿ ಇವರ ವಿಚಾರಗಳು ಹೆಂಗಿದಾವೆ ನೋಡಿ ಗೈಸ್. ನಾನು ವಿಫಲನಾಗಿಲ್ಲ. ಓಕೆ, ಅದು ವಿಫಲತೆ ಅಲ್ಲ, ನಾನು ವಿಫಲನಾಗಿಲ್ಲ. ಕೆಲಸ ಮಾಡಿದ
ಕೆಲಸ ಮಾಡಲಿಕ್ಕೆ 10,000 ಮಾರ್ಗಗಳನ್ನು ನಾನು ಕಂಡು ಹಿಡಿದಿದ್ದೇನೆ. 10,000 ಡಿಫ್ರೆಂಟ್ ಮಾರ್ಗಗಳನ್ನು ನಾನು ಕಂಡು ಹಿಡಿದಿದ್ದೇನೆ. ಇದಕ್ಕಿಂತನೂ ಬೆಸ್ಟ್ ಉದಾಹರಣೆ ಯಾವುದಿದೆ ಹೇಳಿ ಫ್ರೆಂಡ್ಸ್? ಈ ಒಂದು ಪ್ರಬಂಧಕ್ಕೆ ನೀವು ಕೊಡ್ಬೋದು. ಓಕೆ, 10,000 ಮಾರ್ಗಗಳನ್ನು ಕಂಡು ಹಿಡಿದಿದ್ದೇನೆ ಹೊರತು ನಾನು ಯಶಸ್ವಿ ಆಗಿಲ್ಲ ಅಂತಲ್ಲ. ಓಕೆ, ಭಾಳ ಸರ್ತಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಪ್ರಿಪೇರ್ ಮಾಡ್ತಿರ್ತೀರ. ಬಟ್ ನಮ್ಮ ಸೊಸೈಟಿ ಏನು ಮಾಡುತ್ತೆ ಅಂದರೆ, ನೀವು ಪಾಸ್ ಆಗಿರೋ ಇಲ್ಲೋ, ಸಕ್ಸಸ್ ಆಗಿರೋ ಇಲ್ಲೋ ಅದನ್ನು ಮಾತ್ರ ನೋಡ್ತದೆ ಫ್ರೆಂಡ್ಸ್. ನಮ್ಮ ಸೊಸೈಟಿಯಲ್ಲ, ಎಲ್ಲ ಸೊಸೈಟಿನೂ. ಬಟ್ ಸೊಸೈಟಿ ಸಂಬಂಧ ನೀವೇನಾದರೂ ಜೀವನ ಮಾಡೋದಾದರೆ, ಫಾರ್ ಎಕ್ಸಾಂಪಲ್ ಒಬ್ಬ ಹುಡುಗ ಇದ್ದಾನೆ, ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಅವನು ಕಾಪಿ ಮಾಡೋ ಅಥವಾ ದುಡ್ಡು ಕೊಟ್ಟೋ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾನೆ. ಎಸ್, ಈ ಸೊಸೈಟಿ ಒಳಗೆ ಹೆಂಗೆ ಪಾಸ್ ಆಗಿದ್ದಾನೆ ಯಾರೂ ನೋಡೋದಿಲ್ಲ, ಬಟ್ ಪಾಸ್ ಆಗಿದ್ದಾನೆ ಅನ್ನೋದನ್ನು ಮಾತ್ರ ನೋಡ್ತಾರೆ. ಬಟ್ ಇನ್ನೊಬ್ಬ ವಿದ್ಯಾರ್ಥಿ ಹಗಲು ರಾತ್ರಿ ಓದಿ ಫೇಲ್ ಆಗಿದ್ದಾನೆ, ಅವನ ಹತ್ರ ನಾಲೆಜ್ ಇದೆ. ಇರಲಿ, ನೀನು ಪ್ರಯತ್ನ ಮಾಡಿದೀಯಾ, ನಿನ್ನ ಹತ್ರ ನಾಲೆಜ್ ಇದೆ ಅಂತ ನಿಮಗೆ ನೀವೇ ಹೇಳ್ಕೋಬೇಕು ಫ್ರೆಂಡ್ಸ್. ನೀವು ಪ್ರಯತ್ನ ಮಾಡಿದ್ದೀರಾ, ಬಟ್ ಯಾಕೆ ಆ ಪ್ರಯತ್ನಕ್ಕೆ ನಿಮಗೆ ಫಲ ಸಿಕ್ಕಿಲ್ಲ ನಿಮಗೆ ನೀವೇ ಅಂದ್ಕೊಂಡಾಗ ಮಾತ್ರ, ಸೊ ನಿಮಗೆ ನೀವೇ ಸಮಾಧಾನ ಹೇಳ್ಕೊಳ್ಳಿಕ್ಕೆ ಹೋದಾಗ ಮಾತ್ರ ಮತ್ತೊಂದು ಪ್ರಯತ್ನ ಮಾಡಲಿಕ್ಕೆ ನಿಮಗೆ ಮನಸ್ಸು ಬರುತ್ತೆ. ನೀವು ಬೇರೆಯವರು ಹೇಳಿದ್ದನ್ನು ಕೇಳಿದ್ರಿ, ಗ್ಯಾರಂಟಿ ಸತ್ಯ ಹೋಗಬೇಕಾಗುತ್ತೆ. ಓಕೆ, ಸೊ ಸತ್ತು ಹೊಡಿತಾರೆ. ಅದೆಷ್ಟೋ ಜನ ಯುವಕ ಯುವತಿಯರು ಇವತ್ತು ಫೇಲ್ಯೂರ್ ಆದಾಗ ಸೂಸೈಡ್ ಮಾಡ್ಕೋತಿದ್ದಾರೆ. ಬಟ್ ಎಸ್, ಈ ಕೆಲಸ ಮಾಡೋದ್ರಲ್ಲಿ ನೀನು ಫೇಲ್ ಆಗಿದೆಯಾ, ಬೇರೆ ಏನು ಕೆಲಸನೇ ಇಲ್ವಾ ಭೂಮಿ ಮೇಲೆ ಅನ್ನುವಂಥ ಮನೋಭಾವ ಇಲ್ಲ. ಓಕೆ, 10,000 ಮಾರ್ಗಗಳನ್ನ ಕಂಡುಹಿಡಿದೀನಿ. ಆಲ್ವಾ ಎಡಿಸನ್ನು ಕೂಡ, ಥಾಮಸ್ ಆಲ್ವಾ ಎಡಿಸನ್ ಅವ್ರನ್ನೂ ಕೂಡ ಅವ್ರ ಸ್ಕೂಲಿಂದ ಹೊರಗೆ ಹಾಕಿದ್ದು. ಓಕೆ, ಅಂದರೆ ಈ ಮಗು ಅಬ್ನಾರ್ಮಲ್ ಇದೆ, ಎಲ್ಲ ಮಕ್ಕಳ ಥರ ಇಲ್ಲ ಈ ಮಗು, ಸೊ ಈ ಮಗು ನಮ್ಮ ಸ್ಕೂಲ್ಗೆ ಬೇಡ ಅಂತ ಹೇಳ್ಬಿಟ್ಟು ಆ ಮಗುನ ಹೊರಗೆ ಹಾಕಿದಾಗ ಅವ್ರ ಮದರ್, ಸಿ ಸಚ್ ಎ ಗ್ರೇಟ್ ಮದರ್. ಸೊ ಅವ್ರ ಮದರು ಥಾಮಸ್ ಆಲ್ವಾ ಎಡಿಸನ್ಗೆ ಹಿಂಗೆ ಹೇಳಿದ್ದು, ಬೇರೆ ಮಕ್ಕಳೆಲ್ಲ ನಿನ್ನಷ್ಟು ಜಾನ್ರಿಲ್ಲ, ನೀನು ಭಾಳ ಜಾನ ಇದೆಯಂತೆ, ಅದಕ್ಕೆ ಆ ಸ್ಕೂಲಲ್ಲಿ ನಿನ್ನ ಬೇಡ ಅಂತ ಹೇಳಿದ್ದಾರೆ, ನಿನಗೆ ನಾನೇ ಪಾಠ ಹೇಳ್ಕೊಡ್ತೀನಿ ಅಂತ. ಸಿ, ಸೊ ಎಂಥ ಒಂದು ಮನೋಭಾವ ಫ್ರೆಂಡ್ಸ್. ಮುಂದೆ ಹೋಗಿ ಆಲ್ವಾ ಎಡಿಸನ್ ಅವರ ಒಂದು ಜೀವನ ಏನಾಯಿತು ಅಂತ ನೀವೇ ನೋಡ್ಬೋದು. ನಾನು ನನ್ನ ಜೀವನದಲ್ಲಿ ಫೇಲ್ ಆಗಿದ್ದನ್ನು ಫೇಲ್ ಅಂತ ತಿಳ್ಕೊತೀನೋ ಅಥವಾ ಅವೆಲ್ಲ ದಾರಿಗಳು, ಬಟ್ ಯಾವ ಥರದ ಸಕ್ಸಸ್ಗಾಗಿ ನೀವು ವರ್ಕ್ ಮಾಡ್ತಿದ್ರೆ, ಥಾಮಸ್ ಆಲ್ವಾ ಎಡಿಸನ್ ಅವರು ಏನು ಮಾಡಿದರು, ಇಂಥವು ನೂರಾರು ಕಥೆಗಳಿದ್ದಾವೆ ಫ್ರೆಂಡ್ಸ್. ಸಿ, APJ ಅಬ್ದುಲ್ ಕಲಾಂ. ಓಕೆ, ಸೊ ಮೊದಲ ಬಾರಿಗೆ ಇಸ್ರೋದಿಂದ ರಾಕೆಟ್ನ ಲಾಂಚ್ ಮಾಡ್ತಾರೆ. 450 crore, 450 ಕೋಟಿ ಅದಕ್ಕೆ ಖರ್ಚು ಮಾಡಿ, ಪಬ್ಲಿಕ್ ಹಣನ ಖರ್ಚು ಮಾಡಿ ರಾಕೆಟ್ನ ಲಾಂಚ್ ಮಾಡ್ತಾರೆ. ಸೀದಾ ರಾಕೆಟ್ ಹೋಗಿ ಬೇ ಆಫ್ ಬೆಂಗಾಲಲ್ಲಿ ಬೀಳುತ್ತೆ. ಆ್ಯಂಡ್ ಅವರು ಅನುಭವಿಸಿದಂಥ ಯಾತನೆ, ಅವರು ಅನುಭವಿಸಿದಂಥ ನೋವು, 450 ಕೋಟಿ ರೂಪಾಯಿ ಈ ಪಬ್ಲಿಕ್ ಮನಿನ ದುಡ್ಡನ್ನು ನಾನು ಬೇ ಆಫ್ ಬೆಂಗಾಲ್ದಲ್ಲಿ ಹಾಕ್ದಂಗೆ ಅಂತ ಆಯಿತು. ಆ ಥರ ಒಂದು ಭಾವನೆ ಬಂತು ಅಂತ ಹೇಳ್ಬಿಟ್ಟು ಅವರೇ ಅವರ ವಿಂಗ್ಸ್ ಆಫ್ ಫೈರ್ ಆಟೋಬಯೋಗ್ರಫಿ ಒಳಗೆ ಬರೀತಾರೆ ಫ್ರೆಂಡ್ಸ್. ಓಕೆ, ಬಟ್ ಹಂಗಂತ ಹೇಳಿ 450 ಕೋಟಿ ಇಲ್ಲಿ ಹೋಯ್ತು ಅಂತ ಮತ್ತೆ ಬಿಟ್ಟರೆ ಅವರು ನೋ, ಮತ್ತೆ 2 ವರ್ಷ ಸಮಯ ತಗೊಂಡು ಮತ್ತಷ್ಟು ಅವರ ತಂತ್ರಜ್ಞಾನ ಉಪಯೋಗಿಸ್ಕೊಂಡು ಮತ್ತಷ್ಟು ಜನರ ಸಹಾಯ ತಗೊಂಡು ಮತ್ತೆ ರಾಕೆಟ್ನ ಲಾಂಚ್ ಮಾಡ್ತಾರೆ. ದೆನ್ ಇಟ್ ಈಸ್ ಸಕ್ಸಸ್ಫುಲ್. ಇವತ್ತು ನಮಗೆ ಇಸ್ರೋ ಇರೋದ್ರಿಂದನೇ ಇವತ್ತು ನೀವು ಆರಾಮಾಗಿ ಯಾವುದೋ ವಿಲೇಜಲ್ಲಿ ಕೂತು ಕ್ಲಾಸ್ ಕೇಳ್ತಾ ಇದ್ದೀರಾ. ಸೊ ನಾನು ಯಾವುದೋ ಒಂದು ಊರಲ್ಲಿ ಕೂತು ನಿಮಗೆ ರೀಚ್ ಆಗ್ತಿದ್ದೀನಿ ಅಂದರೆ ದ್ಯಾಟ್ ಈಸ್ ಅ ಗಿಫ್ಟ್ ಆಫ್ ಟೆಕ್ನಾಲಜಿ ಫ್ರೆಂಡ್ಸ್. ಓಕೆ, ಸೊ ಸ್ಯಾಟಲೈಟ್ಗಳು ನಿಮಗೆ ಸಿಗ್ನಲ್ಗಳನ್ನು ಪ್ರೊವೈಡ್ ಮಾಡ್ತವೆ, ನೆಟ್ವರ್ಕ್ಗಳನ್ನ ಪ್ರೊವೈಡ್ ಮಾಡ್ತವೆ. ಸಿ, ವೈಫಲ್ಯ ಅಂತ ಅಂದ್ಕೊಂಡು ಕೂತ್ರೆ ಅಥವಾ ಬೇಡ ಹಂಗಾದರೆ ದುಡ್ಡು ಖರ್ಚಾಗ್ತವೆ, ವೈಫಲ್ಯ ಆಗ್ತವೆ ಅಂತ ಅಂದ್ಕೊಂಡ್ರೆ ನೋ, ಇಂಪಾಸಿಬಲ್ ಗೈಸ್. ಓಕೆ, ಯಾವತ್ತೂ ಯಶಸ್ಸನ್ನು ಹತ್ರನೂ ಹೋಗೋಕ್ಕಾಗೋದಿಲ್ಲ ನೀವು. ಓಕೆ, ಸೊ ಯಾವಾಗ ನೀವು ಇನೋವೇಟಿವ್ ಆಗಿ ವಿಚಾರ ಮಾಡ್ತೀರಿ ನೋಡಿ. ನನ್ನ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ದ ಫ್ರೆಂಡ್ಸ್, ಓಕೆ, ಎಲ್ಲಿವರೆಗೂ ಒಬ್ಬ ಮನುಷ್ಯ ದುಡ್ಡು ಖರ್ಚು ಮಾಡೋದಿಲ್ವೋ, ಅಂದರೆ ನಾವು ಭಾಳ ಸರ್ತಿ ದುಡ್ಡನ್ನ ಸೇವ್ ಮಾಡ್ತಿರ್ತೀವಿ. ಓಕೆ, ಜಿಪನ್ತನ ಮಾಡೋದು ಅಂತಾರಲ್ವ, ಅಷ್ಟು ದುಡ್ಡು ಯಾಕೆ ಖರ್ಚು ಮಾಡೋದು, ಇಷ್ಟು ದುಡ್ಡು ಯಾಕೆ ಖರ್ಚು ಮಾಡೋದು ಅಂತ ನಾವು ಈ ಥರ ಅನ್ಕೋತಿರ್ತೀವಿ. ಬಟ್ ಒಬ್ಬ ಗುಜರಾತಿ ನನ್ನ ಫ್ರೆಂಡ್ ಹೇಳ್ತಾ ಇದ್ದ, ಎಲ್ಲಿವರೆಗೂ ನೀನು ದುಡ್ಡು ಖರ್ಚು ಮಾಡೋದಿಲ್ಲ ಅಲ್ಲಿವರೆಗೂ ನಿನಗೆ ದುಡ್ಡು ಗಳಿಸ್ಬೇಕು ಅನ್ನುವಂಥ ಒಂದು ಮನೋಭಾವನೆಯೂ ಬರೋದಿಲ್ಲ. ಮೀನ್ಸ್ ಅಂಥ ಮನಸ್ಸು ಆಗೋದಿಲ್ಲ. ನೀನು ದುಡ್ಡು ಖರ್ಚು ಮಾಡಲಿಕ್ಕೆ ದುಡ್ಡು ಬೇಕಲ್ವಾ, ಸೊ ಅವಾಗ ಮಾತ್ರ ನೀನು ಇದನ್ನು ಹೆಂಗೆ ಗಳಿಸ್ಬೇಕು, ನನಗಿಷ್ಟು ದುಡ್ಡು ಬೇಕಾಗುತ್ತೆ, ಅದನ್ನು ಹೆಂಗೆ
ತೆಗಿಬೇಕು ಅನ್ನುವಂಥ ವಿಚಾರ ಬರ್ತವೆ. ಸೊ ಅದು ಬೇರೆ ವಿಚಾರ. ಲೈಕ್ ದುಡ್ಡು ಬೇಕು ಅಂದಾಗ ಬೇರೆಯವ್ರ ಹತ್ರ ಇಸ್ಕೊಳ್ಳೋದು, ನೋ, ನೀವೇ ಅರ್ನ್ ಮಾಡಬೇಕು ಅಂದರೆ, ನಿಮ್ಮ ತಲೆ ಓಡಿಸ್ಬೇಕು ಅಂದರೆ, ಸೊ ಆವಿಷ್ಕಾರಗಳಿಂದ ಸೊ ನೀವು ವಂಚಿತರಾಗ್ತೀರಿ ಫ್ರೆಂಡ್ಸ್. ಲೈಕ್ ನೀವೇನಾದರೂ ಅಂಥದ್ದೊಂದು ಪ್ರಪಂಚದಿಂದನೇ ವಂಚಿತ ಆಗ್ತೀರಿ. ಓಕೆ, ಏನು ಪ್ರಯತ್ನನೇ ಮಾಡಲಿಲ್ಲ ಅಂದರೆ. ಓಕೆ, ನಮಗೆ ಬರೀ ಈ ಹಣೆ ಬರಹ ಅಳೋದನ್ನು ಕಲಿಸಿದ್ದಾರೆ. ಓಕೆ, ನಮ್ಮ ಸೊಸೈಟಿ, ನಮ್ಮ ಶಿಕ್ಷಣ, ನಮ್ಮ ಪೇರೆಂಟ್ಸ್. ಓಕೆ, ಸೊ ಏನಾದರೂ ಆಗಲಿಲ್ಲ ಅಂದರೆ ನನ್ನ ಹಣೆ ಬರನೇ ಇಷ್ಟೇ, ನನಗೆ ಹೀಗೆ ಆಗಿದೆ ಅಂತ ಹೇಳ್ಬಿಟ್ಟು. ನೋ ಫ್ರೆಂಡ್ಸ್. ಓಕೆ, ಸೊ ಹಣೆ ಬರಹದಲ್ಲಿ ಇರಲಿಲ್ಲ, ಹಣೆ ಬರನೇ ಇಷ್ಟೇ ಅಂತ ಕೂತಿದ್ರೆ ಸೊ ಇಂಥದ್ದನ್ನು ನೀವು ನಂಬಕ್ಕೆ ಸಾಧ್ಯನಾ? ಓಕೆ, ದಟ್ ಇಸ್ ವಾಟ್ ಮೈ ಕ್ವಶನ್. ಸೊ ಅದಕ್ಕೆ ಪ್ರಯತ್ನವನ್ನು ಯಾವತ್ತೂ ಮಾಡ್ತಿರ್ಬೇಕು. ಹಣೆ ಬರಹದೊಳಗೆ ಇದ್ದಂಗೆ ಆಗುತ್ತೆ, ಹಣೆ ಬರಹನೇ ಫೈನಲ್ ಅಂದ್ಕೊಂಡಿದ್ರೆ, ನಾನು ಒಂದು ಉದಾಹರಣೆ ಹೇಳ್ತೀನಿ ಫ್ರೆಂಡ್ಸ್. ಸೈಂಟಿಫಿಕ್ ಟೆಂಪರ್, ದಿಸ್ ಇಸ್ ವಾಟ್ ಸೈಂಟಿಫಿಕ್ ಟೆಂಪರ್. ನಮಗೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ನಮ್ಮ ಜೀವಿತಾವಧಿ ಎಷ್ಟು ವರ್ಷ ಆಯಿತು? ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟು ವರ್ಷ ಆಯಿತು? ಸೊ ಇಟ್ ಈಸ್ ನಾಟ್ 90 ಇಯರ್ಸ್ ಗೈಸ್, 35 ಇಯರ್ಸ್, 35 ವರ್ಷದವರೆಗೂ ಮಾತ್ರ ನಾವು ಬದುಕ್ತಿದ್ವಿ. ಸರ್ ನಮ್ಮ ಅಜ್ಜ 90 ವರ್ಷ ಬದುಕಿದ್ದಾನೆ ಸರ್. ಬಟ್ ನಿಮ್ಮ ಅಜ್ಜ ಒಬ್ಬರು ಬದುಕಿರ್ಬೋದು, ಬಟ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದಾಗ ಎವ್ರೇಜ್ ತೊಗೋಬೇಕಾಗತ್ತೆ. ಆವಾಗ 10 ಮಕ್ಕಳು 12 ಮಕ್ಕಳನ್ನ ಜನ ಹಡಿತಿದ್ರು ಫ್ರೆಂಡ್ಸ್. ಅದರೊಳಗೆ 6-8 ತೀರು ಹೋಗಿಬಿಟ್ಟು ಸೊ ಉಳಿಯೋದು 2-4 ಉಳಿತಾ ಇದ್ದು ಫ್ರೆಂಡ್ಸ್. ಓಕೆ, ಹೀಗಾಗಿ ಸೊ ಎವ್ರೇಜನ್ನು ತೊಗೊಂಡಾಗ 35 ವರ್ಷ ಮಾತ್ರ ನಾವು ಬದುಕ್ತಿದ್ವಿ. ಆದರೆ ಇವತ್ತು 67 ಇಯರ್ಸ್ ಪುರುಷರು ಬದುಕಿದರೆ 69 ಇಯರ್ಸ್ ಮಹಿಳೆಯರು ಬದುಕ್ತಿದ್ದಾರೆ. ಜೀವಿತಾವಧಿ ಇಷ್ಟೊಂದು ಹೆಚ್ಚಿಗೆ ಆಗಿದೆ. ಹಣೆ ಬರದೊಳಗೆ ಇದ್ದಂಗೆ ನಮ್ಮದಾಗುತ್ತೆ, ಹಣೆ ಬರದೊಳಗೆ ಏನು ಬರೆದಿರುತ್ತೋ ಅದು ತಪ್ಪೋದಿಲ್ಲ ಅಂತಾನೆ ಕೂಡೋದಾದರೆ ನೀವು ನನಗೆ ಹೇಳ್ರಿ, ನಮ್ಮ ಆಯಸ್ಸನ್ನು ಹೆಂಗೆ ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ? ಎಸ್, ಪ್ರಯತ್ನದಿಂದ, ಮೆಡಿಸಿನ್ಸ್ಗಳನ್ನು ಕಂಡುಹಿಡಿದ್ರಿಂದ, ಎಷ್ಟೋ ರೋಗಗಳನ್ನು ಹೋಗಲಾಡಿಸಿದ್ರಿಂದ, ವ್ಯಾಕ್ಸಿನೇಷನ್ ಕಂಡುಹಿಡಿದ್ರಿಂದ, ಈ ಎಲ್ಲ ಪ್ರಯತ್ನಗಳಿಂದ ಸೊ ಈವನ್ ನಮ್ಮ ವಯಸ್ಸನ್ನೇ ನಾವು ಹೆಚ್ಚಿಗೆ ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ ಓಕೆ, ಎವ್ರಿಥಿಂಗ್ ಈಸ್ ಪಾಸಿಬಲ್ ಗೈಸ್. ಓಕೆ, ಅದಕ್ಕೆ ಹಣೆ ಬರನೇ ಹಿಂಗೇನೆ, ನಾನು ಇರೋದೇ ಹಿಂಗೇನೆ, ನಾನು ಮೊದಲಿನಿಂದನೂ ಹಿಂಗೇನೆ. ಸೊ ಓನ್ಲಿ ನೀವು ಆ ಥರ ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ. ಹೊಸ ರೀತಿಯಲ್ಲಿ ವಿಚಾರ ಮಾಡಿದಾಗ ನೀವು ಈವನ್ ಇನೋವೇಷನ್ಗಳನ್ನು ಮಾಡ್ಬೋದು. ಹೀಗೆ ಥಾಮಸ್ ಅಲ್ವಾ ಎಡಿಸನ್ ಅವರು, ಓಕೆ, ನೀವು ಹಿಸ್ಟ್ರಿ ಓನ್ಲಿ ರಿಮೆಂಬರ್ಸ್ ದೀಸ್ ಕಿಂಗ್ಸ್. ಸೋಲ್ಜರ್ಸ್ನ ಯಾರೂ ರಿಮೆಂಬರ್ ಮಾಡೋದಿಲ್ಲ ಫ್ರೆಂಡ್ಸ್, ನೆನಪಿಟ್ಕೊಳ್ಳೋದಿಲ್ಲ. ಬಟ್ ಹಿಸ್ಟ್ರಿ, ಇತಿಹಾಸ ಓನ್ಲಿ ರಾಜರನ್ನು ನೆನಪಲ್ಲಿ ಇಟ್ಕೊಳ್ಳುತ್ತೆ. ಸೊ ರಾಜನಾಗಬೇಕಾದವನು ಒಂದು ರಾಜನ ಮಗ ಇರಬೇಕು, ಇಲ್ಲಾಂದರೆ ನೀವೇ ಸಾಮ್ರಾಜ್ಯವನ್ನು ಕಟ್ಟಬೇಕು. ಬಟ್ ಕಟ್ಟದಂಥ ಹೆಂಗೆ ಕಟ್ಟಬೇಕು ಅನ್ನೋದಕ್ಕೆ ಮತ್ತು ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಸಮಯ ಹಿಡಿಯುತ್ತೆ. ಓಕೆ, ಬಟ್ ಆ ಸಮಯ ಹಿಡಿಲಿಕ್ಕೆ ಯಾರೂ ರೆಡಿ ಇಲ್ಲ. ಆ್ಯಕ್ಚುಲಿ ಇವತ್ತು ನಿಮ್ಮ ಜೀವನದೊಳಗೆ ಏನಿದೆಯೋ ನಾಳೆ ಇರಲಿಕ್ಕಿಲ್ಲ, ಬಟ್ ನಾಡಿದ್ದು ಇನ್ನೂ ಇರಲಿಕ್ಕಿಲ್ಲ. ಇವತ್ತು ಸಮಸ್ಯೆಗಳಿದ್ದರೆ ನಾಡ್ದದು ಇನ್ನೂ ಕಡಿಮೆ ಆಗ್ಬೋದು, ಅಚ್ಚಿ ನಾಡಿದ್ದು ಅದು ಇನ್ನೂ ಪೂರ್ತಿ ಸಮಸ್ಯೆನೇ ಹೋಗಿಬಿಡ್ಬೋದು. ಬಟ್ ಆದರೆ ಪ್ರಾಬ್ಲಮ್ ಏನು ಅಂದರೆ ಭಾಳ ಜನ ನಾಳೆ ನಾಡಿದ್ದು ಅನ್ನೋದ್ರಾಗೆ ಸತ್ತೋಗಿರ್ತಾರೆ. ನಾಡ್ದೆ ಆ ಸಮಸ್ಯೆನೇ ಇಲ್ಲದೆ ಇರುವಾಗ ಅವು ಜೀವಂತವಾಗಿರೋದಿಲ್ಲ. ಎದಕ್ಕಂದರೆ ಸೊ ಓವರ್ ಥಿಂಕಿಂಗ್ ಮಾಡೋದ್ರಿಂದ. ಓಕೆ, ಸೊ ಈ ಥರನೂ ಕೂಡ ಆಗುವಂಥ ಎಲ್ಲ ಒಂದು ಚಾನ್ಸಸ್ಗಳಿರ್ತವೆ. ಯಾರು ಆಪ್ಟಿಮಿಸ್ಟಿಕ್ ಆಗಿರ್ತಾರೆ ಅವರು ಪ್ರಯತ್ನಗಳು ಮುಂದುವರಿತವೆ. ಸೊ ಥಾಮಸ್ ಅಲ್ವಾ ಎಡಿಸನ್ ಅಂತವರು, ಐನ್ಸ್ಟೀನ್ ಅಂತವರು, ಓಕೆ, ಸೊ ನ್ಯೂಟನ್ ಅಂತವರು, ಇಂಥವ್ರು ಏನಾದರೂ ಹುಟ್ಟದೇ ಇದ್ದಿದ್ರೆ ಈ ಒಂದು ಜಗತ್ತನ್ನು ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತಿರಲಿಲ್ಲ ಫ್ರೆಂಡ್ಸ್. ಅರಿಸ್ಟಾಟಲ್ ಮತ್ತು ಸಾಕ್ರೆಟಿಸ್ನಂಥ ದಾರ್ಶನಿಕರು ಕೂಡ ಓಕೆ, ಕ್ರಿಯೆಯು ಅಪೂರ್ಣವಾಗಿದ್ದರೂ ಸಹ ನಿಷ್ಕ್ರಿಯೆಗಿಂತ ಉತ್ತಮವಾಗಿದೆ ಅಂತ ಕೂಡ ಹೇಳ್ತಾರೆ ಫ್ರೆಂಡ್ಸ್. ಓಕೆ, ಇವರು ಕೂಡ ಒಪ್ಕೋತಾರೆ, ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಓಕೆ, ಏನೋ ಒಂದು ಕ್ರಿಯೆಯನ್ನು ತಪ್ಪು ಮಾಡಿದ್ರೂ ಓಕೆ, ಬಟ್ ಏನಾದರೂ ಕ್ರಿಯೆಯನ್ನು ಮಾಡಿರಬೇಕು. ತಪ್ಪುಗಳು ಕಲಿಕೆಯ ಅತ್ಯಗತ್ಯ ಭಾಗವಾಗಿವೆ ಅಂತ ಕೂಡ ಹೇಳ್ತಾರೆ. ಭಯದಿಂದ ನಿರ್ಧಾರಗಳನ್ನು ತಪ್ಪಿಸುವುದು ಸಾಮಾನ್ಯವಾಗಿ ನಿಶ್ಚಲತೆಗೆ ಕಾರಣವಾಗ್ತದೆ ಎಂದು ಕೂಡ ಅವರು ನಂಬಿದರು. ಓಕೆ, ಸೊ ಟೈಮ್ಲೆಸ್ ದೃಷ್ಟಿಕೋನವು ಕ್ರಿಯೆ ಮತ್ತು ನಿಷ್ಕ್ರಿಯತೆಯ ನಡುವಿನ ಉದ್ವೇಗವನ್ನು ಎತ್ತಿ ತೋರಿಸ್ತದೆ. ಓನ್ಲಿ ಸಮಯ ನಿರ್ಧಾರ ಮಾಡುತ್ತೆ ನಾನು ತೆಗೆದುಕೊಂಡಂಥ ನಿರ್ಧಾರ ತಪ್ಪಿತ್ತೋ ಸರಿ ಇತ್ತೋ ಅಂತೇಳ್ಬಿಟ್ಟು. ಸಮಯ ಅಂತೂ ಇದೆಯಲ್ವಾ, ಆ ಸಮಯದೊಳಗೆ ನೀವು ತೆಗೆದುಕೊಂಡಂಥ ತಪ್ಪು ನಿರ್ಧಾರಗಳನ್ನು ಸೊ ಸರಿಪಡಿಸ್ಲಿಕ್ಕೂ ಕೂಡ ಸಮಯ ಇರುತ್ತೆ. ಓಕೆ, ಆ ಒಂದು ಸರಿ ತಪ್ಪುಗಳ ಒಂದು ನಿರ್ಧಾರದ
ಒಂದು ಕ್ರಿಯೆಯಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಓಕೆ, ಸೊ ನಿಮಗೆ ಅದರಿಂದ ಕಲೀಲಿಕ್ಕೆ ಸಿಗುತ್ತೆ. ಹೀಗಾಗಿ ತಪ್ಪು ಮಾಡುವುದು ಒಳ್ಳೆಯದೇ, ಆದರೆ ಸುಮ್ಮನೆ ತಪ್ಪು ಮಾಡೋದಲ್ಲ. ಮತ್ತು ತಪ್ಪು ಇದು ತಪ್ಪು ಅಂತ ಗೊತ್ತಿದ್ದು ತಪ್ಪು ಮಾಡೋದು ತಪ್ಪು. ಮತ್ತೆ ಕೊಲೆ ಮಾಡಿದರೆ ಜೈಲಿಗೆ ಹಾಕ್ತಾರೆ ಅಂತ ಗೊತ್ತಿದೆ ಅಂದರೂ ತಪ್ಪು ಮಾಡೋದು ತಪ್ಪು. ಓಕೆ, ಸೊ ಆ ಥರ ಹೇಳ್ತಾ ಇಲ್ಲ. ಓಕೆ, ಆ ಥರ ಮೀನಿಂಗ್ನ ತಗೋಬಾರ್ದು. ಸೊ ಬಟ್ ನೀವೇನಾದರೂ ಆವಿಷ್ಕಾರಗಳು ಮಾಡ್ತೀರಿ, ಇನ್ನೊಬ್ಬರು ಒಳ್ಳೇದು ಮಾಡ್ತೀರಾ. ಓಕೆ, ಸೊ ಅದನ್ನು ಮಾಡೋಕ್ಕೆ ಹೋಗಿ ಫಾರ್ ಎಕ್ಸಾಂಪಲ್ ನೀವು ಯಾರನ್ನೋ ನಂಬಿ ದುಡ್ಡು ಕೊಟ್ಟಿದ್ದೀರಾ. ಓಕೆ, ಸೊ ಆ ದುಡ್ಡು ಕೊಟ್ಟಾಗ ನಿಮಗೆ ಏನು ಅನಿಸುತ್ತೆ ಗೈಸ್? ನಿಮಗೆ ಏನು ಅನಿಸುತ್ತೆ? ಇವನು ಮೋಸ ಮಾಡಿದ, ವಾಪಸ್ ನಮಗೆ ದುಡ್ಡು ಕೊಡಲಿಲ್ಲ ಅಂತ. ನಾವು ಭಾಳ ಸರ್ತಿ ಪ್ರತಿಯೊಬ್ಬರು ಕೂಡ ಈ ಥರ ಸಫರ್ ಆಗ್ತಿರ್ತೀವಿ. ಬಟ್ ಆ್ಯಕ್ಚುಲಿ ಈ ದುಡ್ಡು ಕೊಟ್ಟಿದ್ದು ತಪ್ಪು ಅಥವಾ ದುಡ್ಡು ತೊಗೊಂಡು ಅವನು ವಾಪಸ್ ಕೊಡದೇ ಇರೋದು ತಪ್ಪು. ಓಕೆ, ಸೊ ಇದರಲ್ಲಿ ಡೆಫಿನೆಟ್ಲಿ ಬೋತ್ ದ ಪೀಪಲ್ ಎಷ್ಟು ದುಡ್ಡು ಕೊಡಬೇಕಾಗಿತ್ತು, ಎಷ್ಟು ಕೊಟ್ಟರೆ ಇವನಿಗೆ ಓಕೆ ಇರ್ತಿತ್ತು. ಓಕೆ, ಸೊ ಯಾರಿಗೆ ಎಷ್ಟು ದುಡ್ಡು ಕೊಟ್ಟರೆ ಓಕೆ, ಅವ್ರು ಕೇಳಿದಷ್ಟು ಕೊಟ್ಟರೆ ಓಕೆನೋ ಅಥವಾ ನಮ್ಮ ಹತ್ರ ಇದ್ದಷ್ಟು ಕೊಟ್ಟರೆ ಓಕೆನೋ. ಇಲ್ಲಿ ಸರಿ ತಪ್ಪುಗಳನ್ನ ಮೊದಲೇ ನಿರ್ಧರಿಸುವುದು ತುಂಬ ಕಷ್ಟ ಗೈಸ್. ಓಕೆ, ಸೊ ಹೀಗೆ ತಪ್ಪು ಮಾಡುವುದು ಮತ್ತು ಅದರಿಂದ ಕಲಿಯೋದು ಒಳ್ಳೆಯದೇ ಹೊರತು ಸುಮ್ಮನೆ ಕೂಡೋದಕ್ಕಿಂತ. ಇಂದಿನ ಕ್ರಿಯಾತ್ಮಕ ಜಗತ್ತಿನಲ್ಲಿ ಇದು ಬಹಳಷ್ಟು ಪ್ರಸ್ತುತವಾಗಿದೆ ಫ್ರೆಂಡ್ಸ್. ಓಕೆ, ತಪ್ಪುಗಳನ್ನ ಮಾಡಬೇಕು, ತಪ್ಪುಗಳ ಇಂದಾನೇ ಕಲಿಬೇಕು. ಬಿಕಾಸ್ ತಪ್ಪುಗಳಿಂದ ಕಲಿತಷ್ಟು ಬೇರೆ ಯಾವುದರಿಂದನೂ ನಮಗೆ ಕಲೀಲಿಕ್ಕೆ ಸಿಗೋದಿಲ್ಲ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಟಾಪಿಕ್. ಈ ಕಲ್ಪನೆಯು ಮೂಲ ತತ್ವವೆಂದರೆ, ಈ ಎಸ್ಸೆದ ಮೂಲ ತತ್ವ ಎಂದರೆ ಪ್ರಗತಿ ಮತ್ತು ಬೆಳವಣಿಗೆಗೆ ಅಪಾಯಗಳನ್ನು ತೆಗೆದುಕೊಳ್ಳುವುದು, ರಿಸ್ಕ್ ತೆಗೆದುಕೊಳ್ಳುವುದು ಮತ್ತು ಸಂಭಾವ್ಯ ವೈಫಲ್ಯಗಳನ್ನು ಸ್ವೀಕರಿಸುವ ಅವಶ್ಯಕತೆ ಇದೆ. ನಿಜವಾಗ್ಲೂ ಫ್ರೆಂಡ್ಸ್, ಮಕ್ಕಳಿಗೆ ಸೋಲುವುದನ್ನು ಕಲಿಸುವುದಂಥ ಅವಶ್ಯಕತೆ ಇದೆ. ನಾವೆಲ್ಲ ಸೋಲುವುದನ್ನು ಕಲಿಬೇಕು ಫ್ರೆಂಡ್ಸ್ ಮೊದಲು. ಓಕೆ, ಸೊ ಯಾವ ವ್ಯಕ್ತಿಗೆ ಸೋಲುವುದನ್ನು ಕಲಿತಾನೋ, ಯಾವ ವ್ಯಕ್ತಿ ಅವನು ಸೋತಾಗ ಇರಲಿ ಬಿಡು ಅಂತಾನೋ, ಹೋಗಲಿ ಬಿಡು ಅಂತಾನೋ, ಸೊ ನಾವು ಭಾಳ ಸರ್ತಿ ಅನ್ಕೋತೀವಿ ಇವನ ಕೈಲಿ ನೀಗ್ಲಾರ್ದವನು, ಆಮೇಲೆ ಇವನ ಹತ್ರ ಏನೂ ಶಕ್ತಿ ಇಲ್ಲ, ಅದಕ್ಕೆ ಹೋಗಲಿ ಬಿಡು ಅಂತಾನೆ ಅಂತ ಅನ್ಕೋತೀವಿ ಫ್ರೆಂಡ್ಸ್. ಬಟ್ ಫೇಲ್ ಆದಾಗ ಅಥವಾ ಯಾರೋ ನಮಗೆ ಮೋಸ ಮಾಡಿದಾಗ, ಓಕೆ, ಎಷ್ಟರ ಮಟ್ಟಿಗೆ ಅನ್ನೋದು ನಮಗೆ ಬಿಟ್ಟಂಥ ವಿಚಾರ. ಬಟ್ ಆ ಒಂದು ಸಂದರ್ಭ ಬಂದಾಗ, ಓಕೆ, ಸೊ ಯಾರು ಹೋಗಲಿ ಬಿಡು ಅಂತಾರೆ, ಇಟ್ ಮೀನ್ಸ್ ಆ ವ್ಯಕ್ತಿಗೆ ಅವನನ್ನು ಕಂಟ್ರೋಲ್ ಮಾಡುವಂಥ ಕೆಪ್ಯಾಸಿಟಿ ಇದೆ ಅಂತ ಅರ್ಥ ಫ್ರೆಂಡ್ಸ್. ಅವನಿಗೆ ಕಂಟ್ರೋಲ್ ಮಾಡುವಂಥ ಕೆಪ್ಯಾಸಿಟಿ. ಸಚ್ ಎ ಗ್ರೇಟ್ ಥಾಟ್ ಇದು. ನೀವು ವಿಚಾರ ಮಾಡಿರಿ, ಬುದ್ಧ ಹೇಳಿದ್ದು. ಓಕೆ, ಸೊ ಏನು, ಯಾವ ವ್ಯಕ್ತಿ ತನ್ನನ್ನೇ ತಾನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕಾಗೋದಿಲ್ವೋ ಅವನೇನು ಬೇರೆದವ್ರನ್ನ ಕಂಟ್ರೋಲ್ ಮಾಡೋದು. ಓಕೆ, ಬಟ್ ಸಮಾಜದೊಳಗೆ ನಾನು ಬಾಸ್, ನಾನು ಗ್ರೇಟ್, ನಾನು ಕಿಂಗ್, ನಾನು ಏನು ಬೇಕಾದರೂ ಮಾಡ್ಬೋದು ಅಂತ ತಿಳ್ಕೊಂಡವರು ಬಹಳ ಜನ ಇದ್ದಾರೆ. ಬಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನಮ್ಮನ್ನು ನಾವು ಕಂಟ್ರೋಲ್ ಮಾಡೋದನ್ನು ಕಲಿಬೇಕು. ಫೇಲ್ಯೂರ್ ಆದಾಗ ಇರಲಿ, ಓಕೆ, ಸೊ ಜನಸಂಖ್ಯೆ ಇಷ್ಟಿದೆ, ಇದರೊಳಗೆ ನನಗೊಬ್ಬಗೆ ಫೇಲ್ಯೂರ್ ಆಗಿಲ್ಲ, ಭಾಳಷ್ಟು ಜನರಿಗೂ ಫೇಲ್ ಆಗಿದೆ, ಅಥವಾ ಇಟ್ಸ್ ಓಕೆ ಮತ್ತೆ ಪಾಸ್ ಆಗೋಣ ಅನ್ನುವಂಥ ಅವಶ್ಯಕತೆ, ಮನೋಭಾವ ಇರಬೇಕು ಫ್ರೆಂಡ್ಸ್. ಫೇಲ್ಯೂರ್ ಆಗೋದನ್ನು ಕಲಿಸ್ಬೇಕು. ಸೊ ಫೇಲ್ಯೂರ್ ಆಗೋದನ್ನು ಕಲಿಸುವಂಥ ಮನೋಭಾವ ಇಲ್ಲ ಅಂದರೆ ಆವಿಷ್ಕಾರಗಳಿಗೆ ಬೇರೆ ಯಾವುದೇ ರೀತಿಯಾದಂಥ ಒಂದು ದಾರಿಗಳಿರೋದಿಲ್ಲ. ಓಕೆ, ಸೊ ಹಾಗಾಗಿ ಇನ್ನೂ ನೋಡಿ, ಭಾಳ ಸರ್ತಿ ಏನಾಗುತ್ತೆ, ಇನ್ನೊಬ್ಬರು ಎಕ್ಸ್ಪೀರಿಯನ್ಸ್ ನೋಡಿ ನಾವು ಡಿಸೈಡ್ ಮಾಡ್ತೀವಿ, ಅದು ಬೇಡಪ್ಪ, ಅವ ಭಾಳ ಸರ್ತಿ ಟ್ರೈ ಮಾಡ್ಯಾನ, ಫೇಲ್ ಆಗ್ಯಾನ, ಅದು ಎಲ್ಲ ಭಾಳ ರಿಸ್ಕ್ ಐತಿ. ನೋ, ಓಕೆ, ಅದು ಅವನ ಎಕ್ಸ್ಪೀರಿಯನ್ಸು, ಅದು ಅವನ ಒಂದು ತಪ್ಪುಗಳು ಇರ್ಬೋದು. ಓಕೆ, ಸೊ ಅವನು ಎಷ್ಟು ತಪ್ಪು ಮಾಡಿದ್ದಾನೆ, ಯಾವ ರೀತಿ ತಪ್ಪು ಮಾಡಿದ್ದಾನೆ ನಮ್ಗೆ ಗೊತ್ತಿರೋದಿಲ್ಲ. ಬಟ್ ತಪ್ಪುಗಳಿಂದ ಕಲಿಯುವಂಥ ಪಾಠಗಳು ಮೌಲ್ಯಯುತ ಪಾಠವಾಗಿರ್ತವೆ. ಇದನ್ನು ನಾವು ಮಾಡಿರುವಂಥ ತಪ್ಪುಗಳನ್ನ ಬೇರೆಯವರೊಂದಿಗೆ ಹಂಚ್ಕೊಂಡಾಗೂ ಅದಕ್ಕೆ ಬೆಲೆ ಸಿಗಲಿಕ್ಕಿಲ್ಲ ಗೈಸ್. ಓಕೆ, ನೋಡಿ, ಈಗ ನಾನು ಮೋರ್ ದೆನ್ 1 hour ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಸೊ 1 hour ವಿಡಿಯೋ ಮಾಡೋದು ಅಷ್ಟು ಈಸಿ ಅಲ್ಲ. ಬಟ್ ಇದರೊಳಗೆ ಎಷ್ಟು ಜನ ನೋಡ್ತಿದ್ದಾರೆ? ಬಟ್ ನೋಡಿದವರಲ್ಲಿ ನನಗೆ ಫೋನ್ ಕಾಲ್ ಕೂಡ ಮಾಡಿ ಹೇಳಿದ್ದಾರೆ, ಸರ್ ನಮಗೆ ತುಂಬ ಉಪಯೋಗ ಆಗಿದೆ ಸರ್, ಈ ಥರ ಮಾಡೋರು ಇರಲಿಲ್ಲ ಸರ್, ನೀವು ಮಾಡ್ತಾಯಿದ್ದೀರಿ ಅಂತ ಹೇಳಿದ್ದಾರೆ. ಬಟ್ ಉಳ್ಕಿದವರು
ಯಾರು ನೋಡಿದಾರೋ ಅವ್ರು ಹೆದರ್ಬಿಟ್ಟಿದ್ದಾರೆ ಗೈಸ್. 1 ಅವರಾ ಈ ವಿಷಯಕ್ಕೆ ನಾನು 1 ಅವರ್ ಕೊಡಬೇಕಾ? ನಾನು 10 ನಿಮಿಷದಲ್ಲಿ ಯೂಟ್ಯೂಬಲ್ಲಿ ಹೇಳೋರು ಭಾಳಿದ್ದಾರೆ, ಅದನ್ನು ನೋಡ್ತೀನಿ. ಓಕೆ, ಅನ್ನೋರು ಭಾಳಿದ್ದಾರೆ. ಬಟ್ ಏನು ನೋಡ್ತೀರಾ ಫ್ರೆಂಡ್ಸ್? ಉದಾಹರಣೆ ಎಲ್ಲಿ ಗೊತ್ತಿದ್ದಾವೆ ನಿಮಗೆ? ಓಕೆ, ಹೆಂಗೆ ಗೊತ್ತಾಗುತ್ತೆ ನಿಮಗೆ ಉದಾಹರಣೆ ಗೊತ್ತಿಲ್ಲದೆ? ಸೊ ನೀವು ಮಾಡುವಂಥ ಕೆಲಸದಲ್ಲಿ ಹೋಗಿ ಫೇಲ್ಯೂರ್ ಆದಾಗ ಅದನ್ನು ಮ್ಯಾನೇಜ್ ಮಾಡೋದನ್ನು ಕಲಿಬೇಕು ಫ್ರೆಂಡ್ಸ್. ನಮ್ಮನ್ನು ನಾವು ಕಂಟ್ರೋಲ್ ಮಾಡೋದನ್ನು ಕಲಿಬೇಕು ಮೊದಲು, ಅಂದಾಗ ಉಳ್ಕಿದೆಲ್ಲ. ಓಕೆ, ಇಲ್ಲ ನಮ್ಮನ್ನೇ ನಾವು ಕಂಟ್ರೋಲ್ ಮಾಡದೇ ಇರುವಾಗ ಸೊ ಇನ್ನೇನು ಮತ್ತೇನು ಬೇರೆದವ್ರನ್ನೇನು ಕಂಟ್ರೋಲ್ ಮಾಡೋದು? ಏನು ಜಾಬ್ ಮಾಡಿ ಅಥವಾ ಏನು ಬಿಸ್ನೆಸ್ ಮಾಡಿ ಏನು ಉದ್ಧಾರ ಮಾಡಬೇಕಾಗಿದೆ ಈ ಜಗತ್ತಿನೊಳಗೆ? ಓಕೆ, ಸೊ ನಾವೀನ್ಯತೆಯನ್ನು ಬರಬೇಕು ಅಂದರೆ, ಅದನ್ನು ಉತ್ತೇಜಿಸಬೇಕು ಅಂದರೆ ನಿಷ್ಕ್ರಿಯತೆಯಿಂದ ಪಾಸಿಬಲೇ ಇಲ್ಲ ಫ್ರೆಂಡ್ಸ್. ಓಕೆ, ಎಷ್ಟು ಅವಕಾಶಗಳನ್ನು ಕಳ್ಕೊತೀರಿ ನೀವು. ಸೊ ಸುಮ್ಮನೆ ಕೂತ್ಬಿಟ್ರೆ ಎಷ್ಟೋ ಅವಕಾಶಗಳನ್ನ ಕಳ್ಕೊತೀರಿ. ನಿಮಗೆ ಅವಕಾಶಗಳು ಬೇಕು ಅಂದರೆ ನೀವು ಹೊಸದನ್ನು ವಿಚಾರ ಮಾಡಲೇಬೇಕು. ಈವನ್ ನಿಮಗೆ ಗೊತ್ತಿರುವಂಥ ವಿಚಾರಗಳನ್ನು ಹೊಸ ರೀತಿಯಲ್ಲಿ ರಿಪ್ರೆಸೆಂಟ್ ಮಾಡಲೇಬೇಕು. ಓಕೆ, ಸೊ ತಪ್ಪು ಮಾಡೋದರಲ್ಲಿ ಏನೂ ತಪ್ಪಿಲ್ಲ ಫ್ರೆಂಡ್ಸ್. ಬಟ್ ತಪ್ಪು ಮಾಡಿರುವಂಥ ತಪ್ಪನ್ನು ಹೊಳ್ಳಿ ತಪ್ಪು ಮಾಡೋದರಲ್ಲಿ ಡೆಫಿನೆಟ್ಲಿ ತಪ್ಪಿದೆ. ತಪ್ಪು ಮಾಡೋದ್ರಲ್ಲಿ ತಪ್ಪಿಲ್ಲ, ತಪ್ಪು ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಬಟ್ ಮಾಡಿರುವಂಥ ತಪ್ಪುಗಳನ್ನೇ ಹೊಳ್ಳಿ ಮಾಡೋದರಲ್ಲಿ ತಪ್ಪಿದೆ. ಸೊ ಅದನ್ನು ಮಾಡಬಾರ್ದು ಫ್ರೆಂಡ್ಸ್. ಓಕೆ, ಒಬ್ಬ ವ್ಯಕ್ತಿ ಯಶಸ್ವಿಯಾಗಿದ್ದಾನೆ, ಇನ್ನೊಬ್ಬ ವ್ಯಕ್ತಿ ಯಶಸ್ವಿ ಆಗಿಲ್ಲ ಅನ್ನೋದಕ್ಕೆ ಮೂಲ ಕಾರಣನೇ ಇಷ್ಟೇ ಫ್ರೆಂಡ್ಸ್, ಇವೆರಡೇ ಡಿಫ್ರೆನ್ಸ್. ಸೊ ಅವನು ಮಿಸ್ಟೇಕಿನಿಂದ ಕಲ್ತಿದ್ದಾನೆ, ಸಕ್ಸಸ್ ಆಗಿದ್ದಾನೆ. ಇವನು ಮಾಡಿರುವಂಥ ಮಿಸ್ಟೇಕ್ನೇ ಅಗೇನ್ ಆ್ಯಂಡ್ ಅಗೇನ್ ಮಾಡ್ತಿದ್ದಾನೆ, ಅದರಿಂದ ಫೇಲ್ ಆಗಿದ್ದಾನೆ. ದಟ್ಸ್ ಇಟ್ ಗೈಸ್. ಓಕೆ, ಸೊ ಹೀಗಾಗಿ ತಪ್ಪುಗಳು ಆಗೋದು ಸಾಮಾನ್ಯ. ಬಟ್ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಸೊ ನೀವು ಏನು ಮಾಡಬೇಕು? ಕ್ಯಾಲ್ಕುಲೇಟೆಡ್ ರಿಸ್ಕ್. ಓಕೆ, ತಪ್ಪು ಕ್ರಮಗಳನ್ನು ತೆಗೆದುಕೊಳ್ಳುವ ಒಂದು ಬೆಲೆ. ಓಕೆ, ನಿಷ್ಕ್ರಿಯತೆಯ ಪರಿಣಾಮಗಳು. ನಿಷ್ಕ್ರಿಯತೆ ಅತ್ಯುತ್ತಮ ಆಯ್ಕೆ ಆಗಬಹುದು. ಅಪರೂಪದ ನಿದರ್ಶನಗಳು ಮತ್ತು ನಿರ್ಣಾಯಕ ಕಾರ್ಯನಿರ್ವಹಿಸಲು ಸ್ವತಃ ಕಲಿಯುವ ತಂತ್ರಗಳನ್ನು ನಾವು ಪರಿಶೀಲಿಸುತ್ತೇವೆ. ಓಕೆ, ಈ ಒಂದು ವಿಚಾರದಲ್ಲಿ ನಾವು ಈ ಪ್ರಬಂಧವನ್ನು ನೋಡ್ಬೋದು ಫ್ರೆಂಡ್ಸ್. ಸೊ ತಪ್ಪಾದ ಬೆಲೆ, ದ ಕಾಸ್ಟ್ ಆಫ್ ಬೀಯಿಂಗ್ ರಾಂಗ್. ಏನೇನಾಗ್ತವೆ? ಸೊ ತಪ್ಪಾದರೆ ಏನು ಆಗ್ತವೆ? ನಾವು ತೆಗೆದುಕೊಂಡಂಥ ನಿರ್ಧಾರಗಳು ತಪ್ಪಾದಾಗ ಏನೇನಾಗ್ಬೋದು? ಟೇಕ್ ಇಟ್ ಇನ್ ಪಾಸಿಟಿವ್ ವೇ. ಓಕೆ, ವೈಫಲ್ಯದಿಂದ ಕಲಿಕೆ, ಲರ್ನಿಂಗ್ ಫ್ರಮ್ ಯುವರ್ ಫೇಲ್ಯೂರ್ ಆರ್ ಮಿಸ್ಟೇಕ್. ಓಕೆ, ತಪ್ಪುಗಳು ವೈಯಕ್ತಿಕ ಮತ್ತು ಸಾಂಸ್ಥಿಕ ಮಟ್ಟದಲ್ಲಿ ಕಲಿಕೆ ಮತ್ತು ಬೆಳವಣಿಗೆಯನ್ನು ಉತ್ತೇಜಿಸುತ್ತವೆ. ಓಕೆ, ಅಮೂಲ್ಯವಾದ ಒಂದು ಎಕ್ಸ್ಪೀರಿಯನ್ಸನ್ನು ಕೊಡ್ತವೆ ಫ್ರೆಂಡ್ಸ್. ಸೊ ಅದಕ್ಕಾಗಿ ತಪ್ಪು ಮಾಡೋದ್ರಲ್ಲಿ ತಪ್ಪಿಲ್ಲ, ಬಟ್ ಗೊತ್ತಿದ್ದು ತಪ್ಪು ಮಾಡೋದ್ರಲ್ಲಿ ತಪ್ಪಿದೆ, ಅಥವಾ ತಪ್ಪು ಮಾಡಿದ್ದನ್ನು ಹೊಳ್ಳಿ ತಪ್ಪು ಮಾಡೋದ್ರಲ್ಲಿ ತಪ್ಪಿದೆ. ನೆಕ್ಸ್ಟ್, ಸೊ ಕೋರ್ಸ್ ಕರೆಕ್ಷನ್ ಮಾಡ್ಬೋದು. ನಾವು ತಪ್ಪು ಮಾಡೋದ್ರಿಂದ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ಸಣ್ಣ ನಿರ್ಧಾರವನ್ನು ತೆಗೆದುಕೊಂಡು ಸೊ ಮುಂದೆ ಹೆಂಗೆ ದೊಡ್ಡ ನಿರ್ಧಾರ, ಈ ಸಣ್ಣ ನಿರ್ಧಾರ ತೆಗೆದುಕೊಂಡಾಗ ಏನೇನು ಮಿಸ್ಟೇಕ್ಗಳಾಗಿದ್ದಾವೆ, ಆ ಮಿಸ್ಟೇಕ್ಗಳು ಮುಂದೆ ಆಗದೆ ಇರುವ ಹಾಗೆ ಹೆಂಗೆ ಮಾಡಬೇಕು ಯಾರೂ ಹೇಳೋದಿಲ್ಲ ಫ್ರೆಂಡ್ಸ್. ಯಾರು ಎಕ್ಸ್ಪೀರಿಯನ್ಸ್ ಇದ್ದವರು ಹೇಳೋದಿಲ್ಲ, ಬಟ್ ನೀವೇ ಕಲಿಬೇಕು. ತಪ್ಪು ನಿರ್ಧಾರಗಳು ಸಾಮಾನ್ಯವಾಗಿ ಅಸ್ತಿತ್ವದಲ್ಲಿರುವ ತಂತ್ರಗಳನ್ನು, ದೋಷಗಳನ್ನು ಬಹಿರಂಗಪಡಿಸ್ತವೆ. ಸೊ ನಾವು ಇನ್ ಬಿಟ್ವೀನ್ ಮಧ್ಯ ಕೋರ್ಸ್ನಲ್ಲಿನೇ ಸೊ ಬದಲಾವಣೆಗಳನ್ನು ತರ್ಬೋದು, ಭವಿಷ್ಯದ ಫಲಿತಾಂಶಗಳನ್ನು ಸರಿಪಡಿಸ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಕ್ಷನ್ ವೇಗವನ್ನು ಹುಟ್ಟು ಹಾಕುತ್ತವೆ. ಆ್ಯಕ್ಷನ್ ಬ್ರೀಡ್ಸ್ ಮೊಮೆಂಟಮ್. ನೋಡಿ, ನೀವು ಏನೂ ಮಾಡದೆ ಕೂತ್ರೆ ಅಲ್ಲೇ ಕೂತಿರ್ತೀರ, ಬಟ್ ಏನಾದರೂ ಮಾಡೋಕ್ಕೆ ಹೋದರೆ ನೀವು ಮುಂದೆ ಬೇಗನೂ ಮಾಡಲಿಕ್ಕೆ ಚಾನ್ಸಸ್ ಇರುತ್ತೆ. ಓಕೆ, ಎಕ್ಸ್ಪೀರಿಯನ್ಸ್. ಸೊ ನಾವು ಆ್ಯಕ್ಚುಲಿ ಕೂತೀವಿ ಅಂತ ಹೇಳ್ತೀವಿ, ಕುಂಡ್ರೋದು ಕೂಡ ಒಂದು ಥೆರಪಿ ಫ್ರೆಂಡ್ಸ್. ಓಕೆ, ಆಯುರ್ವೇದಿಕ್ ಪ್ರಕಾರ. ಬಟ್ ಅದನ್ನು ನಾವು ಮರ್ತಿರ್ತೀವಿ. ಕ್ರಮ ತೆಗೆದುಕೊಳ್ಳುವುದು ತಪ್ಪಾಗಿದ್ದರೂ ಸಹ ಪ್ರಗತಿಯನ್ನು ಉತ್ತೇಜಿಸ್ತದೆ ಮತ್ತು ವ್ಯಕ್ತಿಗಳು ಅಥವಾ ಸಂಸ್ಥೆಗಳನ್ನು ಮುಂದಕ್ಕೆ ಚಲಿಸುವಂತೆ ಮಾಡ್ತದೆ. ತಪ್ಪು ಮಾಡೋದ್ರಿಂದ ಯಾರೋ ಬೈತಾರಲ್ವಾ? ಓಕೆ, ಯೂಟ್ಯೂಬ್ನಲ್ಲಿ ನೋಡಿ ನೀವು. ಸೊ ಯಾರೋ ಬೈತಾರೆ, ಏನೋ ಆಗುತ್ತೆ, ಸಮಥಿಂಗ್ ವಿಲ್ ಹ್ಯಾಪನ್. ಓಕೆ, ಸೊ ಅದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳೋದು ಕಲಿಬೇಕು ಫ್ರೆಂಡ್ಸ್. ಫೋಸ್ಟರಿಂಗ್ ಇನೋವೇಷನ್. ನಾವು ಹೊಸತನವನ್ನು ಕಲಿಬೇಕು ಅಂದರೆ ತಪ್ಪುಗಳು, ಸೃಜನಶೀಲತೆ ನಮ್ಮ ಹತ್ರ ಬರಬೇಕು ಅಂದರೆ ಅಥವಾ ಇದ್ದಿದ್ದನ್ನು ತೋರಿಸ್ಬೇಕು ಅಂದರೆ ಸೊ ತಪ್ಪುಗಳು ಆಗೋದು ಸರ್ವೇ ಸಾಮಾನ್ಯ ಫ್ರೆಂಡ್ಸ್. ವೈಫಲ್ಯದ ಭಯ ನಮ್ಮನ್ನು ಬದಿಗೊತ್ತುತ್ತೆ, ಬಟ್ ರಿಸ್ಕ್ ತಗೊಳ್ಳುವಂಥ ಗುಣ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಉದಾಹರಣೆಗೆ ಥಾಮಸ್ ಆಲ್ವಾ ಎಡಿಸನ್ ಅವರೇ ಆವಿಷ್ಕಾರಗಳು ಲೈಟ್ ಬಲ್ಬ್ ಅನ್ನು ಆವಿಷ್ಕರಿಸುವ ಮೊದಲು ಸಾವಿರಾರು ಬಾರಿ ವಿಫಲವಾದರು.
ಪ್ರತಿ ತಪ್ಪು ಹೊಸ ಆವಿಷ್ಕಾರಕ್ಕೆ ಕಾರಣವಾಯಿತು ಎಂದು ತೋರಿಸ್ತದೆ. ಎಲನ್ ಮಸ್ಕ್ ಗೈಸ್, ಈಗಿನ ಎಲನ್ ಮಸ್ಕ್ ಅವರ ಉದಾಹರಣೆಯನ್ನು ತಗೊಳ್ರಿ, ಟೆಸ್ಲಾ. ಓಕೆ, ಎಲನ್ ಮಸ್ಕ್ ಸಚ್ ಎ ಗ್ರೇಟ್ ಮೈಂಡ್ ಗೈಸ್, ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್. ಸಾಹಸೋದ್ಯಮಗಳು, ಸಿ ಇಲ್ಲಿ ಒಂದು ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ ಭಾಳ ಜನಕ್ಕೆ, ಬಟ್ ಈ ಮನುಷ್ಯ ಮಾತ್ರ ಚಂದ್ರಗ್ರಹದಲ್ಲಿ ಮನೆ ಕಟ್ಟಬೇಕಂತೆ. ಎದಕ್ಕೆ ಅಂತ ಕೇಳಿದರೆ, ಸೊ ಭೂಮಿ ಮೇಲೆ ಏನಾದರೂ ಜಾಸ್ತಿ ಮಳೆಯಾಗಿ ಪ್ರವಾಹ ಬಂದರೆ, ಮಳೆನೇ ಆಗಲಿಲ್ಲ ಅಂದರೆ, ಅಥವಾ ಭೂಮಿ ಮೇಲೆ ಸುನಾಮಿ ಬಂದು ಎಲ್ಲ ಹೋಗ್ಬಿಟ್ರೆ, ಅಥವಾ ಭೂಮಿ ಮೇಲೆ ಪ್ರಳಯ ಆಗಿಬಿಟ್ರೆ ಹೋಗಲಿಕ್ಕೆ ಎಲ್ಲೋ ಒಂದು ಪ್ಲೇಸ್ ಇರಬೇಕಲ್ವಾ. ಸಿ ಗೈಸ್, ವಿಚಾರ ನೋಡಿ ಫ್ರೆಂಡ್ಸ್. ಓಕೆ, ರಿಸ್ಕ್, ಡೂ ಯು ಥಿಂಕ್ ಇಟ್ಸ್ ನಾಟ್ ರಿಸ್ಕಿ? ಇಟ್ಸ್ ವೆರಿ ರಿಸ್ಕಿ ಗೈಸ್. ಸಿ, ಡ್ರೈವರ್ಲೆಸ್ ಕಾರ್, ಟೆಸ್ಲಾ ಡ್ರೈವರ್ಲೆಸ್ ಕಾರ್. ಓಕೆ, ಇಮ್ಯಾಜಿನ್ ಮಾಡ್ರಿ ಗೈಸ್, ಡ್ರೈವರ್ಲೆಸ್ ಕಾರ್, ಹೌ ರಿಸ್ಕಿ ಇಟ್ ಈಸ್. ಸ್ಪೇಸ್ ಎಕ್ಸ್ ಭೂಮಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದಲ್ಲ, ಸ್ಪೇಸ್ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದು. ಹಲವಾರು ಹಿನ್ನಡೆಗಳನ್ನು ಅನುಭವಿಸಿದ್ದಾರೆ, ಎಷ್ಟೋ ಸರ್ತಿ ಫೇಲ್ ಆಗಿದ್ದಾರೆ ಫ್ರೆಂಡ್ಸ್. ಓಕೆ, ಆದರೆ ಪ್ರತಿ ಸಲ ವೈಫಲ್ಯವಾದಾಗಲೂ ಕೂಡ ತಾಂತ್ರಿಕ ಪ್ರಗತಿಯನ್ನು ಪರಿಷ್ಕರಿಸಲು ಇದು ಸಹಾಯ ಮಾಡಿದೆ. ಅದಕ್ಕೆ ಇವತ್ತು ಟೆಸ್ಲಾ ಒನ್ ಆಫ್ ದಿ ಸಕ್ಸಸ್ಫುಲ್ ಆಗಿದೆ. ಓಕೆ, ಸೊ 1000 ಕೋಟಿ. ಓಕೆ, ಟೇಕ್ ಇಟ್, ಜಸ್ಟ್ ಸಿ ಎಲನ್ ಮಸ್ಕ್. ಇವರು ಒಂದು ಸರ್ತಿ ಬರೀತಾರೆ ಸೋಷಿಯಲ್ ಮೀಡಿಯಾದೊಳಗೆ, ಟ್ವಿಟರ್ ಒಳಗೆ. ಸೊ ಇವ್ರ ಫ್ರೆಂಡ್ಗೆ ಮೆಸೇಜ್ ಕಳಿಸಿದಾಗ ಐ ಲೈಕ್ ಟ್ವಿಟರ್ ಅಂತ ಹೇಳ್ತಾರೆ. ಓಕೆ, ಐ ಲೈಕ್ ಟ್ವಿಟರ್. ಓಕೆ, ಮೊದಲು ಈಗ ಎಕ್ಸ್ ಇದೆ ಅಲ್ವಾ, ಅದು ಟ್ವಿಟರ್ ಅಂತಿದ್ರು ಅದಕ್ಕೆ. ಓಕೆ, ಐ ಲೈಕ್ ಟ್ವಿಟರ್ ಅಂತ ಕರೀತಾರೆ. ಆ್ಯಂಡ್ ಕೇಳ್ತಾರೆ, ಅವ್ರ ಫ್ರೆಂಡ್ ಹೇಳ್ತಾರೆ, ವೈ ಡೋಂಟ್ ಯು ಪರ್ಚೇಸ್ ಟ್ವಿಟರ್ ಅಂತ ಹೇಳ್ಬಿಟ್ಟು. ಸೊ ಹೌ ಮಚ್ ಇಟ್ ಈಸ್, ಅವರು ಇವ್ರಿಗೆ ದುಡ್ಡು ಹೇಳ್ತಾರೆ. ಇವರು ಓಕೆ, ಐ ವಾಂಟ್ ಟು ಪರ್ಚೇಸ್ ದಟ್ ಟ್ವಿಟರ್. ಸಿ, ಎಸ್ ಗೈಸ್. ಓಕೆ, ಎಲನ್ ಮಸ್ಕ್ ಪರ್ಚೇಸ್ ದ ಟ್ವಿಟರ್. ಓಕೆ, ವೈಯಕ್ತಿಕ ಮಟ್ಟದಲ್ಲಿ ಅನೇಕ ವ್ಯಕ್ತಿಗಳು ಲೆಕ್ಕ ಹಾಕಿದ ಅಪಾಯಗಳನ್ನು ತೆಗೆದುಕೊಳ್ಳುವ ಮತ್ತು ಯಶಸ್ವಿ ಆಗುವ ಅಥವಾ ಕನಿಷ್ಠ ತಮ್ಮ ವೈಫಲ್ಯಗಳಿಂದ ಅಮೂಲ್ಯವಾದ ಪಾಠಗಳನ್ನು ಕಲಿಯುವ ಕಥೆಗಳನ್ನು ನಾವು ಅನೇಕ ಬಾರಿ ಕೇಳಿದ್ದೀವಿ. ಸೊ ಇದಕ್ಕೆ ಒಂದು ಉದಾಹರಣೆ ಅಂದರೆ, ಪ್ರಸಿದ್ಧವಾದದ್ದು ಅಂದರೆ ಓಪ್ರಾ ವಿನ್ಫ್ರಿ. ಓಪ್ರಾ ವಿನ್ಫ್ರಿ ಜಗತ್ತಿನ ಮೀಡಿಯಾದೊಳಗೆ ಒಂದು ಹೆಸರು ಮಾಡಿದಂಥ ಒಬ್ಬ ಜರ್ನಲಿಸ್ಟು ಗೈಸ್. ಸಿ ಲಾಸ್ಟ್ ಎವ್ರಿಥಿಂಗ್. ಓಕೆ, ಮನೆಯಿಂದ ಹೊರಗೆ ಹಾಕಿದ್ದು. ಸಿ ಲಾಸ್ಟ್ ಎವ್ರಿಥಿಂಗ್, ಲಾಸ್ಟ್ ಎವ್ರಿಬಡಿ. ಓಕೆ, ಇವನ್ ಗಾಟ್ ಹರ್ಯಾಸ್ಡ್ ಬೈ ದಿಸ್ ಸೊಸೈಟಿ. ಬಟ್ ಇವತ್ತು ಜಗತ್ತಿನೊಳಗೆ ಅತಿ ಫೇಮಸ್ ಆದಂಥ ಒಬ್ಬರು ಜರ್ನಲಿಸ್ಟ್ ಆಗಿದ್ದಾರೆ ಫ್ರೆಂಡ್ಸ್, ಓಪ್ರಾ ವಿನ್ಫ್ರಿ. ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಅದೆಷ್ಟೋ ತಪ್ಪುಗಳನ್ನು ಮಾಡಿದ್ದಾರೆ, ಬಟ್ ಅದರಿಂದ ಪಾಠವನ್ನು ಕಲಿಸಿ ಇವತ್ತು ಇತಿಹಾಸದುದ್ದಕ್ಕೂ ನೆನಪಿಟ್ಕೊಳ್ಳುವಂಥ ಅತ್ಯಂತ ಯಶಸ್ವಿ ಮಾಧ್ಯಮಗಳ ಒಬ್ಬ ಜರ್ನಲಿಸ್ಟ್ ಆಗಿದ್ದಾರೆ ಫ್ರೆಂಡ್ಸ್. ಓಕೆ, ಇವರ ಕಥೆಯಾಗಿರಬಹುದು. ಸೊ ಇವರೇನಾದರೂ ಬೇಡ ತಪ್ಪುಗಳಾಗ್ತವೆ ಅಂತ ಸುಮ್ಮ ಕೂತಿದ್ರೆ, ಕ್ಯಾನ್ ಯು ಇಮ್ಯಾಜಿನ್ ಗೈಸ್? ಓಕೆ, ಇಂಥ ಸ್ಫೂರ್ತಿದಾಯಕ ಕಥೆಗಳು ಅದೆಷ್ಟೋ ಇದ್ದಾವೆ. ಉದಾಹರಣೆಗೆ MS ಧೋನಿ ಗೈಸ್, ನೀವು ನೋಡಿ, MS ಧೋನಿ ಅವ್ರ ತಂದೆ ಕ್ರಿಕೆಟರ್ ಇದ್ರ? ಸೊ ಅವರು ಕ್ರಿಕೆಟ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರಾ? ನೆವರ್. ಬಟ್ ಸಿ, ಕ್ಯಾಲ್ಕುಲೇಟಿಂಗ್ ರಿಸ್ಕ್. ಅಲ್ಲಿವರೆಗೂ ಸರ್ಕಾರಿ ನೌಕರಿಯೊಳಗೆ ಇರುವಂಥ MS ಧೋನಿ ಅವರು ಯಾವಾಗ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಬೇಕು ಅಂತ ಡಿಸೈಡ್ ಮಾಡಿದ್ರು, ರೈಲ್ವೇಸ್ದಲ್ಲಿ ಏನು ಜಾಬ್ ಮಾಡ್ತಾಯಿದ್ರು, ಅದಕ್ಕೆ ರಿಸೈನ್ ಮಾಡಿ ಪೂರ್ತಿ ಸಮಯವನ್ನು ಕ್ರಿಕೆಟ್ಗೆ ಕೊಟ್ಟಿದ್ದು. ಸಿ, ದ್ಯಾಟ್ ಪ್ಲೇಡ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಟು ಶಾರ್ಪನ್ ಹಿಸ್ ಸ್ಕಿಲ್, ಟು ಶೋ ದಟ್ ವರ್ಲ್ಡ್ ದಟ್ ಎಸ್, I can be better batsman, better wicket keeper and better captain. MS ಧೋನಿ. ಓಕೆ, ಸಿ ಗೈಸ್, ಇವರೆಲ್ಲ ರಿಸ್ಕ್ ತಗೊಂಡಿದ್ದು. ಓಕೆ, ಇವರೆಲ್ಲ ರಿಸ್ಕ್ ತಗೊಳ್ತಾ ಇರೋದು ಈಗೂ ಕೂಡ. ಕ್ಯಾಲ್ಕುಲೇಟೆಡ್ ರಿಸ್ಕ್ ಬಗ್ಗೆ ಯಾವತ್ತೂ MS ಧೋನಿ ಹೇಳ್ತಾರೆ ಗೈಸ್. ಓಕೆ, ನಾವು ಎಷ್ಟೋ ಬಾರಿ ಶಾಲೆ ಒಳಗೆ ನಂಗೆ ಮಾರ್ಕ್ಸು ಬಂದಿಲ್ಲ, ಎಷ್ಟೋ ಜನ ಸ್ಪೋರ್ಟ್ಸ್ ಮನ್ ಇದ್ದಾರೆ. ಸೊ ಅವರು ಶಾಲೆ ಒಳಗೆ ಮಾರ್ಕ್ಸ್ ಬಂದಿಲ್ಲ ಅಂಥೇಳಿ ಈ ಕಡೆ ಇದೂ ಆಗೋದಿಲ್ಲ, ಈ ಕಡೆ ಸ್ಪೋರ್ಟ್ಸು ಆಗೋದಿಲ್ಲ ಅಂತ ಇವತ್ತಿನವರೆಗೂ ಕೂಡ ಅವ್ರಿಗೆ ನೆನಪಾದರೆ ಡಿಪ್ರೆಷನ್ಗೆ ಹೋಗ್ತಾರೆ. ಓಕೆ, ನಿಮ್ಮೊಳಗೂ ವಿಡಿಯೋ ನೋಡೋದ್ರೊಳಗೆ ಎಷ್ಟೋ ಜನ ಇರ್ಬೋದು, ನಿಮಗೆ ಸ್ಪೋರ್ಟ್ಸ್ ಅಂದರೆ ಇಷ್ಟ ಇರ್ಬೋದು, ಬಟ್ ಬಿಕಾಸ್ ಆಫ್ ದಿಸ್ ಸೊಸೈಟಿ ಪ್ರೆಷರ್, ಬಿಕಾಸ್ ಆಫ್ ಪೇರೆಂಟ್ಸ್, ಬಿಕಾಸ್ ಆಫ್ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್, ಬಿಕಾಸ್ ಆಫ್ ಆಲ್ ದಿಸ್, ಯು ಆರ್ ಔಟ್ ಆಫ್ ದಟ್ ಎರಿನಾ. ಆ್ಯಂಡ್ ಐ ನೋ ಹೌ ಮಚ್ ಪೇನ್ ನೌ ಯು ಪೀಪಲ್ ಆರ್ ಫೇಸಿಂಗ್ ಇಟ್. ಓಕೆ, MS ಧೋನಿ ಕ್ಯಾಲ್ಕುಲೇಟೆಡ್ ರಿಸ್ಕ್. ಏನಾಯಿತು ಅವನ ಜೀವನ, ಎಲ್ಲಿಗೆ ಹೋದ?
ಯು ಜಸ್ಟ್ ಸಿ ಗೈಸ್, ನಾವು ಕೆಲಸ ಮಾಡ್ತಾ ಇರೋ, ಆ್ಯಕ್ಷನ್ ತಗೊಳ್ತಾ ಇರೋ ಅವಶ್ಯಕತೆ ಇದೆ. ಆರ್ ಅಶ್ವಿನ್, ರವಿಚಂದ್ರನ್ ಅಶ್ವಿನ್ ಏನು ಮಾಡಿದರು? ಸೊ ಇವರು ಭಾರತದ ಮೊದಲ ಫಿಂಗರ್ ಸ್ಪಿನ್ನರ್ ಆಗಿದ್ದಾರೆ ಗೈಸ್. ಫಿಂಗರ್ ಸ್ಪಿನ್ನರ್, ನಾರ್ಮಲಿ ಬಾಲ್ನ ಹಿಂಗೆ ಹಾಕ್ತಾರಲ್ವಾ, ಬಟ್ ಆರ್ ಅಶ್ವಿನ್ ಬಾಲ್ನ ಹಿಂಗೆ ಹಾಕ್ತಾರೆ. ಓಕೆ, ಈ ಒಬ್ಬ ವ್ಯಕ್ತಿ ಏನೇನೆಲ್ಲ ಅಪೋಸಿಷನ್ ಫೇಸ್ ಮಾಡಿದ್ದಾರೆ ಅಂದರೆ ಇದು ಇಂಪಾಸಿಬಲ್, ಭಾರತದೊಳಗೆ ಸಾಧ್ಯನೇ ಇಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಸಾಧ್ಯನೇ ಇಲ್ಲ. ಸೊ ನೀನು ಹುಚ್ಚ ಇದೆಯಾ? ಓಕೆ, ಸೊ ನೀನು ಹುಚ್ಚ ಇದೆಯಾ, ಇಂಥವೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡ. ಸೊ ಆರ್ ಅಶ್ವಿನ್ ಒಂದು ಸರ್ತಿ ಅವರ ಇಂಟರ್ವ್ಯೂ ಕೇಳ್ತಾ ಇದ್ದೆ ನಾನು. ಸೊ ಅವ್ರು ಹೇಳ್ತಾ ಇದ್ರು, ಈ ಥರ ಎಲ್ಲರೂ ಅಂದರೆ, ಈ ಥರ ಎಲ್ಲರೂ ಬೈದರೆ ಆದರೂ ಕೂಡ ನೀವು ಒಬ್ಬ ಇವತ್ತು ಸಕ್ಸಸ್ಫುಲ್ ಸ್ಪಿನ್ನರ್ ಆಗಿದ್ದೀರಾ. ನಿಮಗೆ ಹುಚ್ಚ ಅಂದರೂ ಕೂಡ ನೀವು ಹೆಂಗೆ ಇದನ್ನು ರೂಢಿ ಕಂಟಿನ್ಯೂ ಮಾಡಿದ್ರಿ? ಯಾಕಂದರೆ ಒಬ್ಬರು ಇಬ್ಬರು ಏನಾದರೂ ನಮಗೆ ಏನಾದರೂ ಅಂದರೆ ನಮ್ಮ ಮೇಲೆ ಇಫೆಕ್ಟ್ ಆಗ್ತವೆ. ಬಟ್ ನಾವು ಪ್ರಾಕ್ಟೀಸ್ ಮಾಡೋ ಮುಂದೆ ಭಾಳಷ್ಟು ಜನ ಇವನು ಹುಚ್ಚಿದ್ದಾನೆ, ಅಂಥ ಬೌಲಿಂಗ್ ಯಾರು ಹಾಕ್ತಾರೆ, ಹಂಗೆ ಯಾರು ಮಾಡ್ತಾರೆ ಅಂತ ಕೇಳಿದರೆ, ಹೇಳಿದಾಗಲೂ ಕೂಡ ನಿಮ್ಮ ಮನೋಭಾವ ಏನಿತ್ತು, ನೀವು ಹೆಂಗೆ ರಿಸ್ಟ್ ಸ್ಪಿನ್ನಿಂಗ್ನ ಹಾಗೆ ಕಂಟಿನ್ಯೂ ಮಾಡ್ಕೋತ ಹೋದ್ರಿ ಅಂತ ಕೇಳಿದಾಗ ಆರ್ ಅಶ್ವಿನ್ ಹೇಳ್ತಾರೆ, ನೀವು ಎಲ್ಲಾದರೂ ಯಾವುದಾದ್ರೂ ಫೀಲ್ಡ್ ಒಳಗೆ ಸಕ್ಸಸ್ಫುಲ್ ಆಗಬೇಕು ಅಂದರೆ ಅದ್ರ ಸಂಬಂಧ ಹುಚ್ಚರಾಗುವ ಅವಶ್ಯಕತೆ ಇದೆ. ಬಿಕಾಸ್ ನಿಮಗೆ ಅದ್ರ ಮೇಲೆ ನಂಬಿಕೆ ಇರಬೇಕು, ಅದ್ರ ಸಂಬಂಧ ನೀವು ಯಾವ ರಿಸ್ಕ್ ತೆಗೆದುಕೊಳ್ಳೋಕೆ ರೆಡಿ ಇರಬೇಕು. ಅಂದಾಗ ಮಾತ್ರ ನೀವು ಸಕ್ಸಸ್ ಆಗೋಕ್ಕೆ ಸಾಧ್ಯ ಇದೆ. ಎಸ್ ಗೈಸ್, ದಿಸ್ ಈಸ್ ಓನ್ಲಿ ಆರ್ ಅಶ್ವಿನ್ ಕ್ಯಾನ್ ಟೆಲ್ ಸಚ್ ಥಿಂಗ್ಸ್. ಓಕೆ, APJ ಅಬ್ದುಲ್ ಕಲಾಂ ಜಿ ಒಂದು ಸಾಮಾನ್ಯ ಮೀನುಗಾರರ ಫ್ಯಾಮಿಲಿಯಿಂದ ಬಂದು ಈ ದೇಶದೊಳಗಿರುವಂಥ ಮಿಸೈಲ್ ಮ್ಯಾನ್ ಅನ್ನುವಂಥ ಒಂದು ಹಣೆಪಟ್ಟವನ್ನು ಹೊತ್ತಿದ್ದಷ್ಟೇ ಅಲ್ಲ, ಜೀವನ ಪೂರ್ತಿ ಸ್ಟೂಡೆಂಟ್ಸ್ಗೆ ಎಜುಕೇಟ್ ಮಾಡಲಿಕ್ಕೆ ಕೆಲಸ ಮಾಡ್ತಾ, ಓಕೆ, ಸೊ ಜೀವನ ಪೂರ್ತಿ ಆವಿಷ್ಕಾರಗಳಿಗೆ ತಮ್ಮ ಜೀವನವನ್ನು ಕೊಟ್ಟು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಆವಿಷ್ಕಾರಗಳು, ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಹೊಸದನ್ನು ಮಾಡೋದು. ಓಕೆ, ಸೊ ಈ ಥರ ಮಾಡಿದ್ರಿಂದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ನಮ್ಮ ಒಂದು ನೆನಪಲ್ಲಿ ಉಳಿತಾರೆ ಫ್ರೆಂಡ್ಸ್. ಇಸ್ರೋ ಸಂಸ್ಥೆನೇ ನೋಡಿ. ಓಕೆ, ಇಸ್ರೋ ಸಂಸ್ಥೆ, UPSC ಗೈಸ್, UPSC ಇಸ್ ವೆರಿ ರಿಸ್ಕಿ. ಇವತ್ತು ಬಹಳಷ್ಟು ಇದ್ರ ಬಗ್ಗೆ ಟಾಕ್ ನಡೀತಾ ಇದ್ದಾವೆ. ಓಕೆ, UPSC ಪ್ರಿಪೇರ್ ಮಾಡೋದ್ರ ಬದಲಿ ಬೇರೆ ಯಾವುದೋ ಕೆಲಸ ಮಾಡೋದನ್ನು ಮಾಡಬೇಕು ಅಂತ ಭಾಳಷ್ಟು ಜನ ಹೇಳ್ತಾರೆ. ಬಟ್ ನನಗೆ ಗೊತ್ತಿಲ್ಲ, UPSC ಓದಿ IAS ಎಕ್ಸಾಮಲ್ಲಿ ಪಾಸ್ ಆಗಲಿಲ್ಲ ಅಂದರೆ ಅವ್ರನ್ನ ಯಾಕೆ ಫೇಲ್ಯೂರ್ ಅಂತಾರೆ ಅಂತ. ನನ್ನ ಪ್ರಕಾರ ಸೊ ಅವರಷ್ಟು ಈ ದೇಶದ ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ, ಎಕನಾಮಿಕ್ ಗೊತ್ತಿರುವಂಥ ಇನ್ನೊಬ್ಬ ನಾಗರಿಕ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಅವರಷ್ಟು ನಾಲೆಜ್ ಬೇರೆಯವ್ರ ಹತ್ರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ಸೈಂಟಿಫಿಕ್ ಟೆಂಪರ್ ಕೂಡ ಸ್ವಲ್ಪನಾದರೂ ಬೆಳೆದಿರುತ್ತೆ ಅಂತ ನನಗನ್ಸುತ್ತೆ. ಬಟ್ ಓನ್ಲಿ ಥಿಂಗ್ ಈಸ್ ಅವರು ಆ ನಾಲೆಜನ್ನು ಬೇರೆ ಕಡೆ ಆದರೂ ಉಪಯೋಗ ಮಾಡಲಿಕ್ಕೆ ಟ್ರೈ ಮಾಡಬೇಕು ಫ್ರೆಂಡ್ಸ್. UPSC ಪ್ರಿಪ್ರೇಷನ್ ಮಾಡೋದು ಯಾವತ್ತೂ ಫೇಲ್ಯೂರ್ ಅಲ್ಲ. UPSC ಎಕ್ಸಾಮ್ ಒಳಗೆ ನೀವು ಫೇಲ್ ಆದರೂ ಕೂಡ ಲೈಫ್ ಒಳಗೆ ಅದು ನಿಮಗೆ ಆ ಪರೀಕ್ಷೆಗಿಂತನೂ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ವಿಚಾರ ಶಕ್ತಿಯನ್ನು ಬದಲಾಯಿಸುತ್ತೆ ನೀವು ಕರೆಕ್ಟಾಗಿ ಓದಿದ್ದೇ ಆದರೆ. ಓಕೆ, ಸೊ ಡೆಫಿನೆಟ್ಲಿ ಫ್ರೆಂಡ್ಸ್. ಓಕೆ, ಸೊ ಯಾವನು ಹೇಳಿದ್ದಾನೆ IAS ಆದ್ರೇ ಗ್ರೇಟು ಅಂತ? ನೋ, ಹಾಗೇನಿಲ್ಲ. ಓಕೆ, ಸೊ ನಾನು UPSCಗೆ ಪ್ರಿಪೇರ್ ಮಾಡಿದ್ದೀನಿ. ಬಟ್ ಇವತ್ತು ನಾನು ಎಷ್ಟೋ ವಿದ್ಯಾರ್ಥಿಗಳಿಗೆ ಗೈಡ್ ಮಾಡ್ತೀನಿ, ನೀವು ಹಿಂಗೆ ಮಾಡಿದರೆ ಬೆಟರು, ಸೊ ನೀವು ಇಲ್ಲಿ ತಪ್ಪು ಮಾಡ್ತಿದ್ದೀರಾ. ಎಸ್, ಐ ಆಮ್ ಹೆಲ್ಪಿಂಗ್ ಲೈಕ್ ದ್ಯಾಟ್. ಇವತ್ತು ನಮ್ಮ ದೇಶದೊಳಗೆ ಕೋಚಿಂಗಿನ ಅವಶ್ಯಕತೆ ಇಲ್ಲ. ಓಕೆ, ಕೋಚಿಂಗಿನ ಅವಶ್ಯಕತೆ ಇಲ್ಲ, ಬಟ್ ಮೆಂಟರ್ಶಿಪ್ ಅವಶ್ಯಕತೆ ಇದೆ. ಹೆಂಗೆ? ಓದಬೇಕಾದ್ರೆ ನಿಮ್ಗೆ ಏನೆಲ್ಲ ಡೌಟ್ ಬರ್ತವೆ, ಯಾರಿದ್ದಾರೆ ನಿಮ್ಗೆ ಹೇಳೋಕ್ಕೆ? ಓಕೆ, ಸೊ ಎಸ್, ಮೆಂಟರ್ ಬೇಕಾಗಿದೆ. ಯಾವ ಪುಸ್ತಕವನ್ನು ಯಾವ ಸಬ್ಜೆಕ್ಟಿಗೆ ಓದಬೇಕು? 6 ತಿಂಗಳು ಭಾಳ ಜನ ವಿದ್ಯಾರ್ಥಿಗಳು ಕೋಚಿಂಗ್ ಮುಗಿಸಿದ ಮೇಲೂ ಯಾವ ಪುಸ್ತಕನ ಯಾವ ಸಬ್ಜೆಕ್ಟಿಗೂ ಓದಬೇಕು ಅಂತ ಗೊತ್ತಿರೋದಿಲ್ಲ. ಎಸ್, ಟುಡೇ ವಿ ನೀಡ್ ಮೆಂಟರ್ಶಿಪ್. ಓಕೆ, ಎಸ್, ಫೇಲ್ಯೂರ್ ಆದವರು ಮಾತ್ರ ಮೆಂಟರ್ ಆಗೋಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್. ವಾಜಿರಮ್ನಲ್ಲಿ ರವೀಂದ್ರನ್, ಓಕೆ, ವಾಜಿರಾಮ್ ಆ್ಯಂಡ್ ರವೀಂದ್ರನ್ ಸರು ಕೂಡ ಫೇಲ್ ಆದವರೇ. ಆ್ಯಂಡ್ ಎಸ್, ವಿಕಾಸ್ ದಿವ್ಯಕೀರ್ತಿ ಅಂತ ಒಬ್ಬರು ಟೀಚರ್ ಇದ್ದಾರೆ. ಅವರು ಕೂಡ ಅವ್ರಿಗೆ ಬೇಕಾದಂಥ ಸರ್ವಿಸ್ ಸಿಕ್ಕಿಲ್ಲ. ಪಾಸ್ ಆಗಿದ್ದಾರೆ ಅವರು, ನೋ ಡೌಟ್, ಬಟ್ ಅವ್ರಿಗೆ ಬೇಕಾದಂಥ ಸರ್ವಿಸ್ ಸಿಕ್ಕಿಲ್ಲ. ಸೊ ಪಾಸ್ ಆದವರು ನಿಮಗೆ 1 ಪಾಯಿಂಟ್ನ ಹೇಳ್ಬೋದು, ಬಟ್ ಫೇಲ್ ಆದವರು ನಿಮಗೆ 10 ಪಾಯಿಂಟ್ನ ಹೇಳ್ತಾರೆ ಫ್ರೆಂಡ್ಸ್, ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಇಲ್ಲಿ ಪಾಸ್ ಫೇಲ್ ಅನ್ನೋಕ್ಕಿಂತನೂ ಒಬ್ಬರು IAS ಆಗೋದು ಇಂಪಾರ್ಟೆಂಟು ಅಥವಾ 100 ಜನರನ್ನ IAS ಮಾಡೋದು ಇಂಪಾರ್ಟೆಂಟು. ಓಕೆ, ಸೊ ಇದ್ರ ಮೇಲೆ ಪಾಸ್ ಫೇಲ್ನ ನೀವು ನಿರ್ಧಾರ ಮಾಡ್ಬೋದು.
ಸಿ ರಾಜಕೀಯ ಮಾಡೋದು, ಪೊಲಿಟಿಷಿಯನ್ ಆಗೋದು, ಇಸಂಟ್ ಇಟ್ ನಾಟ್ ರಿಸ್ಕಿ ಗೈಸ್? ಓಕೆ, ಅದೆಷ್ಟೋ ಜನ ಸೊ ಪಾಲಿಟಿಕ್ಸ್ನಲ್ಲಿ ಬಂದು ಎಲ್ಲವನ್ನು ಬಿಟ್ಟವರಿದ್ದಾರೆ. ಓಕೆ, ಅಜಾತ ಶತ್ರು ಆದವರಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ. ಇವೆಲ್ಲ ದಿಟ್ಟ ಕ್ರಮಗಳನ್ನು ತೆಗೆದುಕೊಳ್ಳುವ ಸಂಸ್ಥೆಗಳು ಮತ್ತು ಸಾಮಾನ್ಯ ವ್ಯಕ್ತಿಗಳು ಇವತ್ತು ಲೈಫ್ನಲ್ಲಿಗೆ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಗೈಸ್. ಉದಾಹರಣೆಗೆ ಆ್ಯಪಲ್ ಅನ್ನುವಂಥ ಐಫೋನನ್ನು ಪ್ರಾರಂಭಿಸುವ ಮೂಲಕ ಗಮನಾರ್ಹ ಅಪಾಯಗಳನ್ನು ಅಂದರೆ ರಿಸ್ಕನ್ನು ತೆಗೆದುಕೊಂಡಿದ್ದು ಸ್ಟೀವ್ ಜಾಬ್ಸ್ ಅವರು. ಬಟ್ ಅದು ಮುಂದೆ ಹೋಗಿ ತಂತ್ರಜ್ಞಾನದ ಉದ್ಯಮದಲ್ಲಿ ಒಂದು ಕ್ರಾಂತಿಯನ್ನೇ ಸೃಷ್ಟಿ ಮಾಡಿಸಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ಸೊ ಫಾರ್ವರ್ಡ್ ಥಿಂಕಿಂಗ್ ತಂತ್ರಗಳು ಬೇಕು. ನಾವು ಮುಂದೆ ಬರಬೇಕು ಅಂದರೆ, ಇನೋವೇಷನ್ ಬೇಕು ಅಂದರೆ, ನಾನೊಬ್ಬ ನಾಯಕ ಆಗಬೇಕು ಅಂದರೆ, ಸೊ ಅಲ್ಲಿ ನಮ್ಮ ಒಂದು ರಿಸ್ಕ್ ತಗೊಳ್ಳುವಂಥ ಒಂದು ಎಬಿಲಿಟಿ ಇರಲೇಬೇಕಾಗುತ್ತೆ. ಸೊ ನಮ್ಗೆ ರಿಸ್ಕ್ ತಗೊಳ್ಳುವಂಥ ಎಬಿಲಿಟಿ ಇಲ್ಲ ಅಂದಾಗ ಡೆಫಿನೆಟ್ಲಿ ನಾವು ಏನಾಗಬೇಕಾಗುತ್ತೆ? ಫಾಲೋವರ್ ಆಗಬೇಕಾಗುತ್ತೆ. ಓಕೆ, ಅನುಯಾಯಿಗಳಾಗಿ ಉಳಿಬೇಕಾಗುತ್ತೆ. ಥಾಟ್ಲೆಸ್ ಆ್ಯಕ್ಷನ್, ಆಲೋಚನಾರಹಿತ ಕ್ರಿಯೆಯು ಸಾಕಷ್ಟು ಪ್ರತಿಫಲನ ಅಥವಾ ಸಂಭಾವ್ಯ ಪರಿಣಾಮಗಳ ಪರಿಗಣನೆ ಇಲ್ಲದೆ ಹಠಾತ್ ಪ್ರವೃತ್ತಿಯಿಂದ ಮಾಡಿದ ನಿರ್ಧಾರಗಳನ್ನು ಸೂಚಿಸುತ್ತದೆ. ನೋಡಿ ಫ್ರೆಂಡ್ಸ್, ಥಾಟ್ಲೆಸ್ ಆಲೋಚನೆ ಅಂದರೆ ಆಲೋಚನಾರಹಿತ ಕ್ರಿಯೆ. ಇದನ್ನು ಮಾಡಂಗಿಲ್ಲ. ವಿಚಾರ ಮಾಡ್ಲಾರೆ, ಮುಂದೆ ವಿಚಾರ ಮಾಡ್ಲಾರೆ, ಏನೋ ಭಾವನಾತ್ಮಕವಾಗಿ ಯಾವುದೋ ಒಂದು ನೋಡೋದು, ಸೊ ಅದ್ರ ಮೇಲೆ ಡಿಸೈಡ್ ಮಾಡಿಬಿಡೋದು, ಎಸ್ ದಿಸ್ ಈಸ್ ಫೈನಲ್. ಓಕೆ, ಸೊ ಯಾರೋ ಒಂದು ಏನೋ ಹೇಳೋಣ, ಹಾಂ ನಾನು ಕೂಡ ಆಗ್ಬೋದು, ನಾನು ಕೂಡ ಹಿಂಗೆ ಮಾಡ್ಬೋದು, ನಾನು ಸಕ್ಸಸ್ ಆಗ್ಬೋದು. ನೋ, ಪ್ರಾಕ್ಟಿಕಲಿ ವಿ ಹ್ಯಾವ್ ಟು ಡಿಸೈಡ್. ಓಕೆ, ಹಠಾತ್ ನಿರ್ಧಾರಗಳು ವೆರಿ ಡೇಂಜರಸ್. ಓಕೆ, ಅದೆಷ್ಟೋ ನಿರ್ಧಾರಗಳು ತಪ್ಪಾಗಿದ್ದು ನಮ್ಮ ಲೈಫ್ ಒಳಗೆ ಆಗಿರ್ತವೆ ಫ್ರೆಂಡ್ಸ್. 1986 ಒಳಗೆ ಸೊ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ನ ಮಾಡ್ತಾರೆ ಚೆರ್ನೋಬೇಲ್ ರಷ್ಯಾದಲ್ಲಿ. ಸೊ ಅದು ದುರಂತಕ್ಕೆ ಕಾರಣ ಆಗುತ್ತೆ. ಸೊ ಆ ದುರಂತಕ್ಕೆ ಆದಂಥ ಒಂದು ಅವತ್ತು ಮಾಡಿದಂಥ ತಪ್ಪಿಗೆ ಇವತ್ತಿನವರೆಗೂ ಕೂಡ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಫ್ರೆಂಡ್ಸ್. ಓಕೆ, ಸೊ ಆರೋಗ್ಯದ ಮೇಲೆ ಇವತ್ತಿನವರೆಗೂ ಕೂಡ ಪರಿಣಾಮ ಬೀರ್ತವೆ. ಸುಮ್ಮನೆ ನ್ಯೂಕ್ಲಿಯರ್ ಎನರ್ಜಿನ ಮಾಡೋನಲ್ಲ, ಬಟ್ ಯೋಚನೆ ಇರಬೇಕು. ಓಕೆ, ದ ಕಾಸ್ಟ್ ಆಫ್ ಇನ್ಆ್ಯಕ್ಷನ್. ಸೊ ಏನು ಆ್ಯಕ್ಷನ್ನೇ ತೊಗೊಳ್ಳಿಲ್ಲ ಅಂದರೆ ಡೆಫಿನೆಟ್ಲಿ ನಮಗೆ ಏನು ಇಂಪ್ರೂವ್ ಆಗೋಕ್ಕೆ ಚಾನ್ಸೇ ಇಲ್ಲ ಫ್ರೆಂಡ್ಸ್. ಓಕೆ, ಸೊ ಯಾರು ನಕಾರಾತ್ಮಕವಾಗಿ ವಿಚಾರ ಮಾಡ್ತಾರೋ ಅವರು ಏನೇ ಆ್ಯಕ್ಷನ್ ತೊಗೊಳ್ಳೋದಿಲ್ಲ. ಅವ್ರಿಗೆ ಯಾವತ್ತೂ ಭಯ ಕಾಡ್ತಿರುತ್ತೆ, ಒಂದು ತೃಪ್ತಿ ಅನ್ನೋದಿರೋದಿಲ್ಲ. ಓಕೆ, ಎದ್ರೊಳಗೂ ತೃಪ್ತಿ ಇರೋದಿಲ್ಲ, ನಿಷ್ಕ್ರಿಯತೆ. ಓಕೆ, ಸೊ ಅವ್ರು ಹೆಂಗಿದಾರೋ ಅದಕ್ಕೆ ಮಾತ್ರ ತೃಪ್ತಿ ಇರುತ್ತೆ. ದ್ಯಾಟ್ ಈಸ್ ಅ ಪ್ರಾಬ್ಲಮ್. ಓಕೆ, ತನ್ನದೇ ಆದ ಅಪಾಯಗಳನ್ನು ಇದು ಹೊಂದಿದೆ. ಉದಾಹರಣೆಗೆ ಹವಾಮಾನ ಬದಲಾವಣೆಗೆ ಸರ್ಕಾರ ನೋಡಿ ಸುಮ್ಮನೆ ಕೂತು ಏನೂ ಬದಲಾವಣೆ ಮಾಡಲಿಲ್ಲ, ಆ್ಯಕ್ಷನ್ ತೊಗೊಳ್ತು ಅಂದರೆ ಏನಾಗುತ್ತೆ? ಸುನಾಮಿ ಬರುತ್ತೆ, ಫ್ಲಡ್ ಆಗುತ್ತೆ, ಬರಗಾಲ ಬರುತ್ತೆ. ಓಕೆ, ಸೊ ಹೀಗೆ ಈ ಥರ ವಿಳಂಬ ಮಾಡಿದರೆ ನೈಸರ್ಗಿಕ ವಿಪತ್ತುಗಳು ಹೆಚ್ಚಿಗೂ ಆಗ್ಬೋದು, ಸಮುದ್ರ ಮಟ್ಟದಲ್ಲಿ ಹೆಚ್ಚಿಗೆ ಆಗ್ಬೋದು, ಪರಿಸರಕ್ಕೆ ಸವಾಲುಗಳು ಹೇಳ್ಬೋದು. ಓಕೆ, ಸೊ ಹೀಗೆ ಏನೂ ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂದರೆ ಈ ಜೀವ ಹಾನಿಗಳು ಆಗ್ಬೋದು. ಆ್ಯಕ್ಷನ್ ತೊಗೊಳ್ಳಬೇಕು ಆ್ಯಂಡ್ ಬಟ್ ದ್ಯಾಟ್ ಶುಡ್ ಬಿ ವಿಚಾರ ಮಾಡಿ ತೊಗೋಬೇಕು. ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ ಬಗ್ಗೆ ಕ್ಲಿಯರ್ ಆಗಿದೆ ಅಂತ. ಕಂಪ್ಯಾರಿಟಿವ್ ಎನಾಲಿಸಿಸ್. ಓಕೆ, ಸೊ ತುಲನಾತ್ಮಕ ವಿಶ್ಲೇಷಣೆ ಮಾಡೋದಾದರೆ ಆಲೋಚನಾ ರಹಿತ ಕ್ರಿಯೆಯು ನಿಷ್ಕ್ರಿಯೆಗಿಂತನೂ ಹೆಚ್ಚಿಗೆ ಬೆಲೆಯನ್ನು ಉಳ್ಳದ್ದಾಗಿರುತ್ತದೆ. 2003ರಲ್ಲಿ ಇರಾಕ್ ಮೇಲೆ ಆಕ್ರಮಣ ಮಾಡಿದ್ದು ನೋಡಿ. ಇರಾಕ್ ಮೇಲೆ ಸೊ ಪ್ರಶ್ನಾರ್ಹ ಬುದ್ಧಿವಂತಿಕೆ ಆಗಿದೆ. ಡೆಫಿನೆಟ್ಲಿ ಅಮೆರಿಕ ಯಾಕೆ ಅಟ್ಯಾಕ್ ಮಾಡ್ತು ಅಂತ ಹೇಳಿರುವಂಥ ಹಠಾತ್ತಾಗಿ ಅಟ್ಯಾಕ್ ಮಾಡಿದ್ದು ಫ್ರೆಂಡ್ಸ್. ಓಕೆ, ಸೊ ಇಮಿಡಿಯೇಟಾಗಿ ಅಟ್ಯಾಕ್ ಮಾಡಿದ್ದು. ಬಟ್ ಅದು ಆದಮೇಲೆ ನಿಜ ಒಂದು ಕಾರಣ ಗೊತ್ತಾದಾಗ ಇವತ್ತಿನವರೆಗೂ ಅಮೆರಿಕ ತಪ್ಪು ಮಾಡಿದೆ ಅಂತಲೇ ಬಹಳಷ್ಟು ಜನ ಹೇಳ್ತಾರೆ. ಜೀವಹಾನಿಗಳು ಅನೇಕ ಜೀವಹಾನಿಗಳು ಆಗಿದ್ದು. ಇವತ್ತು 2024ರಲ್ಲಿ ಇವತ್ತು ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧ ಏನು ನಡೀತಾ ಇದೆ, ಹಮಾಸು ಇಸ್ರೇಲ್ ಮೇಲೆ ಸಡನ್ ಆಗಿ ಅಟ್ಯಾಕ್ ಮಾಡಿದ್ದು. ಬಟ್ ರೆಸ್ಟ್ ಈಸ್ ಹಿಸ್ಟ್ರಿ. ಇವತ್ತಿನವರೆಗೂ ಇಸ್ರೇಲ್ ಹೊಳ್ಳಿ ಮುಳ್ಳಿ ಪ್ಯಾಲೆಸ್ತೈನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಅದರಿಂದ ಸಾಮಾನ್ಯ ಜನರು ಸತ್ತೋಗ್ತಿದ್ದಾರೆ ಗೈಸ್. ಓಕೆ, ಕೋವಿಡ್-19 ಬಂದಂಥ ಸಾಂಕ್ರಾಮಿಕ ರೋಗ ಬಂದಂಥ ಸಂದರ್ಭದಲ್ಲಿ ಸೊ ಯೋಜನೆ ಇಲ್ಲದೆ ಹಠಾತ್ ಆಗಿ ಏನಾದರೂ ಒಂದು ಆರೋಗ್ಯದ ಒಂದು ಇದು ತೊಗೊಂಡಿದ್ರೆ, ವಿಚಾರ ಮಾಡ್ದೇ ಏನಾದರೂ ನಿರ್ಧಾರಗಳನ್ನು ತೊಗೊಂಡಿದ್ರೆ ಅದು ಡೇಂಜರು ಆಗ್ಬೋದಿತ್ತು ಗೈಸ್. ಹಂಗಂತೇಳಿ ಸುಮ್ಮನೆ ಕೂತ್ರು ಏನೋ ಆಗ್ಬೋದಿತ್ತು. ಬಟ್ ಏನಾದರೂ ಮಾಡಲೇಬೇಕು. ಬಟ್ ವಿಚಾರ ಮಾಡಿ ನಾವು ವಿಚಾರಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು ಫ್ರೆಂಡ್ಸ್. ಮಾನಸಿಕವಾಗಿ ಮಾನವರು ನಿಷ್ಕ್ರಿಯತೆಗಿಂತ ಕ್ರಿಯೆಗೆ ಆದ್ಯತೆ ನೀಡುವ ಪ್ರವೃತ್ತಿಯನ್ನು ಹೊಂದಿದ್ದಾರೆ. ಈ ವಿದ್ಯಮಾನವನ್ನು ಕ್ರಿಯೆಯ ಪಕ್ಷಪಾತ ಎಂದು ಕೂಡ ಕರೆಯಲಾಗ್ತದೆ. ಓಕೆ, ಸೊ ಇನ್ಆ್ಯಕ್ಷನ್ ಇರಲಿ ಬಿಡಪ್ಪ, ಹೋಗಲಿ ಆಮೇಲೆ ಮಾಡೋಣ ಬಿಡಪ್ಪ,
ಆಮೇಲೆ ನೋಡೋಣ ಬಿಡುಪ್ಪ ಅನ್ನುವಂಥದ್ದು. ನೈತಿಕವಾಗಿ ಕ್ರಿಯೆ ಮತ್ತು ನಿಷ್ಕ್ರಿಯತೆಯ ನಡುವಿನ ಆಯ್ಕೆಯು ಸಂಕೀರ್ಣವಾಗಿ ಪರಿಗಣಿಸುತ್ತದೆ. ಉದಾಹರಣೆಗೆ, ಮಾನವೀಯ ಬಿಕ್ಕಟ್ಟುಗಳಲ್ಲಿ ಮಧ್ಯಪ್ರವೇಶಿಸಲು ವಿಫಲನಾಗುವುದನ್ನು ನೈತಿಕ ವಿಫಲತೆ ಎಂದು ಪರಿಗಣಿಸಬಹುದು. ಓಕೆ, ಆದರೆ ಸರಿಯಾದ ಯೋಜನೆ ಇಲ್ಲದೆ ಆತುರದ ಮಧ್ಯಸ್ಥಿಕೆ ಕೆಟ್ಟ ಫಲಿತಾಂಶಕ್ಕೂ ಕಾರಣ ಆಗ್ಬೋದು. ಸರಿಯಾದ ನಿರ್ಧಾರ ಮತ್ತು ವಿಚಾರ ಮಾಡಿ ನಾನು ಏನು ಹೇಳಬೇಕು, ಓಕೆ, ಅವರ ಒಂದು ಸಮಸ್ಯೆಗೆ ನಾನು ಏನು ಹೇಳಬೇಕು ಅನ್ನೋದನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಈ ಥರ ನೀವು ಈ ಒಂದು ಎಸ್ಸೆನ ಡೆವಲಪ್ ಮಾಡಬೇಕು. ದ ಸೈಕಾಲಜಿ ಆಫ್ ಇನ್ಆ್ಯಕ್ಷನ್ ವರ್ಸಸ್ ಆ್ಯಕ್ಷನ್. ಮಾನವನ ಮನಸ್ಸು ಸಾಮಾನ್ಯವಾಗಿ ವೈಫಲ್ಯದ ಭಯದಿಂದ ಪೀಡಿತವಾಗಿರುತ್ತದೆ. ಅದರೊಳಗೂ ಸರೌಂಡಿಂಗ್ ಎಲ್ಲ ಹೇಳಿ, ಮನೆಯವರೆಲ್ಲ ಹೇಳಿ, ಸಮಾಜದವ್ರು ಹೇಳಿ, ಓಕೆ, ನಾವೆಲ್ಲ ಪ್ಯಾರಲೈಸ್ ಆಗಿರ್ತೀವಿ ಗೈಸ್. ಇಂಥ ಬೆಳವಣಿಗೆ ಮತ್ತು ಸಾಧನೆಯ ಕಡೆಗೆ ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳದಂತೆ ತಡಿಲಿಕ್ಕೆ ಅಂತಲೇ ಈ ಸಮಾಜ ಇದೆ. ಈ ಭಯ, ನೋವು ಮತ್ತು ಮುಜುಗರಗಳನ್ನು ತಪ್ಪಿಸಿ ನಮ್ಮ ಸಹಜ ಬಯಕೆಯಿಂದ ಉಂಟಾಗುತ್ತದೆ. ಇದು ನಿಷ್ಕ್ರಿಯತೆಯ ಗ್ರಹಿಸಿದ ಸುರಕ್ಷತೆಯನ್ನು ಆಯ್ಕೆ ಮಾಡಲು ಅನೇಕರಿಗೆ ಕಾರಣವಾಗ್ತದೆ. ಅದರಲ್ಲೂ ಈ ಆಯ್ಕೆಯು ತನ್ನದೇ ಆದ ಸಾಮಾನ್ಯ ಒಂದು ಅಂದಾಜಿನ ಆಯ್ಕೆಯಾಗಿರಬೇಕು. ಏನಾದರೂ ಮಾಡೋದು ಬೆಟರು, ಏನೂ ಇಲ್ಲದೆ ಕೂರೋದಲ್ಲ. ಮನೋವೈಜ್ಞಾನಿಗಳು ಮತ್ತು ಶಿಕ್ಷಣ ತಜ್ಞರು ಬೆಳವಣಿಗೆಯ ಮನಸ್ಥಿತಿಯನ್ನು ಅಳವಡಿಕೆಗೆ ದೀರ್ಘಕಾಲ ಪ್ರತಿಪಾದಿಸಿದರೆ, ಒಬ್ಬ ಸ್ವಯಂ ಇಮೇಜಿಗೆ ಬೆದರಿಕೆಗಳ ಬದಲಿಗೆ ಕಲಿಕೆ ಮತ್ತು ಸುಧಾರಣೆಗೆ ಅವಕಾಶಗಳನ್ನು, ದೃಷ್ಟಿಕೋನವನ್ನು ಹಾಕಬೇಕು ಅಂತ. ಭಯದ ಬದಲಿ ಏನಾಗುತ್ತೆ? ಏನೂ ಆಗೋದಿಲ್ಲ. ಓಕೆ, ವೈಫಲ್ಯವನ್ನು ಯಶಸ್ಸಿನ ಮೆಟ್ಟಿಲು ಎಂದು ಮರುಹೊಂದಿಸುವ ಮೂಲಕ ವ್ಯಕ್ತಿಗಳು ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆಯಲ್ಲಿ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕೇ ಹೊರತು ಸುಮ್ಮನೆ ಕೊಡೋದ್ರಿಂದಲ್ಲ. ಲರ್ನಿಂಗ್ ಆ್ಯಂಡ್ ಪರ್ಸ್ನಲ್ ಡೆವಲಪ್ಮೆಂಟ್. ಓಕೆ, ನೋಡಿ, ಬೇರೆಯವ್ರ ಎಕ್ಸ್ಪೀರಿಯನ್ಸ್ನ ಕೇಳ್ಕೋಕ್ಕೋದ್ರೆ ನಮ್ಮ ಡೆವಲಪ್ಮೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ವೈಯಕ್ತಿಕ ಅಭಿವೃದ್ಧಿ, ಓಕೆ, ಪ್ರಯಾಣವು ಅಪಾಯಕ್ಕೇನೋ ನಮ್ಮನ್ನು ತಂದೊಡ್ಡುತ್ತದೆ. ಅದರಿಂದ ಹೊರಗೆ ಬರಲಿಕ್ಕಂತಲೇ ನಮಗೆ ಕಲೀಲಿಕ್ಕೆ ಅವಕಾಶ ಸಿಕ್ಕಿತು. ಶೈಕ್ಷಣಿಕ, ಕ್ರೀಡೆ, ಓಕೆ, ಎಲ್ಲಿಂದನೂ ನಮಗೆ ಇನ್ಸ್ಪಿರೇಷನ್ ಬರ್ತವೆ, ಕೌಶಲ್ಯಗಳು ಬರ್ತವೆ. ಓಕೆ, ವೈಫಲ್ಯಗಳಿಗೆ ಹೊಂದಾಣಿಕೆ ಹೆಂಗೆ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ. ಹೊಸ ಭಾಷೆಯನ್ನು ಕಲಿಯೋದು ಗೈಸ್, ಹೊಸ ಭಾಷೆಯನ್ನು ಕಲಿಯೋದು ಈಸಿನಾ? ಐ ಟ್ರೈಡ್ ಮೆನಿ ಲ್ಯಾಂಗ್ವೇಜಸ್ ಗೈಸ್. ಓಕೆ, ಐ ನೋ 5 ಲ್ಯಾಂಗ್ವೇಜಸ್. ನನಗೆ 5 ಭಾಷೆಗಳು ಬರ್ತವೆ. ಬಟ್ ಇವತ್ತಿನವರೆಗೂ ಕೂಡ ಐ ಆಮ್ ಟ್ರೈಯಿಂಗ್ ಲರ್ನಿಂಗ್ ನ್ಯೂ ಲ್ಯಾಂಗ್ವೇಜಸ್. ಅದನ್ನೇನು ಕಲ್ತು ಏನು ಮಾಡೋದಿದೆ ಅಂತ ಭಾಳ ಜನ ಇದ್ದಾರೆ. ಬದುಕಾದರೂ ಏನು ಮಾಡೋದಿದೆ ಅವ್ರಿಗೆ ಕೇಳುವಂಥ ಪ್ರಶ್ನೆ. ಎದಕ್ಕೆ ಬದುಕಾಗುತ್ತೀರಿ? ಬದುಕೋದಾದರೂ ಏನಿದೆ? ಜಸ್ಟ್ ಇಂಟ್ರೆಸ್ಟ್ ಗೈಸ್. ನಾನು ತಮಿಳ್ನಾಡಿನಲ್ಲಿ ಕೆಲವೊಂದು ಪದಗಳನ್ನ ಕಲಿತಾ ಇದ್ದೀನಿ. ಓಕೆ, ಎಕ್ಕಡೆ ಇರ್ಕಿಂಗ, ಎನ್ನಡಾ ಎಕ್ಕಡೆ ಇರ್ಕಿಂಗ, ನಲ್ಲ ಇರ್ಕಿಂಗ ಅಣ್ಣ, ಸಾಪಟ್. ಓಕೆ, ಸಮ್ ವರ್ಡ್ಸ್ನ ನಾನು ಕಲಿತಾ ಇದ್ದೀನಿ. ಬಟ್ ಲೈಕ್ ಯಾಕೆ ಕಲಿಬಾರ್ದು ಅಂತ, ಓಕೆ, ನನ್ನ ಒಂದು ಉದ್ದೇಶ. ಓಕೆ, ಐ ನೋ ತೆಲುಗು ವೆರಿ ವೆಲ್ ಗೈಸ್. ಓಕೆ, ತೆಲುಗು ನನಗೆ ಇಷ್ಟ. ಓಕೆ, ಭಯದಿಂದ ಎಂದಿಗೂ ಕೂಡ ಮಾತನಾಡೋದಿಲ್ಲ. ಇಂಗ್ಲೀಷ್ ಒಳಗೆ ಭಾಳ ಜನ ಇಂಗ್ಲೀಷ್ ಮೀಡಿಯಮ್ ಶಾಲೆ ಒಳಗೆ ಕಲಿತು ಇಂಗ್ಲೀಷ್ನಲ್ಲಿ ಮಾತಾಡೋದಿಲ್ಲ. ಅದು ಸುಮ್ಮನೆ ಜನ ಒಂಥರ ನೋಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ. ಜನ ನೀವು ಏನು ಮಾಡಿದ್ರು ಏನು ಮಾಡಲಿಲ್ಲ ಅಂದರೂ ಒಂಥರ ನೋಡ್ತಾರೆ. ಈ ಬೇವರ್ಸಿ ಸುಮ್ಮನೆ ನಿತ್ತೈತಿ ಅಂತ ಹೇಳ್ತಾರೆ. ಮಾತಾಡಿದ್ರೆ ಎಟ್ಟು ಮಾತಾಡೋದು ಬೇವರ್ಸಿ ಅಂತಾರೆ. ಓಕೆ, ನೀವು ಅವ್ರನ್ನ ಬಿಟ್ಟು ಬೇರೆ ಮಾತಾಡಿದರೆ ಇದು ಹುಚ್ಚೈತಿ ಅಂತಾರೆ. ವಾಟ್ ಮ್ಯಾನ್? ಓಕೆ, ವಾಟ್? ನೀವು ಏನು ಮಾಡಲಿಲ್ಲ ಅಂದರೆ ಹಾಗೆ ಉಳಿಬೇಕಾಗತ್ತೆ. ಒಂದು ಭಾಷೆಯನ್ನು ಕಲಿಯೋದು ಅಷ್ಟು ಈಜಿನ. ಬಟ್ ಭಾಷೆಯನ್ನು ಕಲ್ತಾದ್ಮೇಲೆ, ಮಿಸ್ಟೇಕ್ ಮಾಡಿ ಕಲ್ತಾದ್ಮೇಲೆ, ದಟ್ ಲೈಕ್ ಐ ಕ್ಯಾನ್ ವೆರಿ ಈಸಿಲಿ ಕನೆಕ್ಟ್ ವಿತ್ ಹಿಂದಿ ಪೀಪಲ್, ತೆಲುಗು ಪೀಪಲ್, ತಮಿಳ್ ಪೀಪಲ್. ಒಂದೆರಡು ಭಾಷೆ ಅವ್ರ ಮಾತುಗಳನ್ನ ಹೇಳಿದರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಯಾಕೆ ಕಲಿಬಾರ್ದು ಅಂತ. ಓಕೆ, ಹೀಗೆ ಮೊದಲ ಬಾರಿಗೆ ಎಲ್ಲವನ್ನು ಸರಿಯಾಗಿ ಪಡೆಯುವ ವಾಸ್ತವಿಕ ನಿರೀಕ್ಷೆಗೆ ಆಗಾಗ ಆಲಸ್ಯ ಇರೋದ್ರಿಂದ ನಾವು ಇನ್ಆ್ಯಕ್ಷನ್ ಆಗಿರ್ತೇವೆ ಫ್ರೆಂಡ್ಸ್. ಗುರಿಗಳನ್ನು ತ್ಯಜಿಸಲಿಕ್ಕೂ ಕಾರಣ ಆಗುತ್ತೆ. ಹೋಗ್ಲಿ ಬಿಡು ಮರೆ, ನನ್ನ ಜೀವನದೊಳಗೆ ಅದು ಇಲ್ಲ, ನನ್ನ ಹಣೆ ಬರದೊಳಗೆ ಅದು ಇಲ್ಲ. ನೋ. ಓಕೆ, ಅನಿವಾರ್ಯವಲ್ಲ. ಅದು ಯಾಕೆ ಬೇಕಾಗೈತಿ, ಅದಕ್ಕೇನು ಮೌಲ್ಯ ಐತಿ, ಅದು ಅನಿವಾರ್ಯನೇ ಅಲ್ಲ ಅನ್ನುವಂಥ ಮನೋಭಾವನೆ ವೆರಿ ಡೇಂಜರಸ್ ಗೈಸ್. ಓಕೆ, ಹಿನ್ನಡೆಗೂ ಕೂಡ ಕಾರಣ ಆಗ್ತದೆ. ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯವೇ ಇಲ್ಲಿಗೆ ಮುಗಿದೋಗುತ್ತೆ. ದೀರ್ಘಾವಧಿ ಯಶಸ್ಸು ಮತ್ತು ನೇರವೇರಿಕೆಯಲ್ಲಿ ಈ ಸ್ಥಿತಿಸ್ಥಾಪಕತೆ ಉಂಟಾಗುತ್ತದೆ. ನಮಗೆ ಏನಿದ್ರೂ ಜಲ್ದಿ ಸಕ್ಸಸ್ ಆಗಬೇಕು. ದ್ಯಾಟ್ಸ್ ವೆರಿ ಡೇಂಜರಸ್. ಓಕೆ, ಇನೋವೇಷನ್ ಆ್ಯಂಡ್ ಪ್ರೋಗ್ರೆಸ್ ಇನ್ ವೇರಿಯಸ್ ಫೀಲ್ಡ್.
ಆಗಬೇಕು ಅಂದರೆ, ಇನೋವೇಷನ್ ಮತ್ತು ಪ್ರೋಗ್ರೆಸ್ ಆಗಬೇಕು ಅಂದರೆ, ವಿವಿಧ ಕ್ಷೇತ್ರದಲ್ಲಿ ನಾವೀನ್ಯತೆ ಮತ್ತು ಪ್ರಗತಿ ಆಗಬೇಕು ಅಂದರೆ ನಾವು ವಿಚಾರಿಸಲೇಬೇಕು, ರಿಸ್ಕ್ ತಗೊಳ್ಳೇಬೇಕು. ಕ್ಯಾಲ್ಕುಲೇಟೆಡ್ ರಿಸ್ಕ್ನ ತಗೊಂಡಾಗ ಮಾತ್ರ ಸಾಧ್ಯ ಇದೆ. ಅಲೆಕ್ಸಾಂಡರ್ ಫ್ಲೆಮಿಂಗ್ ನಿಂದ ಪೆನ್ಸಿಲಿನ್ ಆಕಸ್ಮಿಕವಾಗಿ ಆವಿಷ್ಕಾರವು ಒಂದು ಶ್ರೇಷ್ಠ ಉದಾಹರಣೆಯಾಗಿದೆ. ಫ್ಲೆಮಿಂಗ್ ಅವರು ಸುಮ್ಮನೆ ಏನೋ ಮಾಡೋಕ್ಕೆ ಹೋದಾಗ 20ನೇ ಶತಮಾನದಲ್ಲಿ ಅತ್ಯಂತ ಮಹತ್ವದ ವೈದ್ಯಕೀಯ ಒಂದು ಪ್ರಗತಿಯಾಗಿದೆ ಗೈಸ್. ಇಮ್ಯಾಜಿನ್ ಮಾಡಿರಿ, ಪೆನ್ಸಿಲಿನ್ ಕಂಡು ಹಿಡಿಲಿಲ್ಲ ಅಂದರೆ ನಮ್ಮ ಜೀವನ ಏನಾಗ್ತಿತ್ತು ಅಂತ. ಎಷ್ಟು ಜನ ಅದ್ರ ವಿಕ್ಟಿಮ್ ಆಗ್ತಿದ್ದು ನಂಗೆ ಗೊತ್ತಿಲ್ಲ ಗೈಸ್. ಓಕೆ, ಸೊ ಪ್ರಯೋಗದಿಂದ ಇವರು ಯಶಸ್ವಿ ಆಗಿದ್ದನ್ನು ಕಾಣ್ತೀವಿ. ಎದಕ್ಕಾಗ್ಬಾರ್ದು, ಸುಮ್ಮನೆ ಕೂತ್ರಿ ಏನಾಗುತ್ತೆ. ತಂತ್ರಜ್ಞಾನದಲ್ಲಿ ವೇಗವಾಗಿ ಇವತ್ತು ತಂತ್ರಜ್ಞಾನ ಇರೋದ್ರಿಂದ ಫೇಲ್ ಆಗೋದು ಬೇಗ ಬೇಗ ಆಗ್ತಾ ಇದೆ ಫ್ರೆಂಡ್ಸ್. ಓಕೆ, ಜಾಗತಿಕ ಶಕ್ತಿ ಕೇಂದ್ರವಾಗಿ ಭಾರತೀಯ IT ಉದ್ಯಮ ಇವತ್ತು ಎಷ್ಟೊಂದು ಬೆಳೀತಾ ಇದೆ. ಇನ್ಫೋಸಿಸ್ ಅನ್ನುವಂಥ ಒಂದು ಸಣ್ಣ ಕಂಪನಿ, ಒಂದು ಸಣ್ಣ ರೂಮಲ್ಲಿ ಪ್ರಾರಂಭವಾದಂಥ ಕಂಪನಿ ಇವತ್ತು ಜಗತ್ತಿನಾದ್ಯಂತ ಬ್ರ್ಯಾಂಚ್ಗಳನ್ನು ಹೊಂದಿದೆ. ಓಕೆ, ಸೊ ನಾರಾಯಣ ಮೂರ್ತಿಯವರು ಎಷ್ಟು ಬಾರಿ ಹೇಳಿದ್ದಾರೆ, ಅವರಿಗೆ ಅವತ್ತು ವಿಪ್ರೋದಲ್ಲಿ ಕೆಲಸ ಕೇಳಕ್ಕೆ ಹೋದಾಗ ಕೆಲಸ ಸಿಕ್ಕಿದ್ರೆ ಇನ್ಫೋಸಿಸ್ ಕಂಪನಿನೇ ಚಾಲೂ ಆಗ್ತಿರಲಿಲ್ಲ ಅಂತ. ಇನ್ನೂ ಈ ದೇಶದ ಯುವಕರಿಗೆ ಎಷ್ಟು ಇನ್ಸ್ಪಿರೇಷನ್ ಬೇಕು ಫ್ರೆಂಡ್ಸ್. ಬಟ್ ಯಾರೂ ಕೂಡ ತಮ್ಮದೇ ಆದಂಥ ಸ್ವಂತದ್ದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ, ಯಾಕಂದರೆ ರಿಸ್ಕ್. ಓಕೆ, ಸೊ ಅಷ್ಟೇ ಅಲ್ಲ, ಕಡಿಮೆ ವೆಚ್ಚದ ಈ ಆಕಾಶ್ ಟ್ಯಾಬ್ಲೆಟ್ನಂತಹ ಒಂದು ಜನರಿಗೆ ರೆವಲ್ಯೂಷನನ್ನು ತಂದಿದ್ದಾಗಿರ್ಬೋದು. ಓಕೆ, ಸಾಮಾಜಿಕ ಸುಧಾರಣೆ ನೀತಿಗಳು ಮತ್ತು ಬದಲಾವಣೆಗಳನ್ನು ಮಾಡಿದ್ದಾಗಿರ್ಬೋದು. ಭಾರತದ ಸಮಾಜ ಸುಧಾರಣೆ ಚಳುವಳಿ ಆಗಿರ್ಬೋದು. ಇತಿಹಾಸದ ಅನಿಶ್ಚಿತೆಯ ಸಂದರ್ಭದಲ್ಲಿ ದಟ್ಟ ಕ್ರಮಗಳನ್ನು ಕೈಗೊಂಡು ಈ ನಾಯಕರು ಸತಿ ಸಹಗಮನ ಪದ್ಧತಿ ಬ್ಯಾನ್ ಆಗಬೇಕು, ವರದಕ್ಷಿಣೆ ನಿಲ್ಲಬೇಕು, ಹೆಣ್ಣು ಮಕ್ಕಳಿಗೆ ಆಸ್ತಿ ಕೊಡಲೇಬೇಕು. ಇವೆಲ್ಲ ಒಂಥರ ರೆವಲ್ಯೂಷನರಿ ವಿಚಾರಗಳು ಫ್ರೆಂಡ್ಸ್ ನಮ್ಮ ದೇಶದೊಳಗೆ, ಸಾಮಾಜಿಕ ಸುಧಾರಣೆಗಳು. ನೋಡಿ, ಅವತ್ತು ಕೆ ಕಾಮರಾಜ್ ಅವರು ಎಂಥ ಒಂದು ಮನುಷ್ಯ ನೋಡಿ. ಸೊ ಇವರು ಶಾಲೆಗೆ ಹೋದಾಗ, ಇವರಂತೂ ಓದಿರಲಿಲ್ಲ ಅಂತೆ, ಹೀಗಾಗಿ ಶಾಲೆಗೆ ಹೋಗೋಣ ನೋಡೋಣ ಏನು ಕಲಿತಿದೆ ಹುಡುಗರು ಅಂತ ಹೋದಾಗ, ಶಾಲೆಗೆ ಹೋದಾಗ ಮಕ್ಕಳೇ ನಿಮ್ಗೆ ಏನಾದರೂ ಬೇಕಾ ಅಂತ ಕೇಳಿದಾಗ ಒಬ್ರು ಯಾರೋ ಎದ್ದು ನಿಂತು ಹೇಳ್ತಂತೆ, ಒಂದು ಹುಡುಗಿ, ಸರ್ ನಮ್ಮ ಮನೆ ಇಲ್ಲಿಂದ ದೂರ ಇದೆ, ಮಧ್ಯಾಹ್ನ ಊಟ ಮಾಡಿಕೊಂಡು ವಾಪಸ್ ಶಾಲೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಮಧ್ಯಾಹ್ನ ಒಂದು ಹೊತ್ತು ಶಾಲೆ ಒಳ್ಳೆ ಊಟ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಸರ್. ಓಕೆ ಅಂತ ಹೇಳಿದಾಗ ಕೆ ಕಾಮರಾಜ್ ಅವರು ಅದನ್ನು ಜಾರಿಗೆ ತರ್ತಾರೆ ಫ್ರೆಂಡ್ಸ್. ಓಕೆ, ಸೊ ಅದೇ ಇವತ್ತು ಮಧ್ಯಾಹ್ನದ ಬಿಸಿ ಊಟ ಯೋಜನೆ ಆಗಿದೆ. ದೇಶಾದ್ಯಂತ ಇವತ್ತು ಮಧ್ಯಾಹ್ನದ ಬಿಸಿ ಊಟದ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ದನ್ನು ಕಾಣ್ತೀವಿ. ಪ್ರಾಯೋಗಿಕ ನೀತಿಯಲ್ಲಿ ಅವತ್ತು ತಮಿಳುನಾಡಿನ ಸಣ್ಣ ಶಾಲೆಯಲ್ಲಿ ಬಂದಂಥ ಈ ಯೋಜನೆ ಇವತ್ತು ಭಾರತದಾದ್ಯಂತ ರೂರಲ್ ಮಕ್ಕಳಿಗೆ, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಅದೆಷ್ಟೋ ಜನರಿಗೆ ಊಟ ಮಾಡಲಿಕ್ಕೆ ಸಹಾಯ ಆಗ್ತಾ ಇದೆ. ಆ್ಯಕ್ಷನ್. ಓಕೆ, ಅಂದಾಗ ಆ್ಯಕ್ಷನ್ ತಗೊಳ್ತಾ ಇರೋದು. ಎಕನಾಮಿಕ್ ಆ್ಯಂಡ್ ಬಿಸ್ನೆಸ್ ಪರ್ಸ್ಪೆಕ್ಟಿವ್. ಬಿಸ್ನೆಸ್ನಲ್ಲಂತೂ ಆರ್ಥಿಕ ದೃಷ್ಟಿಕೋನದಿಂದ ಎಲ್ಲ ನಡೆಯುತ್ತೆ. ನಿಷ್ಕ್ರಿಯವಾಗಿದ್ದರೆ ಬಿಸ್ನೆಸ್ ಕ್ಲೋಸ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಎಲ್ಲವನ್ನು ನಿಂತು ಹೋಗುತ್ತೆ. ಬಟ್ ನಾವೀನ್ಯತೆ ಇದ್ದಾಗ ಮಾತ್ರ ಇದು ಸಾಧ್ಯ ಇದೆ. ಸ್ಟಾರ್ಟಪ್ ಇಂಡಿಯಾ ಎಂಥ ಎಂಥ ಒಂದು ಯೋಜನೆ ಆಗಿತ್ತು ಫ್ರೆಂಡ್ಸ್, ಎಂಥ ಒಂದು ಭಾರತವನ್ನು ಬದಲಾಯಿಸುವ ಒಂದು ಕ್ರಿಯೆ ಆಗಿತ್ತು. ಮತ್ತು ಹೊಸ ಭಾರತ ಸೃಷ್ಟಿಯಲ್ಲಿದ್ದೀವಿ ನಾವು ಇವತ್ತು. ಓಕೆ, 2047 ಹೊತ್ತಿಗೆ ನಾವು ವಿಕಸಿತ ಭಾರತ ಮಾಡಲಿಕ್ಕೆ ಹೊರಟಿದ್ದೀವಿ. ಬಟ್ ನಮಗೆ ಎಷ್ಟರ ಮಟ್ಟಿಗೆ ಈ ಹೊಸದನ್ನು ಕಲಿತಿದ್ದೀವಿ. ಉದ್ಯಮಶೀಲತೆ ಕಲಿಕೆಯಲ್ಲಿ ವೈಫಲ್ಯದ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಇವತ್ತಿನ ಭಾರತದಲ್ಲಿ ಇಷ್ಟೊಂದು ಕಾಂಪಿಟೇಷನ್ ಇರುವಾಗ ವೈಫಲ್ಯಗಳು ಸಾಮಾನ್ಯ ಫ್ರೆಂಡ್ಸ್. ಓಕೆ, ಯಶಸ್ವಿ ಉದ್ಯಮಿ ಆಗಲಿಕ್ಕೆ, ಯಶಸ್ವಿಯಾಗಿ ಏನೇ ಮಾಡಲಿಕ್ಕೆ, ನರೇಂದ್ರ ಮೋದಿಜಿ ವೈ ಸೋ ಸಕ್ಸಸ್ಫುಲ್ ಇನ್ ಪಬ್ಲಿಕ್ ಲೈಫ್. ಓಕೆ, ಯಾಕೆ ಸಕ್ಸಸ್ಫುಲ್ ಆಗಿದ್ದಾರೆ? ಟೀಮ್ ಮಾರಿದ್ದಾರೆ, ಸಮಾಜದೊಳಗೆ ಭಾಳಷ್ಟು ಜನರ ಜೊತೆ ಮೆರೆಸಿದ್ದಾರೆ, ಜನರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಕಲ್ತಿದ್ದಾರೆ. ದ್ಯಾಟ್ಸ್ ವೈ ಈಸ್ ವೆರಿ ವೆರಿ ಸಕ್ಸಸ್ಫುಲ್ ಗೈಸ್. ಓಕೆ, ಸೊ ಪ್ರತಿಯೊಬ್ಬರು ಆ ಒಂದು ಪ್ರಯತ್ನವನ್ನು ಮಾಡಬೇಕು. ಎಕನಾಮಿಕ್ ಆ್ಯಂಡ್ ಬಿಸ್ನೆಸ್ ಪರ್ಸ್ಪೆಕ್ಟಿವ್. ಓಕೆ, ಆರ್ಥಿಕ ದೃಷ್ಟಿಕೋನದಿಂದ ನಮ್ಗೆ ಬೇಗ ದುಡ್ಡು ಬೇಕಾಗಿದೆ. ಬಟ್ ಯಾಕೆ ದುಡ್ಡು ಬರ್ತವೆ, ಹಾಗೆ ನಾವು ಜನರಿಗೆ ಸೇವೆಗಳನ್ನ ಕೊಡಬೇಕು ಅನ್ನುವಂಥ ವಿಚಾರಗಳನ್ನ ಬಿಟ್ಟಿದ್ದೀವಿ ಫ್ರೆಂಡ್ಸ್. ಓಕೆ, ಇತ್ತೀಚಿನ ವರ್ಷಗಳಲ್ಲಂತೂ ಭಾರತದ ಸ್ಟಾರ್ಟಪ್ ಪರಿಸ್ಥಿತಿ ಇನ್ನೂ ಕೂಡ ಹದಗೆಟ್ಟಿದ್ದನ್ನು ಕಾಣ್ತೀವಿ. ಬಟ್ ಕೆಲವೊಬ್ಬರು ಸಕ್ಸಸ್ಫುಲ್ ಆಗಿದೆ. ಫ್ಲಿಪ್ಕಾರ್ಟ್, ಓಲಾ ಆಗಿರ್ಬೋದು, ಪೇಟಿಎಮ್ ನಂತವರು ಆಗಿರ್ಬೋದು. ಓಕೆ, ಸೊ ಇವರೆಲ್ಲ ಯಾಕೆ ಸಕ್ಸಸ್ಫುಲ್ ಆಗಿದ್ದಾರೆ ಫ್ರೆಂಡ್ಸ್? ಬಟ್ ಓಕೆ, ಉಳ್ಕಿದವರು ಸಕ್ಸಸ್ಫುಲ್ ಆಗಿಲ್ಲ. ಲಾಸ್ನಲ್ಲಿ ಅನುಭವಿಸಿ ಮನೋಭಾವ ಇಲ್ಲ, ರಿಸ್ಕ್ ತಗೊಳ್ಳುವಂಥ, ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳುವಂಥ ಮನೋಭಾವ ಇಲ್ಲ. ಓಕೆ, ಉದ್ಯಮಶೀಲತೆಗೆ ಇರಬೇಕಾಗಿದ್ದು ಅದೇ ಫ್ರೆಂಡ್ಸ್. ಓಕೆ, ಮೊದಲಿಗೆ ನಿಮ್ಮ ಸರ್ವಿಸನ್ನು ಸರಿಯಾಗಿ ಕೊಡೋದನ್ನು ಕಲಿಬೇಕು. ಅಂದಾಗ ಮಾತ್ರ ಜನರಿಗೆ ನಂಬಿಕೆ ಬರುತ್ತೆ. ಗಾಂಧೀಜಿ ಏನು ಹೇಳಿದ್ದಾರೆ? ಓಕೆ, ಕಸ್ಟಮರ್ ಇಸ್ ಕಿಂಗ್ ನೋ ಮ್ಯಾಟರ್ ವಾಟ್. ಓಕೆ, ಕಸ್ಟಮರ್ ಇಸ್ ಕಿಂಗ್. ಅದಕ್ಕೆ ಕಸ್ಟಮರ್ಗೆ ಏನು ಬೇಕಾಗಿದೆ ಅದನ್ನು ಕೊಡೋದು ಅವಶ್ಯಕತೆ ಇದೆ. ಲೀಡರ್ಶಿಪ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ನೋಡಿ, ನಾಯಕನಾದವನಿಗೆ
ತಪ್ಪಾದರೂ ಕೂಡ ನಿರ್ಧಾರ ತೆಗೆದುಕೊಳ್ಳುವ ಅವಶ್ಯಕತೆ ತುಂಬ ಇದೆ ಫ್ರೆಂಡ್ಸ್. ವ್ಯಾಪಾರ, ರಾಜಕೀಯ, ಸಮುದಾಯ ಸಂಸ್ಥೆಗಳು ಇಂಥಲ್ಲೆಲ್ಲ ನಿರ್ಧಾರ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇದೆ. ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲೋ, ಯಾವ ನಾಯಕ ನಿರ್ಧಾರ ತೆಗೆದುಕೊಳ್ಳೋದು ಅವನ ನಾಯಕನೇ ಅಲ್ಲ. ಟಾಟಾ ಗ್ರೂಪ್ನಂತಹ ಸಂಸ್ಥೆಗಳು ಈ ತತ್ವಶಾಸ್ತ್ರವನ್ನು ಬಹಳಷ್ಟು ಹಿಂದೆ ಅಳವಡಿಸಿಕೊಂಡಿದ್ದಾರೆ. ಅಪಾಯ ತೆಗೆದುಕೊಳ್ಳುವುದು ಮತ್ತು ವೈಫಲ್ಯಗಳಿಂದ ಕಲಿಯುವುದನ್ನು ಅವರು ಪ್ರೋತ್ಸಾಹಿಸಿದ್ದಾರೆ. ಫಾರ್ ಎಕ್ಸಾಂಪಲ್ ಟಾಟಾ ನ್ಯಾನೋ ಕಾರ್ ಎಂಥ ಒಂದು ಆ್ಯಂಬಿಷನ್ ಇಟ್ಕೊಂಡು ಭಾರತದೊಳಗೆ ನ್ಯಾನೋ ಕಾರನ್ನು ತಂದಿದ್ರು. ಬಟ್ ಸಕ್ಸಸ್ಫುಲ್ ಆಗಲಿಲ್ಲ ಫ್ರೆಂಡ್ಸ್. ಭಾಳ ಜನ ತೊಗೊಳ್ಳಿಲ್ಲ, ಅದನ್ನು ತೊಗೊಂಡವರು ಕೂಡ. ಸೊ ರಿವ್ಯೂ ಸರಿಯಾಗಿರಲಿಲ್ಲ. ಬಟ್ ಹಂಗಂತ ಟಾಟಾ ಕಾರ್ ಪ್ರೊಡಕ್ಷನ್ ಬಿಟ್ಟಿದ್ದಾರೆ. ಇವತ್ತು ಹೈಯೆಸ್ಟ್ ಕಾರು ಮತ್ತು ಸೇಫೆಸ್ಟ್ ಕಾರ್ನ ಟಾಟಾನೇ ಪ್ರೊಡ್ಯೂಸ್ ಮಾಡ್ತಾ ಇದೆ. ಈ ಹಿನ್ನಡೆಯಿಂದ ಕಲಿತಂಥ ಪಾಠಗಳು ಇವತ್ತಿನ ಕಾರ್ ರೆಡಿ ಮಾಡಲಿಕ್ಕೆ, ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ, ಮಾರ್ಕೆಟಿಂಗ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಇದೆ. ಎಥಿಕಲ್ ಆ್ಯಂಡ್ ಫಿಲಾಸಫಿಕಲ್ ಕನ್ಸಿಡರೇಷನ್ಸ್. ಓಕೆ ನೋಡಿ, ಕ್ರಿಯೆ ಮತ್ತು ನಿಷ್ಕ್ರಿಯೆ ನೈತಿಕ ಆಯಾಮದ ಮೇಲೂ ಕೂಡ ಚರ್ಚೆಗೆ ಮತ್ತೊಂದು ವಿಷಯವಾಗಿದೆ ಫ್ರೆಂಡ್ಸ್. ಅನೇಕ ಸಂದರ್ಭಗಳಲ್ಲಿ ತಿಳಿದಿರುವ ಸಮಸ್ಯೆಗಳ ಮುಖಾಂತರ ನಿಷ್ಕ್ರಿಯೆ ಅಂದರೆ ನೈತಿಕ ವೈಫಲ್ಯ ಎಂದೇ ಪರಿಗಣಿಸಬಹುದು. ಉದಾಹರಣೆಗೆ ಹವಾಮಾನ ಬದಲಾವಣೆ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ, ಆದರೂ ಕೂಡ ಸುಮ್ಮನೆ ಕೊಡೋದು ತಪ್ಪು. ಕೆಲವೊಬ್ಬರು ಕರಪ್ಷನ್ ಮಾಡ್ತಾರೆ ಅಂತ ಗೊತ್ತಿದ್ದು ಅಂಥವ್ರಿಗೆ ರೆಸ್ಪೆಕ್ಟ್ ಕೊಡೋದು ತಪ್ಪು. ಓಕೆ, ಸೊ ಕೆಲವೊಬ್ಬರು ಏನು ಅವ್ರು ಮಾಡ್ತಾ ಇರೋದು ತಪ್ಪು ಅಂತ ನಿಮ್ಗೆ ಗೊತ್ತಾದ್ಮೇಲೆ ಅವ್ರಿಗೆ ಬಕೆಟ್ ಹಿಡಿಯೋದು ತಪ್ಪು. ಓಕೆ, ಸೊ ಬಟ್ ತಪ್ಪಾಗುವ ಬೆಲೆಯು ಏನು ಮಾಡಿದರೂ ಸುಮ್ಮನೆ ಇರುವ ಬೆಲೆಗಿಂತ ಡೆಫಿನೆಟ್ಲಿ ಕಡಿಮೆನೇ ಇರ್ತದೆ ಫ್ರೆಂಡ್ಸ್ ಎಂಬ ಗಾದೆ ನಿಷ್ಕ್ರಿಯತೆಯ ಮೇಲೆ ಕ್ರಿಯೆಯ ಮಹತ್ವವನ್ನು ಒತ್ತಿ ಹೇಳ್ತದೆ. ವಿವಿಧ ಕ್ಷೇತ್ರದಲ್ಲಿ ಲೆಕ್ಕಾಚಾರದ ಅಪಾಯಗಳು ಸಾಮಾನ್ಯವಾಗಿ ಪ್ರಗತಿ ಮತ್ತು ನಾವೀನ್ಯತೆ, ಚಿಂತನಾಶೀಲತೆ ಇವೆಲ್ಲದರ ಮೇಲೆ ಒಂದು ನಮಗೆ ಅವಕಾಶಗಳನ್ನು ತಂದು ಕೊಡ್ತಿರ್ತಾರೆ ಫ್ರೆಂಡ್ಸ್. ನಿರ್ಣಾಯಕವಾಗಿ ಕಾರ್ಯನಿರ್ವಹಿಸಲು ಏನು ಮಾಡ್ಬೋದು? ಓಕೆ, ಸೊ ಮಾಡು ಅಥವಾ ಮಾಡಬೇಡ ಯಾವುದೇ ಪ್ರಯತ್ನವಿಲ್ಲ. ಓಕೆ, ಮಾಡು ಅಥವಾ ಮಾಡಬೇಡ ಅನ್ನೋದು ಯಾವುದೇ ಪ್ರಯತ್ನವಲ್ಲ. ಓಕೆ, ಸೊ ಮಾಡೋಕ್ಕೆ ಶುರು ಮಾಡೋದು ಪ್ರಯತ್ನ. ಚಿಕ್ಕದಾಗಿ ಪ್ರಾರಂಭಿಸೋದು ಒಳ್ಳೆಯದು. ಓಕೆ, ಹಾಗಂತ ಏನು ಆ್ಯಕ್ಷನ್ ತೊಗೊಳ್ಳೋದೇ ಕೊಂಡಿಸೋದಿಲ್ಲ. ಸಣ್ಣ ಲೆಕ್ಕಾಚಾರ, ಸಣ್ಣ ಅಪಾಯಗಳನ್ನು ಒಡ್ಡೋದು. ಓಕೆ, ಸೌಕರ್ಯಗಳನ್ನು ಹೆಚ್ಚಿಸೋದು, ಸಣ್ಣದಾಗಿ ಬೆಳವಣಿಗೆ ಮಾಡೋದು. ಯಾವುದೇ ಬಿಸ್ನೆಸ್ ಇರಲಿ, ಏನೇ ಇರಲಿ ಫ್ರೆಂಡ್ಸ್, ವೈಫಲ್ಯಗಳನ್ನು ಸ್ವೀಕರಿಸೋದು ಮಕ್ಕಳಿಗೆ ನಾವು ಕಲಿಸ್ಬೇಕು ಫ್ರೆಂಡ್ಸ್. ಅದೆಷ್ಟೋ ಮಕ್ಕಳು ಇವತ್ತು ಡಿಪ್ರೆಷನ್ಗೆ ಹೋಗ್ತಿದ್ದಾರೆ. ಅದೆಷ್ಟೋ ಮಕ್ಕಳು ಲವ್ ಫೇಲ್ಯೂರ್ ಆದಾಗ ಜೀವವನ್ನು ಕಳ್ಕೊತಿದ್ದಾರೆ. ಓಕೆ, ಸೊ ಲವ್ ಫೇಲ್ಯೂರ್ ಆದಾಗ, ಸೊ ಇವತ್ತು ನಮ್ಮ ಹುಬ್ಬಳ್ಳಿಯಲ್ಲೇ ಆಗಿರ್ಬೋದು, ಕರ್ನಾಟಕದೊಳಗೆ, ಇಂಡಿಯಾದೊಳಗೆ ಎಷ್ಟೋ ಕೇಸ್ಗಳಾಗ್ತಿದ್ದಾವೆ. ಸೊ ಒಬ್ಬ ಹುಡುಗ ಮತ್ತು ಹುಡುಗಿ ಲವ್ನಲ್ಲಿ ಇರ್ತಾರೆ ಅಂತ ತಿಳ್ಕೊಳ್ಳಿ. ಯಾವಾಗ ಹುಡುಗಿ ಮದುವೆ ಆಗೋದಿಲ್ಲ ಅಂತಾಳೆ, ಹುಡುಗ ಡಿಪ್ರೆಷನ್ಗೆ ಹೋಗ್ತಿದ್ದಾನೆ. ಹುಡುಗ ಮದುವೆ ಆಗೋದಿಲ್ಲ ಅಂತಾಳೆ, ಹುಡುಗಿ ಡಿಪ್ರೆಷನ್ಗೆ ಹೋಗೋದು, ಸೂಸೈಡ್ ಮಾಡ್ಕೊಳ್ಳೋದನ್ನು ಮಾಡೋದು ಬಹಳಷ್ಟು ಸಾಮಾನ್ಯವಾಗಿದೆ ಫ್ರೆಂಡ್ಸ್. ಬಟ್ ನನಗನ್ಸುತ್ತೆ ವೈಫಲ್ಯಗಳನ್ನು ಸ್ವೀಕರಿಸೋ ಮನೋಭಾವ ಮಕ್ಕಳ ಹತ್ರ ಈ ಸೊಸೈಟಿ, ಪೇರೆಂಟ್ಸ್ ಕಲಿಸ್ಬೇಕು ಫ್ರೆಂಡ್ಸ್. ಹೇಗೆ? ಸೊ ಯಾರೋ ಒಬ್ಬರು ನನ್ನ ಜೀವನದೊಳಗೆ ಇರೋದಿಲ್ಲ ಅಂತಾರೆ ಅಂದರೆ, ಎಸ್, ಲೆಟ್ ದೆಮ್ ಗೋ, ಹೋಗಲಿ ಬಿಡು. ಓಕೆ, ಹೋಗಲಿ ಬಿಡ್ರಿ ಅವ್ರನ್ನ. ಓಕೆ, ಒಬ್ಬ ಹುಡುಗಿ ಅಂತಾಳೆ, ಒಬ್ಬ ಹುಡುಗ ಅಂತಾನೆ, ಹೋಗಲಿ ಬಿಡು. ನಿಮಗೇನು ಗೊತ್ತು ಅವ್ರ ಜೀವನದೊಳಗೂ ಏನೋ ಅಂಥ ಪರಿಸ್ಥಿತಿ ಬಂದಿರ್ಬೋದು, ನಿಮ್ಮನ್ನು ಬಿಡಲೇಬೇಕು ಅನ್ನುವಂಥ ಪರಿಸ್ಥಿತಿ ಬಂದಿರ್ಬೋದು. ನಾವು ಯಾಕೆ ನನ್ನನ್ನು ಬಿಟ್ಟು ಹೋಗ್ತೀಯ ಅಂತ ಅನ್ನುವಂಥ ಮನೋಭಾವಕ್ಕೆ ಹೋಗ್ತಾ ಇದ್ದೀವಿ. ದಟ್ ಈಸ್ ಐ ಥಿಂಕ್ ರಾಂಗ್ ಗೈಸ್. ಆವಾಗ ಕೊಲೆಗಳು ಆಗ್ತವೆ, ನಾವು ಸೂಸೈಡ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ, ಅಥವಾ ಯಾರನ್ನಾದರೂ ಕೊಲೆ ಮಾಡುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ನಾವು ಟಾರ್ಗೆಟ್ ಮಾಡ್ಬೋದು. ಬಟ್ ಮಕ್ಕಳ ಹತ್ರ ಈ ಫೇಲ್ಯೂರ್ ಆಗೋದನ್ನು ಯಾರೋ ನಾವು ಕೇಳಿದಾಗ ಅವರು ರಿಜೆಕ್ಟ್ ಮಾಡ್ತಾರೆ ಅಂದರೆ ಅದನ್ನು ಒಪ್ಕೊಳ್ಳುವಂಥ ಮನೋಭಾವ ಇರಬೇಕು ಗೈಸ್. ಓಕೆ, ನಿಮಗೆ ಎಲ್ಲ ಅಧಿಕಾರ ಇದೆ. ನಿಮ್ಮನ್ನು ಕಂಡ್ರೆ ನನಗೂ ಇಷ್ಟ ಅಂತ ಹೇಳುವಂಥ ಎಲ್ಲ ಅಧಿಕಾರ ಇದೆ. ಬಟ್ ಹಾಗೇನೆ ಅವ್ರಿಗೂ ಕೂಡ ನಿಮಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನಿಮ್ಮನ್ನು ಕಂಡ್ರೆ ನನಗೆ ಇಷ್ಟ ಇಲ್ಲ ಅಂತ ಹೇಳುವ ಅಧಿಕಾರನೂ ಇದೆ. ಆವಾಗ ನನ್ನ ಕಂಡ್ರೆ ಇಷ್ಟ ಇಲ್ಲ, ನನ್ನ ಕಂಡ್ರೆ ಇಷ್ಟ ಇಲ್ಲ ಅನ್ನುವಂಥ ಮನೋಭಾವ ಸರಿಯಲ್ಲ ಫ್ರೆಂಡ್ಸ್. ಎಸ್, ನೀವೇನು ಮೇಲಿಂದ ಬಂದಿಲ್ಲ, ನಿಮ್ಮನ್ನೂ ಕೂಡ ಇಷ್ಟಪಡದೇ ಇರೋರು ಇರ್ಬೋದು. ನೋಡಿ, ನಾನು ಇಷ್ಟೆಲ್ಲ ಎಸೆಗಳನ್ನ ಹೇಳಿದ್ದೀನಿ, ಇಷ್ಟೆಲ್ಲ ಮಾಡಿದ್ದೀನಿ, ಆದರೂ ಕೂಡ ಏನೇನೋ ಕಮೆಂಟ್ ಆಗ್ತಾರೆ. ಓಕೆ, ಅಂಥವರು ಇದ್ದಾರೆ. ಸೊ ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್? ಸೊ ನಿಮ್ಮನ್ನು ಇಷ್ಟಪಡದೇ ಇರೋರು ಇರ್ಬೋದು. ಓಕೆ, ಸೊ ಯಾರಾದರೂ ಬಿಟ್ಟು ಹೋಗ್ತೀನಿ ಅಂತಾರ, ಯಾಕೆ ನಾವು ಸೆಲೆಬ್ರೇಟ್ ಮಾಡೋದಿಲ್ಲ? ಫಸ್ಟ್ ಆಫ್ ಆಲ್ ನಮ್ಮ ತಂದೆ ತಾಯಿ ನಮಗೆ ಯಾಕೆ ಹೆಲ್ಪ್ ಮಾಡೋದಿಲ್ಲ? ಓಕೆ, ಒಬ್ಬ ಯುವಕ ಹೋಗ್ಬಿಟ್ಟು ಅಥವಾ ಯುವತಿ ಹೋಗ್ಬಿಟ್ಟು, ಅಪ್ಪ ನನಗೆ ಕಾಲೇಜ್ನಲ್ಲಿ ಒಬ್ಬಳು ಹುಡುಗಿ ತುಂಬ ಚೆನ್ನಾಗಿ ಕಾಣಿಸಿದ್ಲು,
ಸೊ ಅವಳು ನನಗೆ ಇಷ್ಟಪಟ್ಟು ಅವಳಿಗೆ ಹೋಗಿ ಕೇಳಿದೆ, ನಾನು ಅವಳಿಗೆ ಪ್ರಪೋಸ್ ಮಾಡಿದೆ. ಬಟ್ ಅವಳು ನಿನ್ನ ಕಂಡ್ರೆ ನನಗೆ ಇಷ್ಟ ಇಲ್ಲ, ಹೋಗು ಅಂದ್ಬಿಟ್ಲು ಅಂತ ಒಬ್ಬ ಮಗ ಬಂದು ಹೇಳಿದಾಗ ತಂದೆ ಆದವರು ತಾಯಿ ಆದವರು ಯಾಕೆ ಅದನ್ನು ನೆಗೆಟಿವ್ ಆಗಿ ತೊಗೊಂಡು ಆ ಮಗನ ಹೊಡೆಯೋದು ಬಡಿಯೋದು ಅಥವಾ ಅವನಿಗೆ ಹೀಯಾಳಿಸೋದನ್ನು ಮಾಡ್ತಾರೆ? ಅದನ್ನು ಬಿಟ್ಟು ಹಿಂಗೆ ಯಾಕೆ ಹೇಳೋದಿಲ್ಲ ಫ್ರೆಂಡ್ಸ್? ಇನ್ನೂ ಎಷ್ಟು ವರ್ಷ ಬೇಕು ಈ ಸಮಾಜಕ್ಕೆ? ಅಚ್ಚಾ, ಸೊ ನೀನು ಕೇಳಿದೆಯಾ, ಆ ಹುಡುಗಿ ಇಲ್ಲ ಅಂತ ಹೇಳಿದ್ದಾಳೆ, ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾಳೆ. ವಾವ್, ಗ್ರೇಟ್, ಬಾ ಪಾರ್ಟಿ ಮಾಡೋಣ. ಯಾಕೆ ಪಾರ್ಟಿ? ಒಂದನೇದು ಆ ತಂದೆಗೆ ತಾಯಿಗೆ ಖುಷಿ ಆಗಬೇಕು ಫ್ರೆಂಡ್ಸ್. ಎಸ್, ನಮ್ಮ ಮಗ ಮಗನೇ ಆಗಿದ್ದಾನೆ, ಹುಡುಗನೇ ಆಗಿದ್ದಾನೆ. ನಮ್ಮ ಮಗಳು ಮಗಳಾಗಿದ್ದಾಳೆ, ಅಂದರೆ ಹುಡುಗಿನೇ ಆಗಿದ್ದಾಳೆ. ಎಸ್, ಅಫ್ಕೋರ್ಸ್. ಯಾಕೆ ಸೆಲೆಬ್ರೇಟ್ ಮಾಡ್ತಾ ಇಲ್ಲ? ಯು ಟೆಲ್ ಮೀ, ಯಾಕೆ ಸೆಲೆಬ್ರೇಟ್ ಮಾಡ್ತಾ ಇಲ್ಲ? ಓಕೆ. ಆ್ಯಂಡ್ ಎರಡನೇದು, ಇರಲಿ ಮಗು, ಈ ವಯಸ್ಸಿನಲ್ಲಿ ಯಾರನ್ನೂ ಇಷ್ಟಪಡೋದು ಸರ್ವೇ ಸಾಮಾನ್ಯ, ನಿನ್ನ ವಯಸ್ಸೇ ಆಗಿದೆ. ಸೊ ನೀನು ಕೇಳಿದೆಯಾ, ಅವ್ರು ಇಲ್ಲ ಅಂತ ಹೇಳಿದ್ದಾರೆ. ಹಾಗೇನೆ ನಾನು ಯಂಗ್ ವಯಸ್ಸಿನಲ್ಲಿದ್ದಾಗ ಅವ್ರದ್ದು ಯಾಕೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದಿಲ್ಲ? ಸೊ ನಾನು ಒಬ್ಬರನ್ನ ಇಷ್ಟಪಟ್ಟಿದ್ದೆ, ಬಟ್ ಅವರು ನನ್ನನ್ನು ಮದುವೆ ಆಗೋದಿಲ್ಲ ಅಂದರು. ಬಟ್ ನಾನು ಇವತ್ತು ಆರಾಮಾಗಿದ್ದೀನಿ. ನಿಮ್ಮ ಮಮ್ಮಿ ಸಿಕ್ಕಿದ್ದಾಳೆ, ನಿನ್ನಂಥ ಮಗ ಇದ್ದಾನೆ, ಅಥವಾ ನಿನ್ನಂಥ ಮಗಳಿದ್ದಾಳೆ. ಸೊ ಇವರಿಲ್ಲ ಅಂದರೆ ಇನ್ನೊಬ್ಬರು ಇಲ್ಲ ಅಂದರೆ ಇನ್ನೊಬ್ಬರು, ಅವರು ಇಲ್ಲ ಅಂದರೆ ಮತ್ತೊಬ್ಬರು, ಎಲ್ಲೋ ಯಾರೋ ಒಬ್ಬರು ನಿನಗಾಗಿ ಇದ್ದೇ ಇರ್ತಾರೆ, ಸಿಗ್ತಾರೆ. ಅಲ್ಲಿವರೆಗೂ ಓದೋದು ಬರೆಯೋದನ್ನು ಮಾಡು, ಆರಾಮಾಗಿರೋದನ್ನು ಕಲಿ. ಯಾಕೆ ಹೇಳ್ತಾ ಇಲ್ಲ ಫ್ರೆಂಡ್ಸ್? ಸೂಸೈಡ್, ಮರ್ಡರ್ ಇವಕ್ಕನ್ನೆಲ್ಲನೂ ಕೂಡ ತಡಿಬೋದು ಫ್ರೆಂಡ್ಸ್. ಯಾಕೆ ನಮ್ಮ ಜೊತೆ ಹೀಗೆ ಮಾತಾಡ್ತಾ ಇಲ್ಲ? ಯು ಟೆಲ್ ಮಿ ಫಸ್ಟ್. ಓಕೆ. ಸೊ ನನಗನ್ಸುತ್ತೆ ಈ ಮನೋಭಾವನೆ ಯಾಕಿಲ್ಲ? ಇಷ್ಟು ಪೇರೆಂಟ್ ಸಪೋರ್ಟ್ ಇಷ್ಟು ಕ್ಲಿಯರ್ ಆಗಿ ಯಾರಾದರೂ ನಮಗೆ ಹೇಳಿಬಿಟ್ರೆ ನಾವು ಯಂಗ್ ವಯಸ್ಸಿನಲ್ಲಿ ಮಾಡುವಂಥ ಎಷ್ಟೋ ಮಿಸ್ಟೇಕ್ಗಳನ್ನು ನಾವು ಮಾಡದೇ ಇರ್ಬೋದು. ಓಕೆ. ನೋಡಿಲ್ಲ ನೀವು DDLJ ಮೂವಿ ನೋಡಿಲ್ಲ? ನಿಮ್ಮ ಜೊತೆ ಯಾರೋ ಇರೋದಿಲ್ಲ ಅಂತಾರೆ ಅಂದರೆ ಎಸ್, ಜಾವ್ ಸಿಮ್ರನ್ ಜಾವ್, ಜೀಲೆ ಅಪನಾ ಜಿಂದಗಿ. ಯಾಕೆ ಹೇಳ್ತಾ ಇಲ್ಲ ನಾವು? ಯು ಟೆಲ್ ಮಿ ಗೈಸ್. ಓಕೆ. ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಏನಿರಬೇಕು ಅಂದರೆ, ಲವ್ ಅಂದರೆ ಏನು? ನನ್ನ ಜೊತೆನೇ ನೀನಿದ್ರೆ ನಾನು ನಿನ್ನನ್ನು ಡೆಫಿನೆಟ್ಲಿ ಚೆನ್ನಾಗಿ ನೋಡ್ಕೋತಿದ್ದೆ. ಬಟ್ ನೀನು ಇರೋದಿಲ್ಲ ಅಂತೀಯಾ? ಬಟ್ ನೀನು ಯಾರನ್ನೇ ಚೂಸ್ ಮಾಡು, ಯಾರ ಜೊತೆನೇ ಇರು, ಚೆನ್ನಾಗಿರು. ದಟ್ಸ್ ಇಟ್. ದಟ್ ಈಸ್ ರಿಯಲ್ ಲವ್. ನಾನು ಲವ್ ಮಾಡಿದ್ದೀನಿ ಅಂದರೆ ನೀನು ನನ್ನ ಜೊತೆನೇ ಇರಬೇಕು, ಬೇರೆ ಯಾರ ಜೊತೆನೂ ಇದ್ದರೆ ನಾನು ನಿನ್ನ ಬಿಡೋಂಗಿಲ್ಲ ಅಥವಾ ಅವ್ನು ಬಿಡೋಂಗಿಲ್ಲ. ನೋ, ದಟ್ ಈಸ್ ನಾಟ್ ಲವ್. ದಟ್ ಈಸ್ ಅನ್ನೆಸೆಸರಿ ಪೊಸೆಸಿವ್ನೆಸ್. ಓಕೆ. ಆಮೇಲೆ ನೀವು ದೊಡ್ಡ ಮಿಸ್ಟೇಕ್ ಮಾಡ್ಕೊಂಡಿರ್ತೀರ ಲೈಫ್ ಒಳಗೆ. ನೋ, ದಟ್ ಈಸ್ ನಾಟ್ ಲವ್ ಗೈಸ್. ಲವ್ ಈಸ್ ನೀವು ಎಲ್ಲೇ ಇರ್ರಿ, ಹೆಂಗೆ ಇರ್ರಿ, ಆರಾಮಾಗಿರ್ರಿ, ಚೆನ್ನಾಗಿರಬೇಕು. ದ್ಯಾಟ್ಸ್ ಇಟ್. ದ್ಯಾಟ್ ಈಸ್ ರಿಯಲ್ ಲವ್. ಯಾಕೆ ಮಾತಾಡೋದಿಲ್ಲ ಇಂಥವ್ರನ್ನ? ಓಕೆ. ಐ ಡೋಂಟ್ ನೋ. ಸೊ ಹೇಳಿ ಫ್ರೆಂಡ್ಸ್. ಓಕೆ. ಸೊ ನೆಕ್ಸ್ಟ್, ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಅಭ್ಯಾಸ ಮಾಡಬೇಕು. ನಿರ್ಧಾರ ತೆಗೆದುಕೊಳ್ಳಬೇಕು, ಸಣ್ಣ ನಿರ್ಧಾರಗಳನ್ನು ತೆಗೆದುಬೇಕು, ವೈಫಲ್ಯಗಳಾಗಬೇಕು. ಸೊ ವೈಫಲ್ಯ ಆದಿದ್ದ ಮೇಲೆ ಹೊಳ್ಳಿ ಮುಳ್ಳಿ ಸೇಮ್ ನಿರ್ಧಾರ ತೆಗೆದುಕೊಳ್ಳೋಂಗಿಲ್ಲ. ಕ್ರಿಯೆ ಆಧಾರಿತ ಜನರೊಂದಿಗೆ ನಿಮ್ಮನ್ನು ಸುತ್ತುವರಿಯಿರಿ. ಯಾರು ಕ್ರಿಯೆಗಳನ್ನ ಮಾಡ್ತಿದ್ದಾರೆ, ಯಾರು ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾರೆ, ಯಾರು ಹೊಸ ವಿಚಾರಗಳನ್ನ ಮಾಡ್ತಿದ್ದಾರೆ, ಅಂಥವ್ರ ಜೊತೆಗೆ ನೀವು ಜಾಸ್ತಿ ಹೊತ್ತನ್ನು ಕಳಿಬೇಕು ಫ್ರೆಂಡ್ಸ್, ಜಾಸ್ತಿ ಸಮಯವನ್ನು ಕಳಿಬೇಕು. ಓಕೆ. ಸೊ ನಾನಂತೂ ನಿಮ್ಮ ಸಮಯ ತಗೊಂಡೆ. ಬಟ್ ಎನಿವೆ, ಕನ್ಕ್ಲೂಷನ್, ಪ್ರಯತ್ನ ಮಾಡಿದರೆ ಎಂದೂ ಫಲ ದೊರೆಯುತ್ತದೆ. ಆದರೆ ಪ್ರಯತ್ನ ಇಲ್ಲದೆ ಕುರಿತರೆ ಫಲವೂ ಕೂಡ ದೊರೆಯೋದಿಲ್ಲ ಫ್ರೆಂಡ್ಸ್. ಮನುಷ್ಯನ ಇತಿಹಾಸ ನೋಡಿದಾಗ ಅನೇಕ ಅನಿಶ್ಚಿತತೆಗಳು ಕಂಡುಬರ್ತವೆ. ಆದರೆ ಇಂತಹ ಸಂದರ್ಭದಲ್ಲಿ ಕೂಡ ಯಾರು ಧೈರ್ಯ ಮಾಡಿದ್ದಾರೆ ಅವರು ಪ್ರಗತಿಯೆಡೆಗೆ ಸಾಗಿದ್ದಾರೆ. ಅಂದು ರೈಟ್ ಬ್ರದರ್ಸ್ಗೆ ಬೈದೆ ಉಳಿದವರು ಯಾರೂ ಉಳಿದಿಲ್ಲ ಫ್ರೆಂಡ್ಸ್. ಬಟ್ ಆ ಸೋದರರು ಅವತ್ತು ವಿಮಾನ ಹಾರಾಟವನ್ನು ಜಗತ್ತಿನೊಳಗೆ ಯಾರೂ ಮಾಡದೇ ಇರೋದನ್ನು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಂಡು ಮಾಡಿರಲಿಲ್ಲ ಅಂದರೆ ಇವತ್ತು ವಿಮಾನಗಳೇ ಇರ್ತಿರಲಿಲ್ಲ. ಹೀಗೆ ಮನುಷ್ಯನ ಬದುಕನ್ನು ರಿಸ್ಕ್ ತೊಗೊಂಡು ಕೆಲಸ ಮಾಡೋದ್ರಿಂದ ಅದೆಷ್ಟೋ ಬದಲಾವಣೆಗಳು ಬಂದಿದ್ದಾವೆ. ಸುಮ್ಮನೆ ಕೊಡೋದ್ರಿಂದ ಮುದುಕರಾಗಿದ್ದಾರೆ. ಓಕೆ. ಸುಮ್ಮನೆ ಕೊಡೋದ್ರಿಂದ ಏನಾಗ್ತವೆ? ವಯಸ್ಸಾಗ್ತವೆ. ಸುಮ್ಮನೆ ಕೊಡೋಂಗಿಲ್ಲ, ಏನಾದರೂ ಮಾಡಬೇಕು. ಓಕೆ. ಸೊ ಏನಾದರೂ ಮಾಡಬೇಕು. ಇದನ್ನು ವಿಡಿಯೋನ ನೀವು ನೋಡಬೇಕು, ನಿಮ್ಮ ಫ್ರೆಂಡ್ಸೊಂದಿಗೂ ಶೇರ್ ಮಾಡಬೇಕು. ಓಕೆ. ಸೊ ಹೀಗೆ ವಿವಿಧ ಪರಿಕಲ್ಪನೆಗಳ ಮೂಲಕ ನೀವು ಇದನ್ನು ಚರ್ಚಿಸ್ಬೋದು. ಮಾನಸಿಕ, ವೈಯಕ್ತಿಕ, ಸಾಮಾಜಿಕ, ಆರ್ಥಿಕ, ನೈತಿಕ ನೆಲೆಯಲ್ಲಿ ಈ ಒಂದು ಪ್ರಬಂಧವನ್ನು ಚರ್ಚಿಸಿ ನೀವು ಈ ಥರ ಒಂದು ಪ್ರಬಂಧವನ್ನು ಬರಿಬೋದು ಫ್ರೆಂಡ್ಸ್. ಒಂದು UPSC ಪ್ರಬಂಧ ಅಂದರೆ ಹೀಗೆ ಇರುತ್ತೆ ಗೈಸ್. ಸಚ್ ಅ ವಂಡರ್ಫುಲ್ ಕಾನ್ಸೆಪ್ಟ್ಗಳಿರ್ತವೆ. ಸೊ ಮಜಾ ಬರುತ್ತೆ, ನನಗಂತೂ ಮಜಾ ಬರುತ್ತೆ ಗೈಸ್. ಐ ಥಿಂಕ್ ನಿಮಗೇನಾಗಿದೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ. ನೀವು ಲಕ್ಷ್ಯ ಕೊಟ್ಟು ಕೇಳಬೇಕು. ಐ ಡೋಂಟ್ ನೋ, ಲೈಕ್ ನಿಮ್ಮ ಒಳಗಿರುವುದನ್ನು ಹಕ್ಕಿ ತೆಗಿತದೆ ಇದು ಈ ಟಾಪಿಕ್. ಸೊ ಇಂಥ ಟಾಪಿಕ್. ಬಟ್ ಎನಿವೆ 8 ಟಾಪಿಕ್ಸ್ನ ನಾನು ಕಂಪ್ಲೀಟ್ ಮಾಡಿದೆ ಇವತ್ತಿಗೆ.
ಓಕೆ 8 ಟಾಪಿಕ್ಸ್ನ ಯಾರ್ಯಾರು ನೋಡಿಲ್ಲ ನೋಡಿ ಫ್ರೆಂಡ್ಸ್. ಸೊ ನಾನು ಡೆಫಿನೆಟ್ಲಿ ಇನ್ನು ಎಥಿಕ್ಸ್ ಕ್ವಶನ್ಸ್ಗಳನ್ನು ಈ ವರ್ಷ ಮೇನ್ಸ್ ಒಳಗೆ ಎಕ್ಸಾಮ್ ಒಳಗೆ ಕೇಳಿರುವಂಥ ಎಥಿಕ್ಸ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಅವುಗಳನ್ನು ತಪ್ಪದೆ ನೋಡಿ. ಆ್ಯಂಡ್ ನಿಮಗೆ ಇಷ್ಟ ಆಗಿದರೆ, ಈ ಚಾನಲ್ ಇಷ್ಟ ಆಗಿದರೆ, ಸೊ ನೀವು ಬೇರೆಯವರೊಂದಿಗೆ ನಿಮ್ಮ ಅನಿಸಿಕೆಯನ್ನು ಶೇರ್ ಮಾಡಿ, ನಿಮ್ಮ ಇವನ್ ಕಮೆಂಟ್ ಮೂಲಕ ಕೂಡ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಓಕೆ, ಸೊ ಐ ನೋ ಫ್ರೆಂಡ್ಸ್, ನನ್ನ ವಿಡಿಯೋಗಳನ್ನ ಭಾಳ ಜನ ನೋಡೋದಿಲ್ಲ, ಯಾಕಂದರೆ ಅರ್ಥ ಆಗೋದಿಲ್ಲ ಭಾಳ ಜನಕ್ಕೆ. ಆಮೇಲೆ ಒಂದೊಂದು ಅವರ್ ವಿಡಿಯೋ ನೋಡಬೇಕು ಅಂದರೆ ನಿಮಗೆ ಭಾಳ ಪೇಷನ್ಸ್ ಬೇಕು. ಅಷ್ಟು ಪೇಷನ್ಸ್ ಇದ್ದವರು ಭಾಳ ಕಮ್ಮಿ ಇದ್ದಾರೆ. ಅದಕ್ಕೆ ನನ್ನ ಯೂಟ್ಯೂಬಲ್ಲಿ ವ್ಯೂಸ್ ಕೂಡ ಕಡಿಮೆ ಇದ್ದಾವೆ, ನನಗೆ ಗೊತ್ತಿದೆ. ಬಟ್ ದ್ಯಾಟ್ ಈಸ್ ನಾಟ್ ಮೈ ಪ್ರಾಬ್ಲಮ್ ಗೈಸ್. ಬಟ್ ನನಗೆ ಏನು ಅನ್ನಿಸ್ತಿದೆ ಅದನ್ನು ಹೇಳೋದ್ರವರೆಗೂ ನನಗೆ ಸಮಾಧಾನ ಆಗೋದಿಲ್ಲ. ಆ್ಯಂಡ್ ಇಷ್ಟು ಉದಾಹರಣೆಗಳನ್ನು ಕೊಟ್ಟು ಹೇಳಿಲ್ಲ ಅಂದರೆ ಸೊ ಐ ಡೋಂಟ್ ಫೀಲ್ ಗುಡ್. ಸೊ ಅದಕ್ಕೆ ನಮಗೆ ಉದಾಹರಣೆಗಳನ್ನ ಕೊಟ್ಟು ಹೇಳಿದ್ದೀನಿ. ಲೆಟ್ಸ್ ಸಿ ನೆಕ್ಸ್ಟ್ ಎಥಿಕ್ಸ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಆ್ಯಂಡ್ ಎಲ್ಲರಿಗೂ ಕೂಡ ನಿಮ್ಮ ಫ್ರೆಂಡ್ಸ್ಗೂ ಆ ವಿಡಿಯೋನ ಕಳಿಸಿ ಮತ್ತೆ ಒಂದು ವಿಡಿಯೋದ ಮೂಲಕ ಭೇಟಿಯಾಗೋಣ. ಬಾಯ್, ಟೇಕ್ ಕೇರ್.